ನಾವು ನಂಬರ್ ಹೇಳ್ತೀನಿ, ಅದನ್ನ ನೆನ್ಪಿಟ್ಕೊಳ್ಳಿ. 74926 30ರಿಂದ 1 ತನಕ ಮನ್ಸಲ್ಲಿ ಕೌಂಟ್ ಮಾಡಿ. ಈಗ ನಾನು ಮೊದಲು ಏನು ನೆನ್ಪಿಟ್ಕೊಳಕ್ಕೆ ಹೇಳಿದೆ, ನಂಬರ್ ಹೇಳಿ ನೋಡೋಣ. 7, 8 something 7 4. ಇದನ್ನ ಯಾಕೆ ನೆನಪಿಲ್ಲ ಅಂತ ಹೇಳಿದ್ರೆ, ನಿಮ್ಮ ಬ್ರೈನ್ಗೆ ನಾನೊಂದನ್ನು ನೆನ್ಪಿಟ್ಕೊಳ್ಳಿ ಅಂತ ಹೇಳ್ಬಿಟ್ಟು ಕೊಟ್ಟ ತಕ್ಷಣನೇ ಇನ್ನೊಂದು ಇನ್ಫಾರ್ಮೇಶನ್ ಡಂಪ್ ಮಾಡಿದೆ. ಬ್ಯಾಂಕ್ ಅಕೌಂಟಲ್ಲಿ ದುಡ್ಡು ಹುಟ್ಟೋದಕ್ಕಿಂತ ಮುಂಚೆ ಮೈಂಡ್ ಅಕೌಂಟಲ್ಲಿ ದುಡ್ಡು ಹುಟ್ಟಬೇಕು. ಯಾವ ಡಿಸಿಷನ್ಸ್ಗಳನ್ನ ತಗೊಳ್ತಾನೆ ಒಬ್ಬ ಮನುಷ್ಯ, ಆ ಡಿಸಿಷನಿಂದ ಅವನು ಆ್ಯಕ್ಷನ್ ಮಾಡ್ತಾನೆ. ಆ್ಯಕ್ಷನ್ ಒಂದು ಸಿಸ್ಟಮನ್ನು ಕೊಡುತ್ತೆ, ಆ ಸಿಸ್ಟಮ್ ಒಂದು ಇನ್ಕಮನ್ನು ಕೊಡುತ್ತೆ. ನೀವು ದೇಹದಿಂದ ಕೆಲಸ ಮಾಡಿದ್ರೆ ನಿಮ್ಮ ಸಮಯವನ್ನು ಮಾರ್ಕೋತೀರಿ, ಬುದ್ಧಿಯಿಂದ ಕೆಲಸ ಮಾಡಿದ್ರೆ ನೀವೊಂದು ಸಾಮ್ರಾಜ್ಯವನ್ನು ಕಟ್ತೀರಿ. ಪಾಸ್ಟು ಲೆಸನ್ ಆಗಿಟ್ಟರೆ ಅದೊಂದು ವಿಸ್ಡಮ್ ಆಗಿರುತ್ತೆ, ಅದೇ ಪಾಸ್ಟು ಲೂಪ್ ಆಗಿಟ್ಟರೆ ಅದು ಪ್ರಿಷನ್ ಆಗಿರುತ್ತೆ. ಫೇಲ್ಯೂರ್ ಅನ್ನುವಂಥದ್ದು ಒಂದು ಈವೆಂಟ್, ನಾನೇ ಫೇಲ್ಯೂರ್ ಅನ್ನುವಂಥದ್ದು ತಪ್ಪು ಅಂತ ನಾನು ಹೇಳ್ತೀನಿ. ಕೋಟ್ಯಾಧಿಪತಿಗಳಿದ್ದಾರೆ, ಅವ್ರಿಗೂ ಒಬ್ಬ ಕಾಮನ್ ಮ್ಯಾನ್ಗೂ ಏನು ಡಿಫರೆನ್ಸ್ ಅಂತ ಹೇಳಿದ್ರೆ, ಅವ್ರು ಆಗೋಗಿರೋ ಈವೆಂಟಿಂದ ಏನೋ ಕಲಿತು ಮುಂದೆ ಹೋಗ್ತಾರೆ. ಆದರೆ ಇವನು ಆಗೋಗಿರೋ ಈವೆಂಟನ್ನೇ ನಾನು ಅಂತ ಹೇಳ್ಕೊಂಡು ಅಲ್ಲೇ ಸಿಗಾಕೊಂಡು ಒದ್ದಾಡ್ತಿರ್ತಾರೆ. ಕಾಮನ್ ಮ್ಯಾನ್ ಯಾಕೆ ಅಂತ ದೊಡ್ಡ ಐಡಿಯಾಗಳು ಯಾವತ್ತೂ ಬರಲ್ಲ. ದ ವೇ ದೇ ಥಿಂಕ್ ದಟ್ ಡಿಸೈನ್ಸ್ ದೇರ್ ಲೈಫ್. ನಮ್ಮ ಬ್ರೈನ್ಗೆ ಅಥವಾ ನಮ್ಮ ಮನಸ್ಸಿಗೆ ನೀವೇನನ್ನ ಮಾಡ್ತಿದ್ದೀರೋ ಅದನ್ನ ಪುಷ್ ಮಾಡುತ್ತೆ. ನೀವು ಒಂದ್ಸಲ ಇನ್ವೆಸ್ಟ್ ಮಾಡೋದನ್ನ ಕಲ್ತ್ಬಿಡಿ, ನಿಮ್ ಕೈಲಿ ಪದೇ ಪದೇ ಇನ್ವೆಸ್ಟ್ ಮಾಡಿಸುತ್ತೆ. ಸೋಂಬೇರಿ ಆಗಿದ್ರೆ ಸೋಂಬೇರಿ ಮಾಡುತ್ತೆ. ಈ ಮಿಲಿಯನೇರ್ಸ್ ಯಾರು ಇರ್ತಾರೆ, ಈ ಕೋಟ್ಯಾಧೀಶರು, ಎಷ್ಟು ಕ್ಲಾರಿಟಿ ಇರುತ್ತೆ ತುಂಬಾ ಜನರ ಜೀವನದಲ್ಲಿ. ಆ ಕ್ಲಾರಿಟಿ ಯಾಕೆ ಇವ್ರಿಗೆ ಸಿಗಲ್ಲ? ಬಾಡಿ ಟಯರ್ಡ್ ಆಗೋದನ್ನ ನಾವು ಗಮನಿಸ್ತೀವಿ, ಬ್ರೈನ್ ಟಯರ್ಡ್ ಆಗೋದನ್ನ ನಾವು ಗಮನಿಸಲ್ಲ. ಅಂದ್ರೆ ಮನಸ್ಸು ಟಯರ್ಡ್ ಆಗುತ್ತೆ. ಇದ್ರಲ್ಲಿ ಆಲ್ರೆಡಿ ಸಕ್ಸಸ್ ಕಂಡಿರುವಂತವ್ರು ಆಗಿರ್ಲಿ, ಇವ್ರು ಇದನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ತಾರೆ. ಯಾಕಂತ ಹೇಳಿದ್ರೆ ಇದೇ ಅವ್ರಿಗೆ ತುಂಬಾ ಇಂಪಾರ್ಟೆಂಟ್. ಫಿನಾನ್ಷಿಯಲಿ ತುಂಬಾ ಸ್ಟ್ರಾಂಗ್ ಇರ್ತಕ್ಕಂಥವ್ರು ಒಂದು ಹಂತಕ್ಕೆ ಹೋದ್ರೆ ಒಳಗೆ ಅವ್ರನ್ನ ಅವರು ಕಂಡುಕೊಳ್ತಾರಲ್ಲ, ಇದರ ರಹಸ್ಯ ಏನು ಆಕ್ಚುಲಿ? ನಿಮ್ಮ ಕೈ ಹೀಗೆ ಮಾಡಿ ಆ್ಯಂಡ್ ನಿಮ್ಮ ಒಳಗಡೆ ಇಟ್ಕೊಳ್ಳಿ ಕೈನ. ರೈಟ್ ಹ್ಯಾಂಡ್ದು ಇಂಡೆಕ್ಸ್ ಫಿಂಗರ್ ಎತ್ತಿ, ರೈಟ್ ಹ್ಯಾಂಡ್ದು ಮಿಡ್ಲ್ ಫಿಂಗರ್ ಎತ್ತಿ. ವೆರಿ ಮಚ್ ಕನ್ಫ್ಯೂಸಿಂಗ್. ಟೇಕ್ ಅ ಡೀಪ್ ಬ್ರೀತ್ ಇನ್, ಬ್ರೀತ್ ಔಟ್. ನಿಮ್ಮ ಸಬ್ಕಾನ್ಷಿಯಸ್ ಕೇಳಿ, ನಿಮಗೆ ಫಸ್ಟ್ ಟೈಮ್ ಮಾಡಿದಾಗ ಟಫ್ ಅನ್ನಿಸ್ತಾ, ಎರಡನೇ ಟೈಮ್ ಮಾಡಿದಾಗ ಟಫ್ ಅನ್ನಿಸ್ತಾ? ಎರಡನೇ ಟೈಮ್ ತುಂಬ ಸಿಂಪಲ್ ಅನ್ನಿಸ್ತೀವಿ. ನಮಗೆ ಯಾವುದು ಓಪನ್ ಐಸಲ್ಲಿ ಮಾಡೋಕ್ಕಾಗಲ್ಲ, ಕ್ಲೋಸ್ಡ್ ಐಸಲ್ಲಿ ಮಾಡ್ಬೋದು. ಈ ಸಮಸ್ಯೆಗಳು ಬೆಟ್ಟದಂಗೆ ಕಾಣಿಸುತ್ತವ್ರಿ. ನಿಮಗೆ ಸಿಂಪಲ್ ಆಗಿ ಕಾಣಿಸ್ತಂಥದ್ದು ಆ ವ್ಯಕ್ತಿಗೆ ಯಾಕಷ್ಟು ಬೆಟ್ಟದಷ್ಟು ಅಂತ ಅನ್ನಿಸ್ತು. ಟೇಕ್ ಅ ಡೀಪ್ ಬ್ರೀದಿಂಗ್. ಎರಡೂ ಕೈಗಳನ್ನು ನಮಸ್ಕಾರ ಮುದ್ರೆಗೆ ತನ್ನಿ. ಮುಖದ ಮೇಲೆ ಒಂದು ನಗು ಬರ್ತಾ ಇದೆ. ಇದು ಸೈಕಾಲಜಿನಲ್ಲಿ ಒಂದು ಮೆಥಡ್. ದ ಮೂಮೆಂಟ್ ನೀವು ಯಾವಾಗ ಸ್ಮೈಲ್ ಮಾಡಿದ್ರಿ, ಆರ್ಟಿಫಿಷಿಯಲ್ ಆಗಿ ಮಾಡೋಕ್ಕೆ ಟ್ರೈ ಮಾಡಿದ್ರಿ, ಫಸ್ಟು ಎಕ್ಸ್ಪ್ರೆಷನ್ಸ್ಗಳನ್ನು ಆರ್ಟಿಫಿಷಿಯಲ್ ಆಗಿ ಕ್ರಿಯೇಟ್ ಮಾಡಿ ಆ ಕೆಮಿಕಲ್ಸ್ಗಳನ್ನು ರಿಲೀಸ್ ಮಾಡಿಸ್ಕೊಂಡು ಆ ಮೂಮೆಂಟಲ್ಲಿ ಮ್ಯಾನಿಫೆಸ್ಟೇಷನ್ಸ್ಗಳನ್ನು ಟ್ರೈ ಮಾಡ್ತಾರೆ. ಸೈಕಾಲಜಿನಲ್ಲಿ ಒಂದು ಟೆಕ್ನಿಕ್ ಇದೆ ಆ್ಯಂಡ್ ಒಂದು ಸೀಕ್ರೆಟ್ ಅಂತಲೂ ಇಟ್ಕೊಳ್ಳಿ. ಬ್ರೈನ್ಗೆ ನೆಕ್ಸ್ಟ್ 6 to 7 minutes ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೈನ್ ದಿಸ್. ಇದನ್ನೇನಾದರೂ 100% ಅಪ್ಲೈ ಮಾಡಿದ್ರೆ ನೆಕ್ಸ್ಟ್ ಒಂದು ವಾರದಿಂದಲೂ ರಿಸಲ್ಟ್ಸ್ ಬರ್ತದೆ. ನಾನು ಹೇಳೋದ್ರೆ ತುಂಬ ಇಟ್ಟು ಕೇಳಿಸ್ಕೊಳ್ಳಿ. ನಮ್ಮ ಬ್ರೈನ್ ರಾಜೇಶ್ ರಿವೀಲ್ಸ್ನ ಈ ಮತ್ತೊಂದು ಪಾಡ್ಕಾಸ್ಟ್ಗೆ ಸ್ವಾಗತ. ಇವತ್ತು ನಾವು ಪಾಡ್ಕಾಸ್ಟಲ್ಲಿ ನಾವು ತಿಳ್ಕೊಳ್ತಿರ್ತಕ್ಕಂಥ ವಿಚಾರ, ಡೆಫಿನೆಟ್ಲಿ ಹೊಸದಾಗಿ ಬಿಸ್ನೆಸ್ ಶುರು ಮಾಡಿದರೆ ಅಥವಾ ಆಲ್ರೆಡಿ ಬಿಸ್ನೆಸ್ಸಲ್ಲಿ ಸಕ್ಸಸ್ಫುಲ್ ಆಗಿ ರನ್ ಮಾಡ್ತಾ ಇನ್ನೂ ದೊಡ್ಡ ಯಶಸ್ಸನ್ನು ಬೇಕು ಅಂತ ಹಾತೊರಿತಿರ್ತಕ್ಕಂಥ ಎಲ್ಲ ಮನಸ್ಸುಗಳಿಗೂ ಬಹಳನೇ ಸಹಾಯ ಆಗುತ್ತೆ ಈ ಪಾಡ್ಕಾಸ್ಟ್ನ. ಆದರೆ ಈ ಪಾಡ್ಕಾಸ್ಟಿಂದ ನೀವು ಏನು ತಿಳ್ಕೊಬೋದು, ಏನು ತೊಗೊಂಡು ಹೋಗ್ಬೋದು, ಜೊತೆಗೆ ಈ ಪಾಡ್ಕಾಸ್ಟ್ ನಿಮಗೆ ಹೇಗೆ ಸಹಾಯ ಮಾಡುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಮೊದಲನೇದಾಗಿ, ಎಷ್ಟೋ ಸಂದರ್ಭಗಳಲ್ಲಿ ಈಗ ಬಿಸ್ನೆಸ್ ಶುರು ಮಾಡಿದವರು, ಸಕ್ಸಸ್ ಬೇಕು ಲೈಫಲ್ಲಿ ಅಂತ ಹಂಬಲಿಸ್ತಿರ್ತಕ್ಕಂಥವ್ರು, ನಂದೇ ದೊಡ್ಡ ಸಾಮ್ರಾಜ್ಯ ಕಟ್ತೀನಿ, ಫಿನಾನ್ಷಿಯಲಿ ತುಂಬ ಸ್ಟ್ರಾಂಗ್ ಆಗ್ತೀನಿ ಅಂತ ಯೋಚನೆ ಮಾಡ್ತಿರ್ತಕ್ಕಂಥವ್ರು ಅಥವಾ ಅದೇ ದಾರಿಲಿರ್ತಕ್ಕಂಥವ್ರು, ಅವರು ಯೋಚನೆ ಮಾಡುವ ವಿಧಾನ, ಈಗ ಆಲ್ರೆಡಿ ದೊಡ್ಡ ಸಾಮ್ರಾಜ್ಯನ ಕಟ್ಟಿರ್ತಾರಲ್ಲ, ದೊಡ್ಡ ಕೋಟ್ಯಾಧೀಶ್ವರರು, ಇವ್ರು ಹೆಂಗೆ ಯೋಚನೆ ಮಾಡ್ತಾರೆ, ಈಗ ಇದೇ ಹಾದಿಲಿ ಈ ಜರ್ನಿ ಶುರು ಮಾಡಿರ್ತಕ್ಕಂಥವ್ರ ಮೈಂಡ್ ಹೆಂಗೆ ಯೋಚನೆ ಮಾಡುತ್ತೆ, ಅಷ್ಟು ಸಕ್ಸಸ್ಫುಲ್ ಆಗಿ ಮಿಲಿಯನರ್ಸ್ ಆದಂಥ ಈ ವ್ಯಕ್ತಿಗಳು ಅವರ ಜೀವನದಲ್ಲಿ ಅವರ ಬ್ರೈನ್ ಅವ್ರಿಗೆ ಹೇಗೆ ಸಹಾಯ ಮಾಡಿತು, ಈಗ ನಮಗೆ ಯಾಕೆ ಅವ್ರ ಥರ ಮ್ಯಾಚ್ ಮಾಡೋಕ್ಕಾಗ್ತಿಲ್ಲ, ಅಥವಾ ಇಬ್ಬರದು ಅಂದರೆ ಮನುಷ್ಯನ ದೇಹ, ಮನುಷ್ಯನ ಬಾಡಿ ಒಂದೇ ಬ್ರೈನ್ಗಳೇ ಅಲ್ವಾ, ಅವ್ರದ್ದು ಯಾಕೆ ಅಷ್ಟು ಸೂಪರ್ ಸ್ಪೆಷಲ್ ಆಗಿ ಕೆಲಸ ಮಾಡುತ್ತೆ. ಇದು ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಈ ಪಾಡ್ಕಾಸ್ಟ್. ಬನ್ನಿ ಮಾತಾಡೋಣ ಈ ಪಾಡ್ಕಾಸ್ಟಲ್ಲಿ. ಆಸ್ ಯೂಶುವಲ್ ನಿಮ್ಮ ಫೇವ್ರೆಟ್, ಎಸ್ ಆಫ್ ಕೋರ್ಸ್ ನನಗೂ ಕೂಡ ಬಹಳನೇ ಇಷ್ಟ, ಸುರೇಶ್ ಅವರು. ನಮಸ್ತೆ. ನಮಸ್ತೆ, ಥ್ಯಾಂಕ್ ಯು ಸೋ ಮಚ್. ಈಗ ಎಷ್ಟೋ ಸಂದರ್ಭದಲ್ಲಿ, ಈಗ ಇನ್ಕ್ಲೂಡಿಂಗ್ ನಾನು ಕೂಡ ಸೇರ್ಕೊಂಡು, ಈಗ ನಾನು ಕೂಡ ಒಬ್ಬ ಬಿಸ್ನೆಸ್ ಮ್ಯಾನ್. ಸೊ ಹೇಗೆ ಅಂದರೆ, ನಾವು ಜೀವನದಲ್ಲಿ ಹೊಸ ಬಿಸ್ನೆಸ್ ಶುರು ಮಾಡಿದ್ದೀರಿ,
ಸಕ್ಸಸ್ ಕಾಣ್ತೀವಿ, ನಮ್ಮ ಗೋಲ್, ನಮ್ಮ ಕನಸುಗಳು ಎಲ್ಲ ತುಂಬ ದೊಡ್ಡದಾಗಿ ಇಟ್ಕೊಂಡಿರ್ತೀವಿ. ಲಕ್ಷಗಳಲ್ಲಿ ಶುರುವಾದಂಥ ವ್ಯವಹಾರಗಳು ನಾವು ಕೋಟಿಗಟ್ಟಲೆ ಮಾಡಬೇಕು ಅಂತ ಹಾತೊರಿತಿರ್ತೀವಿ. ಅದೇ ಹಂತದಲ್ಲಿ ಪ್ರಯತ್ನ ಮಾಡ್ತಾ ಇರ್ತೀವಿ. ಆದರೆ ತುಂಬ ಜನರು, ಮೆಜಾರಿಟಿ 99% ಈ ಪಾಡ್ಕಾಸ್ಟ್ ನೋಡಿದ್ರು ಎಲ್ಲ ನನ್ನ ಅಣ್ಣ ತಮ್ಮಂದರು ಅಥವಾ ಅಕ್ಕ ತಂಗಿರು, ನನ್ನ ಇಷ್ಟಪಡೋ ಹುಡುಗಿರು, ಬಿಸ್ನೆಸ್ ಪ್ಲಾನ್ ಮಾಡಬೇಕು ಅಂತ ಅನ್ಕೊಂಡ್ರು, ಎಲ್ಲರ ಲೈಫಲ್ಲೂ ಸಕ್ಸಸ್ ಏನೋ ಬರುತ್ತೆ, ಶುರು ಆಗತ್ತೆ. ಆದರೆ ಸಡನ್ ಆಗಿ ಆ ಗೇರ್ ಚೇಂಜ್ ಮಾಡ್ಬೇಕಾದ್ರೆ ಒಂದ್ ಕಡೆ ಸ್ಟಕ್ ಆಗತ್ತೆ ಗೊತ್ತಾ ಗಾಡಿ. ಅದೇ ತರ ಯಾವುದೋ ಒಂದು ಫ್ಲಾಶ್ ಬ್ಯಾಕ್ ನೆನಪಾಗ್ಬಿಡತ್ತೆ. ಡವ್ ಕೈ ಕೊಟ್ಟಿದ್ದು, ಇವನು ಯಾವನೋ 10 ಲಕ್ಷ ಶೂರಿಟಿ ತಗೊಂಡು ಮೋಸ ಮಾಡಿ ಹೋಗಿದ್ದು, ಇವ್ರು ಯಾರಿಗೋ ಒಂದು 4-5 ಲಕ್ಷ ಕೊಡಿಸಿ ಅವ್ರೇನೋ ಮಾಡಿತ್ತು. ಅಂದ್ರೆ ಈ ಹಾದಿಲಿ ಏನಾದ್ರೂ ಮಾಡಬೇಕು ಅಂತ ಜೀವನದಲ್ಲಿ ನಾವು ಹಾತ್ ತೊರಿತಿರ್ತಕ್ಕಂಥ ಸಮಯದಲ್ಲಿ ಈ ಹಳೆ ನೆನಪುಗಳು ಪದೇ ಪದೇ ಕಾಡ್ತಿರತ್ತೆ. ಯಾರೋ ನನ್ನ ಕಸಿನ್ ಚಿಕ್ಕ ವಯಸ್ಸಲ್ಲಿ ನನಗೆ ಅವಮಾನ ಮಾಡಿತ್ತು, ಯಾರೋ ಮಾವನ ಮೇಲೆ ನಿನ್ ಸೋಫಾ ಮೇಲೆ ಕುತ್ಕೊಂಬಿಡ ಕೆಳಗೆ ಕುತ್ಕೊ ಅಂತ ಬೈದಿತ್ತು. ಈ ಥರದ ಹಳೆ ಕೆಟ್ಟ ನೆನಪುಗಳು ನಮ್ಮನ್ನ ಆಕ್ಚುಲಿ ಕಟ್ಟಾಗ್ತಾ ಇರತ್ತೆ. ಈಗ ಈ ಯಶಸ್ವಿ ವ್ಯಕ್ತಿಗಳೇನಿರ್ತಾರಲ್ಲ, ಈ ಕೋಟ್ಯಾಧೀಶ್ವರು, ಮಿಲಿಯನೇರ್ಸ್, ಇವರು ಕೂಡ ನಮ್ಮ ಥರನೇ ಮನುಷ್ಯರು. ಆದರೆ ಇವ್ರಿಗೆ ಇದೆಲ್ಲ ಏನು ಕಾಡಲ್ವಾ ಅಂತ. Okay, that's a great question. First of all, thank you so much for calling again and again. ಎಸ್, ಥ್ಯಾಂಕ್ ಯು Thank ಸೋ you. ಮಚ್ ಬಂದಿದ್ದಕ್ಕೆ. Yes. ಸೊ ಅಟ್ ದ ಸೇಮ್ ಟೈಮ್ ಇದು ಇವತ್ತಿನ ಎಪಿಸೋಡ್ ಹೇಗೆ ಅರ್ಥ ಮಾಡ್ಕೋಬೇಕು ಅನ್ನೋದಕ್ಕೆ ಒಂದು 2-3 ಲೈನಲ್ಲಿ ಹೇಳ್ಬಿಡ್ತೀನಿ. ಸಿ, ಯಾವತ್ತೂ ಬಿಲಿಯನಿಯರ್ಸ್ಗಳಾಗಿರಲಿ ಅಥವಾ ಯಾರೆಲ್ಲ ಕೋಟ್ಯಾಧಿಪತಿಗಳಾಗಿರಲಿ, ಯಾರೆಲ್ಲ ದುಡ್ಡನ್ನ ತುಂಬ ಚೆನ್ನಾಗಿ ಸಂಪಾದನೆ ಮಾಡಿರಲಿ, ಅವ್ರು ಯಾರು ಡಿಫ್ರೆಂಟಾಗಿ ಹುಟ್ಟಿರೋದಿಲ್ಲ. ಅವರು ನಮ್ಮ ಥರನೇ ಹುಟ್ಟಿರ್ತಾರೆ. ಆದರೆ ಅವರ ಬ್ರೈನ್ ಪ್ಯಾಟರ್ನ್ಸ್ಗಳು ಬೇರೆ ಇರುತ್ತೆ. ವಿಚ್ ಮೀನ್ಸ್ ನಮ್ಮ ಥರನೇ ಬ್ರೈನ್ ಇದ್ರೂ ಅವ್ರ ಥಿಂಕಿಂಗ್ ಕೆಪಾಸಿಟಿ, ಥಿಂಕಿಂಗ್ ಎಬಿಲಿಟಿ ಅದು ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗೇ ಇರುತ್ತೆ. ಯಾಕಂತ ಹೇಳಿದ್ರೆ ಬ್ಯಾಂಕ್ ಅಕೌಂಟಲ್ಲಿ ದುಡ್ಡು ಹುಟ್ಟೋದಕ್ಕಿಂತ ಮುಂಚೆ ಮೈಂಡ್ ಅಕೌಂಟಲ್ಲಿ ದುಡ್ಡು ಹುಟ್ಟಬೇಕು. ಬ್ಯಾಂಕ್ ಅಕೌಂಟಲ್ಲಿ ದುಡ್ಡು ಹುಟ್ಟಕ್ಕಿಂತ ಮುಂಚೆ ಮೈಂಡ್ ಅಕೌಂಟಲ್ಲಿ ದುಡ್ಡು ಹುಟ್ಟಬೇಕು. ಬಿಕಾಸ್ ಇಲ್ಲಿಂದ ಸ್ಟಾರ್ಟ್ ಆಗಿಲ್ಲ ಅಂತ ಹೇಳಿದ್ರೆ ಹೊರಗಡೆ ಏನುವೆ ಸೃಷ್ಟಿ ಆಗೋದಕ್ಕಾಗೋದಿಲ್ಲ. ಹಾಗಾಗಿ ಯಾವಾಗಲೂ ಮೈಂಡಲ್ಲಿ ಹುಟ್ಟಿದ ನಂತರನೇ ಅದೊಂದು ಡಿಸಿಷನ್ ಆಗಿ ಟರ್ನ್ ಆಗುತ್ತೆ. ಯಾವ ಡಿಸಿಷನ್ಸ್ಗಳನ್ನ ತಗೊಳ್ತಾನೆ ಒಬ್ಬ ಮನುಷ್ಯ, ಆ ಡಿಸಿಷನಿಂದ ಅವನು ಆ್ಯಕ್ಷನ್ ಮಾಡ್ತಾನೆ. ಆ್ಯಕ್ಷನ್ ಒಂದು ಸಿಸ್ಟಮನ್ನು ಕೊಡುತ್ತೆ. ಆ ಸಿಸ್ಟಮು ಅವನಿಗೊಂದು ಇನ್ಕಮನ್ನು ಕೊಡುತ್ತೆ. ಆ ಇನ್ಕಮನ್ನು ವೆಲ್ತ್ ಕ್ರಿಯೇಟ್ ಮಾಡೋ ಹಾಗೆ ಮಾಡುತ್ತೆ. ಇದೊಂದು ಸ್ಟೆಪ್ ಆಫ್ ಪ್ರಾಸೆಸ್ಸು. ಸೊ ತುಂಬ ಜನಗಳು ಮಾಡುವಂಥ ಮಿಸ್ಟೇಕ್ ಏನಂತ ಹೇಳಿದ್ರೆ, ಅವರ ಲೈಫಲ್ಲಿ ಅಂದರೆ ಎಲ್ಲರೂ ಸಡನ್ನಾಗಿ ಅವರು ಅಲ್ಲಿವರೆಗೆ ಬೆಳೆದಿದ್ದಾರೆ ಅಂತೇಳಿ ಸಡನ್ನಾಗಿ ಅಲ್ಲಿ ಕಂಪ್ಯಾರಿಸನ್ ಮಾಡ್ಕೊಬಿಡ್ತಾರೆ. ಬಟ್ ಇವತ್ತು ನಾವು ಅರ್ಥ ಮಾಡ್ಕೊಳ್ಳೋಕೆ ಹೊರಟಿರುವಂಥದ್ದು, ಅವ್ರ ಥರ ಆಗೋದು ಬಿಡೋದು ಅದು ಸೆಕೆಂಡ್ ಫೇಸ್ ಅದು. ಬಟ್ ಅವರು ಹೇಗೆ ಯೋಚನೆ ಮಾಡ್ತಾರೆ ಅಂತ ಅರ್ಥ ಮಾಡ್ಕೊಳ್ಳೋದೇ ಫಸ್ಟ್ ಫೇಸ್ ಆಗಿರುತ್ತೆ. ಎಸ್. ಸೊ ಅದರ್ವೈಸ್ ನಮ್ಮ ಬ್ರೈನ್ನ ನಾವು ಅವ್ರ ಜೊತೆಗೆ ಡೈರೆಕ್ಟ್ ಕಂಪ್ಯಾರಿಸನ್ ಅಂತೂ ಆಗಲ್ಲ. ಆದರೆ ಅವ್ರಿನ್ನೇನೋ ಕಲೀಲಿಕ್ಕಿರುತ್ತೆ. ಅಂದರೆ ಅವ್ರು ಯಾವ ಥರ ಥಿಂಕ್ ಮಾಡ್ತಾರೆ, ಯಾವ ಥರ ಅವರ ಇಮೋಷ್ನಲ್ ಬ್ಯಾಲೆನ್ಸ್ ಯಾವ ಥರ ಇರುತ್ತೆ, ಅವರ ರಿಸಲ್ಟ್ಸ್ಗಳು ಬರಬೇಕು ಅಂತ ಹೇಳಿದ್ರೆ ಅವ್ರ ಲೈಫಲ್ಲಿ ಅವ್ರು ಏನೇನೆಲ್ಲ ಸಾಧನೆಗಳನ್ನ ಮಾಡಬೇಕು ಅಂತ ಹೇಳಿದ್ರೆ ಯಾವ ಪ್ರಕಾರದಲ್ಲಿ ಅವರ ಐಡೆಂಟಿಟೀಸ್ಗಳನ್ನು ಅವರು ಬಿಲ್ಡ್ ಮಾಡ್ಕೊಂಡಿರ್ತಾರೆ ಅನ್ನುವಂಥದ್ದನ್ನು ನಾವು ಅರ್ಥ ಮಾಡ್ಕೊಳ್ತಾ ಹೋಗ್ತೀವಿ. ಆ್ಯಂಡ್ ನಾನು ಯಾವಾಗಲೂ ಒಂದು ಮಾತು ಹೇಳ್ತಾ ಇರ್ತೀನಿ, ನೀವು ದೇಹದಿಂದ ಕೆಲಸ ಮಾಡಿದ್ರೆ ನಿಮ್ಮ ಸಮಯವನ್ನು ಮಾರ್ಕೋತೀರಿ, ಬುದ್ಧಿಯಿಂದ ಕೆಲಸ ಮಾಡಿದ್ರೆ ನೀವೊಂದು ಸಾಮ್ರಾಜ್ಯವನ್ನು ಕಟ್ತೀರಿ. ಬಿಕಾಸ್ ಇವತ್ತವ್ರಿಗೆ ಯಾರನ್ನ ಬೇಕಾದ್ರೂ ಅಬ್ಸರ್ವ್ ಮಾಡಿ, ಯಾರೆಲ್ಲ ತುಂಬ ಕಷ್ಟಪಟ್ಟರೆ ಮಾತ್ರ ನಾನು ಮೇಲ್ ಬರ್ತೀನಿ, ಕಷ್ಟಪಟ್ಟರೆ ಮಾತ್ರ ನಾನು ತುಂಬ ಚೆನ್ನಾಗಿರ್ತೀನಿ ಅಂತ ಹೇಳಿರುವಂಥವ್ರು ತುಂಬ ಬೆಳೆದಿರೋದು ತುಂಬ ಕಡಿಮೆ ಅಲ್ವಾ? ಸೊ ಆದರೆ ಯಾರು ಬುದ್ಧಿ ಓಡಿಸಿರ್ತಾರೆ ಅವ್ರು ಮಾತ್ರ ಮೇಲ್ ಬಂದಿರ್ತಾರೆ. ಈಗ ನೀವು ಹೇಳಿದ್ರಲ್ಲ, ಕೆಲವು ಟೈಮ್ ಪಾಸ್ಟ್ ಮಿಸ್ಟೇಕ್ಸ್ಗಳಿಗೆ ಅಥವಾ ಪಾಸ್ಟ್ ವಿಷಯಗಳಿಗೆ ತುಂಬ ಯಾಕೆ ಕ್ಲಿಂಗ್ ಆಗೋಗಿರ್ತಾರೆ ಅಂತ ಹೇಳ್ಬಿಟ್ಟು, ಅದಕ್ಕೆ ಒಂದು ಸಣ್ಣ ಇನ್ಸಿಡೆಂಟ್ ಹೇಳ್ತೀನಿ. ಒಬ್ಬ ತುಂಬ ಒಳ್ಳೆ ಬಿಸ್ನೆಸ್ ಮ್ಯಾನ್ ಇರ್ತಾನೆ. ಅವನಿಗೆ ಬಿಸ್ನೆಸ್ಸಲ್ಲಿ ಎಲ್ಲವೂ ಚೆನ್ನಾಗಿ ನಡೀತಾ ಇರುತ್ತೆ. ಆದರೆ ಒಳಗಡೆಯಿಂದ ಅವನಿಗೆ ಎಲ್ಲವೂ ಪಾಸ್ಟ್ದೆಲ್ಲ ತುಂಬ ಕಾಡಕ್ಕೆ ಸ್ಟಾರ್ಟ್ ಆಗ್ತಾ ಇರುತ್ತೆ. ಅವನೊಬ್ಬ ಗುರೂಜಿ ಹತ್ರ ಹೋಗ್ತಾನೆ. ಹೋಗ್ಬಿಟ್ಟು ಕೇಳ್ತಾನೆ, ಗುರುಗಳೇ, ನಾನು ನಿಮ್ಮನ್ನ ತುಂಬ ದೂರದಿಂದ ಬಂದಿದ್ದೀನಿ ಭೇಟಿ ಮಾಡಬೇಕು ಅಂತ ಹೇಳಿ, ನಿಮ್ಮಿಂದ ನನಗೆ ಸೊಲ್ಯೂಷನ್ ಬೇಕೇ ಬೇಕು ಅಂತ. ಏನಪ್ಪ? ಗುರುಗಳೇ, ನನಗೆ ಇದೇನೋ ಗೊತ್ತಿಲ್ಲ, ನನಗೆ ಮೆಡಿಟೇಷನ್ ಮಾಡಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಎಲ್ಲರೂ ಮೆಡಿಟೇಷನ್ ಮಾಡೋಕೆ ಕೂತ್ಕೊಂಡ್ರೆ ಇರೋಬರೋದೆಲ್ಲ ಥಾಟ್ಸ್ಗಳು ನೆನಪಾಗ್ತಾ ಇರುತ್ತೆ. ನಾನೇನಾದರೂ ಕೆಲಸ ಮಾಡೋಣ ಅಂತ ಹೋದರೆ ನನಗೆ ಅವ್ರು ಮೋಸ ಮಾಡಿದ್ದು, ಇವ್ರು ಮೋಸ ಮಾಡಿದ್ದು ಅದೇ ಪ್ರಕಾರದ ನೆನಪು ಆಗ್ತಾನೆ ಇರುತ್ತೆ. ನನಗೇನು ಮಾಡಿದ್ರು ಇದರಿಂದ ನಾನು ಆಚೆ ಬರೋದಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ನೀವು ನನಗೆ ದಯವಿಟ್ಟು ಸೊಲ್ಯೂಷನ್ ಕೊಡಲೇಬೇಕು ಅಂತ ಹೇಳ್ಬಿಟ್ಟು. ಆಗ ಗುರುಗಳು ಒಂದು ವಿಚಿತ್ರವಾದ ಕ್ವಶನ್ ಕೇಳ್ತಾರೆ. ಅವ್ರು ಹೇಳ್ತಾರೆ, ನೀನು ನಿನ್ನ ಜೀವನದಲ್ಲಿ ತುಂಬ ವರ್ಸ್ಟ್ ಮೂವಿ ಅಂತ ಯಾವ್ದು ನೋಡಿದೆ ನೀನು ಅಂತ. ಓಕೆ. ಅಂದರೆ ನಿನಗೆ ತುಂಬ ಬೋರ್ ಹೊಡಿಯುವಂಥ ಮೂವಿ ಯಾವ್ದು ನೋಡಿದ್ಯೋ? ಅವರು ಒಂದು XYZ ಅಂತ ಹೇಳ್ಬಿಟ್ಟು ಒಂದು ನಾನು ಮೂವಿ ಹೇಳ್ಬೋದಾ? ಬೇಡ. ಸೊ ಯಾವುದೋ ಒಂದು ಮೂವಿನ ಹೇಳ್ತಾನೆ. ನಾನು ಲಾಸ್ಟ್ ವೀಕ್ ನೋಡಿದೆ ಅದಕ್ಕೆ. ಸೊ ಯಾವುದೋ ಒಂದು ಮೂವಿ ಒಂದು ನೋಡ್ತಾನೆ ಅವನು. ಸೊ ದೆನ್ ಆ ಮೂವಿ ಬಗ್ಗೆ ಹೇಳ್ತಾನೆ. ದೆನ್ ಒಂದು 2 ನಿಮಿಷ ಇರಪ್ಪ ಅಂತ ಹೇಳ್ಬಿಟ್ಟು ಗುರುಗಳು ಒಳಗಡೆ ಹೋಗ್ತಾರೆ. ಮಂಕ್ ಒಳಗಡೆ ಹೋಗ್ಬಿಟ್ಟು ಕೈನಲ್ಲಿ ಒಂದು CD ಇಟ್ಕೊಂಡು ಬರ್ತಾರೆ. CD ಇಟ್ಕೊಂಡು ಬಂದು ಇವನ ಕೈಗೆ ಆ CD ಇರ್ತಾರೆ. ಇಟ್ಬಿಟ್ಟು, ಏನು ಗುರುಗಳೇ ಇದು ಅಂತ.
ನೀನು ಅದೇ ಕಣಪ್ಪ ಲಾಸ್ಟ್ ವೀಕ್ ನೋಡ್ಕೊಬಂದಲ್ಲ ಮೂವಿ, ಅದರದೇ CD ಇದು ತಗೋ ನೋಡು ಅಂತ. ಏನು ಗುರುಗಳೇ, ನಾನು ಆವಾಗಲೇ ಹೇಳ್ತಾ ಇದ್ದೀನಿ, ನನಗೆ ಲಾಸ್ಟ್ ವೀಕೆಲ್ಲ ನೋಡ್ಬಿಟ್ಟು ಅದನ್ನು ತುಂಬ ಬೋರ್ ಆಗೋಯ್ತು, ತುಂಬ ಅದ್ರ ಎಂಡಿಂಗ್ ಏನು ಅಂತ ಗೊತ್ತು, ಅದರಲ್ಲಿ ಏನೇನು ಸೀನ್ಸ್ಗಳು ಬರುತ್ತೆ ಅಂತ ಗೊತ್ತು, ಎಲ್ಲ ಗೊತ್ತು, ತುಂಬ ವರ್ಸ್ಟ್ ಮೂವಿ ಅದು, ಬಟ್ ಅದನ್ನೇ ನೋಡು ಅಂತ ಹೇಳ್ಬಿಟ್ಟು ತಗೊಂಡು ಬಂದಿದ್ದೀರಲ್ಲ. 2.5 ಗಂಟೆ ಟೈಮ್ ಅಷ್ಟೇನಪ್ಪ ಇರೋದು, ನೋಡು ಆರಾಮಾಗಿ ಅಂತ. ಒಂದು ನಿಮಿಷನೂ ನೋಡೋಕ್ಕಾಗಲ್ಲ ಗುರುಗಳೇ, ನಾನು ಅದು ಹೆಂಗೆ ನೋಡೋದಕ್ಕೆ ಸಾಧ್ಯ? ಅದೇ ಅದೇ ಮೂವಿನ ನನಗೆ ಆಲ್ರೆಡಿ ವರ್ಸ್ಟ್ ಮೂವಿ ಅಂತ ಗೊತ್ತು ಅಂತ. ದೆನ್ ಹಿ ಸೇಸ್, ನಿನ್ನ ಮೈಂಡಲ್ಲಿ ಇನ್ನೇನು ಮಾಡ್ತಾ ಇದೀಯ ನೀನು ಅಂತ. ಓ ಸೊ ಒಂದು ವರ್ಸ್ಟ್ ಮೂವಿನ ಮತ್ತಿನ್ನೊಂದ್ಸರಿ ನೋಡಕ್ಕೆ ನಿನ್ ಕೈಲಿ ಆಗ್ತಿಲ್ಲ. ಇಲ್ಲ. ಸೊ ಆ ವರ್ಸ್ಟ್ ಸಿಚುವೇಶನ್ಸ್ಗಳನ್ನು, ವರ್ಸ್ಟ್ ಮೂಮೆಂಟ್ಸ್ಗಳನ್ನು ಮತ್ತೆ 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 ಮೈಂಡ್ ಒಳಗಡೆ ಹಾಕೊಂಡು ಪ್ಲೇ ಮಾಡ್ಕೊತಾನೆ ಇರ್ತಾರೆ. ಓಕೆ. ಮೋಸ್ಟ್ ಆಫ್ ದ ಪೀಪಲ್ ಡೂ ದ ಸೇಮ್ ಮಿಸ್ಟೇಕ್ಸ್. ಸೊ ಹಾಗಾಗಿ ನಾನು ಒಂದು ಮಾತು ಹೇಳ್ತಾ ಇರ್ತೀನಿ, ಪಾಸ್ಟು ಲೆಸನ್ ಆಗಿಟ್ಟರೆ ಅದೊಂದು ವಿಸ್ಡಮ್ ಆಗಿರುತ್ತೆ, ಅದೇ ಪಾಸ್ಟು ಲೂಪ್ ಆಗಿಟ್ಟರೆ ಅದು ಪ್ರಿಷನ್ ಆಗಿರುತ್ತೆ. ಬಿಕಾಸ್ ನಿಮ್ಮ ಪಾಸ್ಟ್ ನಿಮ್ಮನ್ನು ಎಷ್ಟು ಕಂಟ್ರೋಲ್ ಮಾಡುತ್ತೆ ಅನ್ನುವಂಥದ್ದು ತುಂಬ ತುಂಬ ಮ್ಯಾಟ್ರ್ ಆಗ್ತಾ ಇರುತ್ತೆ. ಈಗ ಜಸ್ಟು ಇನ್ನೊಂದು ಇನ್ಸಿಡೆಂಟ್ ಹೇಳ್ತೀನಿ ಕೇಳಿ. ಸೊ ಸಾಮಾನ್ಯವಾಗಿ ನಮ್ಮ ಲೈಫಲ್ಲಿ ನಾವು ಯಾವುದಾದ್ರು ಒಂದೇ ಜಾಗದಲ್ಲಿ ಯಾವುದಾದ್ರು ಸ್ಟಕ್ ಆಗಿ ಹೋಗಿರ್ತೀವಲ್ಲ, ಅಂದರೆ ಒಂದೇ ಸಿಚುವೇಶನ್ಸಲ್ಲಿ ಒಂದೇ ಜಾಗದಲ್ಲಿ ನಿಂತ್ಕೊಂಡ ಜಾಗದಲ್ಲೇ ನಿಂತು ಹೋಗ್ಬಿಟ್ಟಿರ್ತೀನಿ ಅಂತ ಹೇಳ್ಬಿಟ್ಟು ಭಾಳ ಜನಕ್ಕೆ ಕರೆಕ್ಟ್. ಅನ್ನಿಸ್ತಾ ಇರುತ್ತೆ. ಏನು ದಾರಿ ಮುಂದಕ್ಕೇನು ಜಾರಿ ಅಂದರೆ ಏನು ಹೊಳಿತಾನೆ ಇಲ್ಲ ಅಂತ ಹೇಳ್ಬಿಟ್ಟು ಅನ್ನಿಸ್ತಾ ಇರುತ್ತೆ. ಸೊ ನಮ್ಮ ಪಾಸ್ಟ್ ಇದೆಯಲ್ಲ, ಇದೊಂಥರ ನಾವು ಕಾರ್ ಡ್ರೈವ್ ಎಕ್ಸಾಂಪಲ್ ತಗೊಳ್ಳೋಣ. ಅಂದರೆ ನಮ್ಮಲ್ಲೊಂದು ಡ್ಯಾಶ್ ಕ್ಯಾಮ್ ಅಂತ ಹೇಳ್ಬಿಟ್ಟು ಹಾಕೊಂಡಿರ್ತೀವಿ, ಅದೊಂಥರ CCTV ಅಂತ ಇಟ್ಕೊಳ್ಳೋಣ. ಅಂದರೆ ಕಾರಲ್ಲಿ ಹಿಂದೆ ಮುಂದೆ ಏನಾಗ್ತಾ ಇದೆ ಅಂತ ಹೇಳ್ಬಿಟ್ಟು ರೆಕಾರ್ಡ್ ಆಗ್ತಾ ಇರುತ್ತೆ, ಒಂಥರ CCTV ಥರ ಅಂತ ಹೇಳ್ಬಿಟ್ಟು ಇಟ್ಕೊಳ್ಳಿ. ಸೊ ಅದು ಯಾವಾಗಲೂ CCTV ಅನ್ನುವಂಥದ್ದು ಅಥವಾ ಡ್ಯಾಶ್ ಕ್ಯಾಮ್ ಅನ್ನುವಂಥದ್ದು ಹಿಂದೆ ಏನಾಯಿತು ಅಂತ ತೋರಿಸ್ಬೋದು ಹೊರತು ಮುಂದೆ ಏನಾಗುತ್ತೆ ಅಂತ ತೋರಿಸೋದಕ್ಕಾಗೋದಿಲ್ಲ. ಕರೆಕ್ಟ್. ಸೇಮ್ ವೇ ಲೈಫಲ್ಲೂ ಅಷ್ಟೇನೆ, ಅದು ನೀವು ಎಲ್ಲಿಗೆ ಹೋಗಬೇಕು ಅಂತಲೂ ಡಿಸಿಷನ್ ತೊಗೊಳೋದಕ್ಕೆ ಆಗೋದಿಲ್ಲ ಅದು, ಆದರೆ ದಟ್ ಬಿಕಮ್ಸ್ ಯುವರ್ ರೆಫರೆನ್ಸ್ ಅಷ್ಟೇನೆ. ಯಾರಾದರೂ CCTV ನೋಡ್ಕೊಂಡು ಯಾರೂ ಡ್ರೈವ್ ಮಾಡೋದಿಲ್ಲ, ಮುಂದಗಡೆ ವಿಂಡ್ಶೀಲ್ಡ್ ನೋಡ್ಕೊಂಡ್ರೆ ಡ್ರೈವ್ ಮಾಡ್ತಿರ್ತಾರೆ. ಬಟ್ ಲಾಡ್ ಆಫ್ ಪೀಪಲ್ ಡೂ ದ ಸೇಮ್ ಮಿಸ್ಟೇಕ್. ಏನಂತ ಹೇಳಿದ್ರೆ, ಅವರು CCTV ಫೂಟೇಜನ್ನು ನೋಡಿಕೊಂಡು ಅವ್ರ ಲೈಫ್ನ ಡ್ರೈವ್ ಮಾಡ್ತಾ ಇರ್ತಾರೆ. ಓಕೆ. ಈ ಹಂತದಲ್ಲಿ ನಾನು ನಿಮ್ಗೊಂದು ಪ್ರಶ್ನೆನ ಕೇಳಲ್ಲ ಇದಕ್ಕೆ ಸಂಬಂಧಪಟ್ಟಂಗೆ. ಈಗ ನೀವು ಹೇಳಿದ್ರಿ ಪಾಸ್ ಬಗ್ಗೆ ತಲೆ ಕೆಡಿಸ್ಕೊಂಬೇಡಿ, ಅಥವಾ ನೀವು ಈ ಕಾರ್ದೇ ಹೇಳ್ತೀನಿ, ನೀವು ಹಿಂದಿನ ಕ್ಯಾಮ್ರಾದು ನಿಮ್ಮ ಪಾಸ್ಟ್ ರೆಕಾರ್ಡ್ ಸಿಗತ್ತೆ ಅಷ್ಟೇ, ಮುಂದೆ ಎಲ್ಲೂ ಅದು ನಿಮಗೆ ಸಹಾಯ ಮಾಡಲ್ಲ, ನೋಡ್ಬಿಡಿ ಅಂತ. ಈಗ ಉದಾಹರಣೆಗೆ ಒಬ್ಬ ಡಾಕ್ಟರ್ ಹತ್ರ ಹೋದಾಗ, ನೀವೊಂದು ಡಾಕ್ಟರ್ ಸರ್ಜರಿ ಮಾಡೋಕ್ಕಿಂತ ಮುಂಚೆ ನಿಮ್ಮ ಹಿಸ್ಟ್ರಿ ಕೇಳ್ತಾರೆ. ನಿಮ್ಮ ಪಾಸ್ಟ್, ನಿಮ್ಮ BP ಇದೆಯಾ, ಶುಗರ್ ಇದೆಯಾ ಅಂತ ನಿಮ್ಮ ಪಾಸ್ಟ್ ಕೇಳಿ ಅದಕ್ಕೆ ತಕ್ಕಂಗೆ ಸರ್ಜರಿ ಮಾಡ್ತಾರೆ. ಅದೇ ಥರ ನಾನು ಕೇಳಿದ್ದು ಹೇಗೆ ಅಂದರೆ, ನಿಮ್ಮ ಪಾಸ್ಟೇನೆ ರೂಟ್ ಕಾಸ್, ಫಸ್ಟು ನೀವು ಅದನ್ನು ಫಿಕ್ಸ್ ಮಾಡಬೇಕು ಅಂತ ಅಂತಾರೆ. ದಟ್ ಈಸ್ ವಾಟ್ ಇಟ್ ಈಸ್ ಕಾಲ್ಡ್ ರೆಫರೆನ್ಸ್. ಅಂದರೆ ಇಟ್ ಈಸ್ ಅ ರೆಫರೆನ್ಸ್ ಅಷ್ಟೇನೆ. ಓಕೆ ಓಕೆ, ಅಂದರೆ ಜಸ್ಟ್ ಅಂದರೆ ರೆಫರೆನ್ಸ್ ಅಂತ ಹೇಳಿದ್ರೆ ಅರ್ಥ ಆಯ್ತು. ಹಾಂ, ಅಂದರೆ ನಾನು ಅದನ್ನು ನೋಡಿ ಬಿಡಬೇಕಷ್ಟೇ. ಈಗ ಹಿಪ್ನೋಥೆರಪಿನಲ್ಲೂ ಒಂದು ಲ್ಯಾಂಗ್ವೇಜ್ ಇದೆ, ಏನಂದರೆ ಪಾಸ್ಟಲ್ಲಿ ಏನಾಗಿರುತ್ತೆ ಅನ್ನೋಂಥದ್ದು ಜಸ್ಟ್ ತೋರಿಸ್ತೀವಿ ಅಷ್ಟೇ, ಅದೊಂದು ರೆಫರೆನ್ಸು. ಬಟ್ ಅದು ನಿಮ್ಮ ನೆಕ್ಸ್ಟ್ ಲೈಫ್ನ ಡಿಸೈಡ್ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಎಲ್ಲೂ ಇಲ್ಲ ರೂಲ್. ಸೊ ಇಲ್ಲಿ ಜನಗಳು ಏನು ಮಾಡೋದಕ್ಕೆ ಹೋಗ್ತಾರೆ ಅಂತ ಹೇಳಿದ್ರೆ, ಪಾಸ್ಟ್ ಹಿಸ್ಟ್ರಿಯನ್ನೇ ಅವ್ರದ್ದು ಅಂತ ಹೇಳಿ ಐಡೆಂಟಿಟಿ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಸೇ ಫಾರ್ ಎಕ್ಸಾಂಪಲ್, ನಾನು ಇದನ್ನು ತುಂಬ ಸಿಂಪಲಾಗಿ ಹೇಳ್ತೀನಿ ಕೇಳಿ. ಯಾವಾಗಲೂ ಒಂದ್ಸಲ ಬಿಸ್ನೆಸ್ನ ಅವ್ನು ಸ್ಟಾರ್ಟ್ ಮಾಡಿರ್ತಾನೆ, ಒಂದ್ಸಲ ಬಿಸ್ನೆಸ್ಸಲ್ಲಿ ಫೇಲ್ ಆಗ್ತಾನೆ, ಅದು ಅವನ ಹಿಸ್ಟ್ರಿ. ಆದರೆ ನಾನು ಯಾವ ಬಿಸ್ನೆಸ್ ಮಾಡಿದ್ರೂ ಫೇಲ್ ಆಗ್ತೀನಿ ಅಂತ ಅಂದ್ಕೊಳ್ಳೋದು ಅವನ ಐಡೆಂಟಿಟಿ ಆಗೋಗಿರುತ್ತೆ. ಈಗ ಯಾರೋ ಒಬ್ಬರು ಯಾವುದೋ ಒಂದು ಕೆಲಸ ಕೈ ಹಾಕಿರ್ತಾರೆ, ನಾನು ಪಾಸ್ಟಲ್ಲಿ ಆ ಕೆಲಸದಲ್ಲಿ ನಾನು ಫೇಲ್ ಆಗಿದ್ದೆ ಅನ್ನುವಂಥದ್ದು ಹಿಸ್ಟ್ರಿ. ನನ್ನ ಜೀವನದಲ್ಲಿ ಏನು ಕೆಲಸ ಮಾಡಿದ್ರೂ ಉದ್ಧಾರ ಆಗೋದಿಲ್ಲ ಮಾರಾಯ ನಾನು ಅನ್ನೋದು ಅವನ ಐಡೆಂಟಿಟಿ ಆಗೋಗಿರುತ್ತೆ. ಆ್ಯಂಡ್ ಮೋಸ್ಟ್ ಆಫ್ ದ ಟೈಮ್ಸ್, ಈಗ ಯಾವುದೋ ಒಂದು ದುಡ್ಡಿನ ವಿಷಯದಲ್ಲಿ ನಾನು ಪಾಸ್ಟಲ್ಲಿ ಮನಿಯನ್ನು ಮ್ಯಾನೇಜ್ ಮಾಡೋದಕ್ಕೆ ನನಗೆ ಬಂದಿಲ್ಲ ಅಂತ ಇಟ್ಕೊಳ್ಳಿ, ಅದು ಅವನ ಹಿಸ್ಟ್ರಿ. ಆದರೆ ನನ್ನ ಇಡೀ ಜೀವಮಾನ ಪರ್ಯಂತ ನನಗೆ ದುಡ್ಡನ್ನ ಮ್ಯಾನೇಜೇ ಮಾಡೋದಕ್ಕೆ ಬರೋದಿಲ್ಲ ಅಂತ ಅಂದ್ಕೊಳ್ಳುವಂಥದ್ದು ಅವನ ಐಡೆಂಟಿಟಿ. ವಿಚ್ ಮೀನ್ಸ್ ಎಲ್ಲಿ ತನಕ ಈ ಪಾಸ್ಟ್ ಹಿಸ್ಟ್ರಿಗಳನ್ನೇ ಅವರ ಐಡೆಂಟಿಟಿ ಮಾಡ್ಕೊಬಿಟ್ಟಿರ್ತಾರೆ, ಅಲ್ಲಿವರೆಗೂ ಅದು ಮುಂದೆ ಹೋಗೋದಕ್ಕೆ ಬಿಟ್ಟಿರೋದಿಲ್ಲ. ಬಿಕಾಸ್ ನೀವು ಹೇಳಿದಾಗೆ ಪಾಸ್ಟ್ ಅನ್ನುವಂಥದ್ದು ರೆಫರೆನ್ಸ್ ಆಗಿರ್ಬೇಕಷ್ಟೇ, ಆದರೆ ಅದು ಅವರ ಲೈಫನ್ನು ರೂಲ್ ಮಾಡಬಾರ್ದು. ಯಾರೇ ದೊಡ್ಡ ದೊಡ್ಡ ವ್ಯಕ್ತಿಗಳಾಗಿರಲಿ, ಅವ್ರ ಮಿಸ್ಟೇಕ್ಸ್ಗಳಿಂದ ಕಲಿತು ಅದರಿಂದ ಮುಂದೆ ಹೋಗೋದಕ್ಕೆ ಪ್ರಯತ್ನ ಮಾಡ್ತಿರ್ತಾರೆ. ಆದರೆ ಅವ್ರು ಅದನ್ನು ಐಡೆಂಟಿಟಿ ಮಾಡ್ಕೊಂಡ್ಬಿಟ್ಟು ಅವರು ಅದನ್ನೇ ಕ್ಲಿಂಗ್ ಮಾಡ್ಕೊಂಡು ಸುತ್ತಾಡ್ತಾ ಇರೋದಿಲ್ಲ. ಈಗ ನೋಡಿ, ಈಗ ಯಾವುದೋ ಒಂದು ಡಿಶನ್ನು ತೊಗೋಬೇಕಾಗಿತ್ತು, ಅವನು ಒಂದು ಸಲ ಎಲ್ಲೋ ತಪ್ಪಾಗೋಯ್ತು, ಎರಡನೇ ಸಲನೂ ತಪ್ಪಾಗೋಯ್ತು. ಅವನ ಐಡೆಂಟಿಟಿ ಹೇಗೆ ಮಾಡ್ಕೊಬಿಡ್ತಾನಂದರೆ, ನನ್ನ ಜೀವನದಲ್ಲಿ ನಾನು ಏನೇ ಡಿಸಿಷನ್ ತೊಗೊಳಕ್ಕೆ ಹೋಗಲಿ ಸರ್, ಎಲ್ಲ ಕಡೆ ನಾನು ಫೇಲಾಗಿ ಹೋಗ್ತೀನಿ, ನನಗೆ ಕ್ಲಾರಿಟಿನೇ ಇಲ್ಲ ಲೈಫಲ್ಲಿ ಅಂತ ಹೇಳ್ಬಿಟ್ಟು ಬಂದಿರ್ತಾರೆ. ಅವ್ರಿಗಾಗಿರೋದು ಹಿಸ್ಟ್ರಿನಲ್ಲಿ ಮಾತ್ರ ಅದು, ಆದರೆ ಅವರ ಐಡೆಂಟಿಟಿಯಾಗಿ ಎಂಬೆಡ್ ಆಗೋಗುತ್ತಲ್ಲ, ಅಂದರೆ ಅವರ ಲೈಫ್ ಜೊತೆಗೆ ಯಾವಾಗ ಎಂಬೆಡ್ ಆಗೋಗುತ್ತಲ್ಲ, ಇದೇ ನಾನು ಅಂದರೆ ನಾನೇ ಫೇಲ್ಯೂರು, ಅಂದರೆ ಅದರಿಂದನೇ ಗುರುತಿಸ್ಕೊಂತಾರೆ ಅವ್ರನ್ನ. ಎಸ್ ಅಬ್ಸಲ್ಯೂಟ್ಲಿ. ಅಂದರೆ ಫೇಲ್ಯೂರ್ ಅನ್ನೋದು ಒಂದು ಈವೆಂಟ್ ಆಗಿರುತ್ತೆ, ಆದರೆ ಇವರು ಐಡೆಂಟಿಟಿ ಅಂದರೆ ಅದನ್ನು ಎಂಬೆಡ್ ಮಾಡ್ಕೊಂಡ್ಬಿಟ್ಟಿರ್ತಾರೆ.
ಯಾಕಂದ್ರೆ ನೋಡಿ ಇದನ್ನ ಸ್ವಲ್ಪ ಒಂದು ಸಿಂಪಲ್ ಲೈನಲ್ಲಿ ಹೇಳ್ತೀನಿ. ಫೇಲ್ಯೂರ್ ಅನ್ನುವಂಥದ್ದು ಒಂದು ಈವೆಂಟು. ನಾನೇ ಫೇಲ್ಯೂರ್ ಅನ್ನುವಂಥದ್ದು ತಪ್ಪು ಅಂತ ನಾನು ಹೇಳೋದು. ಎರಡಕ್ಕೂ ಡಿಫ್ರೆನ್ಸ್ ಇದೆ. ಅಂದರೆ ಆಗಿದೆ, ಅದು ಆಗೋಗಿದೆ, ಅದೊಂದು ಈವೆಂಟ್ ನಡೆದೋಗಿದೆ. ಆದರೆ ನಾನೇ ವಿಕ್ಟಿಮ್ ಅನ್ನುವಂಥ ಭರದಲ್ಲಿ ಯಾರು ಹೋಗ್ತಾರಲ್ಲ, ಅವ್ರ ಲೈಫಲ್ಲಿ ಭಾಳಷ್ಟು ವಿಷಯಗಳನ್ನು ಮುಂದೆ ಹೋಗೋದ್ರಿಂದ ಕಳ್ಕೊಂಡ್ಬಿಟ್ಟಿರ್ತಾರೆ. ಆ್ಯಂಡ್ ಪರಿಸ್ಥಿತಿ ಹದಗೆಟ್ಟಾಗ ಹಣೆ ಬರಹದ ಮೇಲೆ ಕಂಪ್ಲೇಂಟ್ ಮಾಡ್ತಿರ್ತಾರಲ್ಲ, ಸೊ ಅದೊಂಥರ ವಿಕ್ಟಿಮ್ ಮೈಂಡ್ ಸೆಟ್ ಆಗೋಗಿರುತ್ತೆ. ಅಂದರೆ ಏನೇ ತಪ್ಪಾಗಲಿ, ಅಯ್ಯೋ ಎಲ್ಲ ನನ್ನ ಹಣೆ ಬರ ಬಿಡಪ್ಪ, ಏನೇ ತಪ್ಪಾಗಲಿ ನನ್ನ ಹಣೆ ಬರ, ನನ್ನ ಲೈಫಲ್ಲಿ ಏನು ಮಾಡಿದ್ರು ನಾನು ಉದ್ಧಾರ ಆಗೋದಿಲ್ಲ, ಏನು ಮಾಡಿ ಏನು ಪ್ರಯೋಜನ ನನ್ನ ಲೈಫಲ್ಲಿ. ಇದೇ ಥರದ್ದು ಒಂದು ಐಡೆಂಟಿಟಿ ಅವ್ರಿಗೇನಾದ್ರು ಟ್ಯಾಗ್ ಆಗೋಯ್ತು ಅಂತ ಹೇಳಿದ್ರೆ ಜನ್ಮ ಪೂರ್ತಿ ಅಲ್ಲಿಂದ ಆಚೆಗೆ ಅವ್ರನ್ನ ಮುಂದೆ ಹೋಗೋದಕ್ಕೆ ಬಿಟ್ಟೇ ಇರೋದಿಲ್ಲ ಅದು. ನೋಡಿ, ಕೆಸರಿಂದ ಹುಟ್ಟಿದಂಥ ಕಮಲ ಅದು ಜನ್ಮಸ್ಥಳವನ್ನು ಮೀರಿ ಶಿವನ ಮುಡಿಗೆ ಇರುತ್ತೆ, ಲಕ್ಷ್ಮಿ ಪಾದ ಸೇರುತ್ತೆ. ಅದೇ ಪ್ರಕಾರ ನಿಮ್ಮ ಪಾಸ್ಟ್ ಅನ್ನುವಂಥ ಹಿಸ್ಟ್ರಿ ಆ ಮಿತಿಗಳನ್ನು ಮೀರಿದ್ರೆ, ಆ ಥಾಟ್ಸ್ಗಳು ಬದಲಾದರೆ ಇಡೀ ಜೀವನನೇ ಬದಲಾಗುತ್ತೆ. ಬಿಕಾಸ್ ಒಂದು ಕಮಲ ಕೆಸರಲ್ಲಿ ಹುಟ್ಟಿತು ಅಂತೇಳಿ ಅದಕ್ಕೆ ಹೆಸರನ್ನು ಅಂಟಿಸ್ಕೋತು ಅಂತ ಹೇಳ್ಬಿಟ್ಟು ಯಾರು ಅದನ್ನು ದೇವಸ್ಥಾನಕ್ಕೆ ತೊಗೊಂಡೋಗದೇ ಇರೋದಿಲ್ಲ. ಮತ್ತು ಅದನ್ನು ದೇವಸ್ಥಾನಕ್ಕೆ ತೊಗೊಂಡೋಗಿ ಡೆಫಿನೆಟಾಗಿ ಇಟ್ಟಿರ್ತಾರೆ. ಆದರೆ ಈಗ ನಮ್ಮ ಲೈಫಲ್ಲೂ ಎಲ್ಲೋ ಒಂದು ಕಡೆ ಏನೋ ಫೇಲ್ಯೂರ್ ಆಯಿತು, ಎಲ್ಲೋ ಒಂದು ಕಡೆ ಏನೋ ಪ್ರಾಬ್ಲಮ್ಸ್ಗಳಾಯಿತು ಅಂತ ಹೇಳಿದ್ರೆ ನಾವು ಅಲ್ಲೇ ಉಳಿದೋಗೋದಿಲ್ಲ. ದಟ್ ಆಲ್ಸೋ ಹೆಲ್ಪ್ಸ್ ಅಸ್ ಟು ಟೇಕ್ ಟು ಅ ನೆಕ್ಸ್ಟ್ ಲೆವೆಲ್. ಇಟ್ ಈಸ್ ಪಾಸಿಬಲ್. ಬಟ್ ಯಾರೆಲ್ಲ ಈಗ ಆಲ್ರೆಡಿ ವೆಲ್ದಿ ಇದ್ದಾರೆ ಅಥವಾ ಬಿಲಿಯನಿಯರ್ಸ್ಗಳಿದ್ದಾರೆ, ಯಾರೆಲ್ಲ ತುಂಬ ದುಡ್ಡು ಮಾಡಿಟ್ಟಿದ್ದಾರೆ, ಕೋಟ್ಯಾಧಿಪತಿಗಳಿದ್ದಾರೆ, ಅವ್ರಿಗೂ ಒಬ್ಬ ಕಾಮನ್ ಮ್ಯಾನ್ಗೂ ಏನು ಡಿಫ್ರೆನ್ಸ್ ಅಂತ ಹೇಳಿದ್ರೆ, ಅವ್ರು ಆಗೋಗಿರೋ ಈವೆಂಟಿಂದ ಏನೋ ಕಲಿತು ಮುಂದೆ ಹೋಗ್ತಾರೆ. ಆದರೆ ಇವನು ಆಗೋಗಿರೋ ಈವೆಂಟನ್ನೇ ನಾನು ಅಂತ ಹೇಳ್ಕೊಂಡು ಅಲ್ಲೇ ಸಿಗಾಕೊಂಡು ಒದ್ದಾಡ್ತಿರ್ತಾನೆ. ಇದೇ ಇವರಿಬ್ಬರ ನಡುವೆ ಇರುವಂಥ ತುಂಬ 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 ಮೇಜರ್ ವಿಷಯಗಳು. ಓಕೆ, ಹಾಗಿದ್ರೆ ಯಾರಿಗಾದ್ರೂ ಒಬ್ಬರಿಗೆ ಅವರ ಪಾಸ್ಟ್ ತುಂಬ ಬಾಧಿಸ್ತಾ ಇದ್ರೆ, ಓಕೆ ಬಿಟ್ಬಿಟ್ಟು ಮುಂದೆ ಹೋಗಿ ಅಂತ ಹೇಳೋದು ಓಕೆ, ಒಂದು ಸೊಲ್ಯೂಷನ್. ಅವ್ರೆ ತುಂಬ ಹಾಂಟ್ ಮಾಡ್ತಾ ಇದ್ರೆ ಹೇಗದು ಹೊರಗೆ ಬರಬೇಕಾ ಅಥವಾ ಹೇಗೆ ಅಲ್ಲೇ ವರ್ಕ್ ಮಾಡಬೇಕಾ? ಏನು ಸೊಲ್ಯೂಷನ್ ಏನು ಅದಕ್ಕೆ? ಓಕೆ, ಸೊ ಇದು ಒಂದು ಸ್ವಲ್ಪ ಫನ್ನಿ ಅಂತ ಅನ್ನಿಸ್ಬೋದು, ಬಟ್ ಇಲ್ಲಿ ಯಾರನ್ನೂ ಅವಮಾನ ಮಾಡೋದಕ್ಕೆ ಅಂತಿಲ್ಲ. ಬಟ್ ಸ್ಟಿಲ್ ನಾರ್ಮಲಿ ಜನರಲ್ ಇನ್ಸಿಡೆಂಟ್ಸ್ಗಳು ಯಾವ ಥರ ನಡೆಯುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತೀನಿ. ತುಂಬ ಜನಗಳಿಗೆ ಒಂದು EMI ಪ್ರೆಷರ್ ಇರುತ್ತೆ, ಅಥವಾ ಸಿಕ್ಕಾಪಟ್ಟೆ ಸಾಲಗಳಿರುತ್ತೆ, ಅಥವಾ ನಾವೇನೋ ಮಾಡಬೇಕು ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ಅಲ್ಲೇ ಅದನ್ನು ಯೋಚನೆ ಮಾಡ್ತಾನೆ ಇರ್ತಾರೆ. ಸ್ಟಕ್ ಆಗಿರ್ತಾರೆ ಅನ್ನೋದಕ್ಕಿಂತಲೂ ದರ್ ಈಸ್ ಒನ್ ಮೋರ್ ಸೇಯಿಂಗ್ ದಟ್ ಸೇಸ್, ಯು ಆರ್ ಆಲ್ವೇಸ್ ರೆಡಿ ಟು ಗೆಟ್ ರೆಡಿ ಬಟ್ ಯು ಆರ್ ನೆವರ್ ರೆಡಿ. ಯು ಆರ್ ಆಲ್ವೇಸ್ ರೆಡಿ ಟು ಗೆಟ್ ರೆಡಿ ಬಟ್ ಯು ಆರ್ ಬಟ್ ಯು ಆರ್ ನೆವರ್ ರೆಡಿ. ಓಕೆ ಓಕೆ, ಅಂದರೆ ಯಾವಾಗಲೂ ರೆಡಿ ಆಗಕ್ಕೆ ರೆಡಿ ಆಗ್ತಿರ್ತಾರೆ ಅವರು. ಕರೆಕ್ಟ್. ಅಂದರೆ ರೆಡಿ ಆಗಕ್ಕೆ ಎಲ್ಲವೂ ಸರಿ ಹೋಗಲಿ, ಎಲ್ಲವೂ ಪರ್ಫೆಕ್ಟಾಗಿ ಆಗಲಿ, ಅದಾದಮೇಲಿಂದ ನಾನೆಲ್ಲ ಕೆಲಸ ಸ್ಟಾರ್ಟ್ ಮಾಡ್ತೀನಿ. ಈಗ ನಾನು ಒಂದು ಸ್ವಲ್ಪ ಇಲ್ಲೆಲ್ಲ ಪಿಂಪಲ್ ಇದೆ, ಅವೆಲ್ಲ ಹೋಗ್ಬಿಡ್ಲಿ, ಆಮೇಲಿಂದ ನಾನು ಕ್ಯಾಮ್ರಾ ಮುಂದೆ ಬರ್ತೀನಿ. ಸೊ ನಂದು ಈಗ ಒಂದು ಸ್ವಲ್ಪ ಈಗ ನನ್ನ ಬರ್ತ್ಡೇಗೆ ಶುರು ಮಾಡ್ತೀನಿ, ನನ್ನ ಬರ್ಡೇಗೆ ಶುರು ಹೊಸ ವರ್ಷಕ್ಕೆ ಶುರು ಮಾಡ್ತೀನಿ, ಸ್ವಲ್ಪ ನಾನು ಮುಂದಿನ ಸೋಮವಾರ ಶುರು ಮಾಡ್ತೀನಿ, ಒಂಚೂರು ಸಣ್ಣ ಆಗ್ಬಿಡ್ಲಿ, ಆಮೇಲಿಂದ ಸ್ಟಾರ್ಟ್ ಮಾಡ್ತೀನಿ. ಸೊ ಇದೇ ಥರ ನಮಗೆ ನಾವೇನೇ ಅನ್ಕೊತಾನೆ ಇರ್ತೀವಿ ಲಾಟ್ ಆಫ್ ಟೈಮ್ಸ್. ಭಾಳ ಜನಗಳಿಗೆ ಅದು ಸ್ಟಕ್ ಅನ್ನೋದಕ್ಕಿಂತ ಅವ್ರು ರೆಡಿ ಆಗೋದಕ್ಕೆ ರೆಡಿ ಆಗ್ತಾನೆ ಇರ್ತಾರೆ. ಅವ್ರು ಎಲ್ಲ ವಿಷಯಗಳಲ್ಲಿ ಒಂದೇ ಕಡೆಗಳಲ್ಲಿ ನಿಂತ್ಕೊಂಡು, ಈಗ ಒಬ್ಬ ಪುಣ್ಯಾತ್ಮ ಇರ್ತಾನೆ ಅಂತ ಇಟ್ಕೊಳ್ಳಿ, ಅವನು ಈ ಥರ ಎಲ್ಲ ಸ್ಟಕ್ ಆಗಿ ಹೋಗಿರ್ತಾನೆ. ಸೊ ದೇವ್ರ ಹತ್ರ ಹೋಗ್ತಾನೆ, ದೇವ್ರ ಮುಂದೆ ದೇವ್ರ ಮನೆ ಒಳಗಡೆ ಹೋಗ್ಬಿಟ್ಟು ಒಂದು ಗಂಧದ ಕಡ್ಡಿ ಹಚ್ಬಿಟ್ಟು ಅಲ್ಲಿಂದ ಒಂದು ಟ್ರಾಜಿಡಿ ಡ್ರಾಮಾ ಶುರು ಮಾಡ್ತಾನೆ. ನನಗೆ ಯಾಕಪ್ಪ ದೇವ್ರೆ ಇಷ್ಟೊಂದು ಕಷ್ಟ ಕೊಡ್ತಾ ಇದೆಯಾ, ಏನು ನಾನೇನು ನಿನಗೆ ವೀಕೆಂಡ್ ಪ್ರಾಜೆಕ್ಟಾ? ಸೊ ನಿನ್ಗೇನಾದ್ರು ಯಾರಾದರೂ ಅಸೈನ್ಮೆಂಟ್ ಕೊಟ್ಟಿದ್ದಾರೆ, ಇರೋ ಬರೋ ಕಷ್ಟ ಎಲ್ಲ ತಗೊಂಡು ನನ್ನ ಹೆಗಲ ಮೇಲೆ ಹಾಕೊಂಡಿದೆಯಲ್ಲ ದೇವ್ರೆ ಅಂತ ಹೇಳ್ಬಿಟ್ಟು ಅವನು ದೇವ್ರ ಮುಂದೆ ನಿಂತ್ಕೊಂಡು ಪ್ರೇ ಮಾಡ್ತಿರ್ತಾನೆ. ಅದೇನಾದರೂ ದೇವ್ರೇನಾದರೂ ಪ್ರತ್ಯಕ್ಷ ಆಗೋಂಗೆ ಇದ್ದಿದ್ದರೆ, ನಿನ್ನ ಕಂಪ್ಲೇಂಟ್ಸ್ಗಳೆಲ್ಲ ಕಂಪ್ಲೇಂಟ್ ಬಾಕ್ಸ್ ಇಟ್ಟಿದ್ದೀನಲ್ಲಿ ಅದರೊಳಗಡೆ ಹಾಕೋ, ನಾನು ಬೇರೆ ಕಡೆ ಡೆಲಿವರಿ ಇದೆ ಅಂತ ಹೋಗಬೇಕಾಗಿತ್ತಷ್ಟೇ. ಸೊ ಅಂದರೆ ಅಲ್ಲಿ ಹೋಗಿ ಹತ್ಕೊಂಡ ತಕ್ಷಣವೇ ಅವನ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತಲ್ಲ, ಬಟ್ ಅದಕ್ಕೆ ತಕ್ಕ ಹಾಗೆ ಅವ್ನು ಏನನ್ನು ಮಾಡ್ತೇನೆ ಅನ್ನೋಂಥದ್ದು ಇಂಪಾರ್ಟೆಂಟು. ಈಗ ಒಂದು ಸೈಕಾಲಜಿನಲ್ಲಿ ಒಂದು ಟೆಕ್ನಿಕ್ ಇದೆ, ಆ್ಯಂಡ್ ಒಂದು ಸೀಕ್ರೆಟ್ ಅಂತಲೂ ಇಟ್ಕೊಳ್ಳಿ. ಅದು ನಮ್ಮ ಬ್ರೈನ್ಗೆ, ಅಂದರೆ ಇದಕ್ಕೆ ಸೊಲ್ಯೂಷನ್ ಕೇಳಿದ್ರಲ್ಲ, ಹಾಗಾಗಿ ಅದನ್ನೊಂದು ಸೊಲ್ಯೂಷನ್ ಹೇಳ್ತಾ ಇದ್ದೀನಿ. ಆ್ಯಂಡ್ ನೆಕ್ಸ್ಟ್ ಒಂದು 6 to 7 minutes ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೈನ್ ದಿಸ್. ಸೊ ಇದನ್ನೇನಾದರೂ 100% ಅಪ್ಲೈ ಮಾಡಿದ್ರೆ ಅವ್ರಿಗೆ ಬಹುಶಃ ನೆಕ್ಸ್ಟ್ ಒಂದು ವಾರದಿಂದನೇ ರಿಸಲ್ಟ್ಸ್ಗಳು ಬರುತ್ತೆ. ಹೌದಾ? ಒಂದು ವಾರದಿಂದನೇ. ಓಕೆ ಓಕೆ, ಬಟ್ ಇದನ್ನು ಕ್ಲೀನಾಗಿ ಅರ್ಥ ಮಾಡ್ಕೋಬೇಕಷ್ಟೇ. ಏನಂದರೆ ನಮ್ಮ ಬ್ರೈನ್ಗೆ ಒಂದು ಆಪರ್ಚುನಿಟಿನೂ ಹೌದು, ಒಂದು ಸಮಸ್ಯೆನೂ ಹೌದು. ಅಂದರೆ ನಮ್ಮ ಬ್ರೈನ್ಗೆ ಯಾವತ್ತೂ ಇನ್ಕಂಪ್ಲೀಟ್ ಟಾಸ್ಕ್ಗಳು ಇಷ್ಟ ಆಗೋದಿಲ್ಲ. ಇನ್ಕಂಪ್ಲೀಟ್ ಟಾಸ್ಕ್ಗಳು ಇಷ್ಟ ಆಗಲ್ಲ, ಅಪೂರ್ಣವಾದಂಥ ಕೆಲಸ, ಅಪೂರ್ಣವಾದ ಅರ್ಧಂಬರ್ಧ ಕೆಲಸ ಮಾಡೋದು ಇಷ್ಟ ಆಗೋದಿಲ್ಲ ಅದಕ್ಕೆ. ಇದು ನಮ್ಮ ಬ್ರೈನ್ದೊಂದು ಕೆಪಾಸಿಟಿನೂ ಹೌದು, ಮತ್ತು ಇದ್ರದ್ದು ಡೇಂಜರಸ್ ಥಿಂಗು ಹೌದು, ಪ್ಲಸ್ ಸಮಸ್ಯೆನೂ ಹೌದು, ಆಪರ್ಚುನಿಟಿನೂ ಹೌದು, ಎಲ್ಲನೂ. ಅಂದರೆ ಯಾವಾಗಲಾದ್ರೂ ಅನ್ಫಿನಿಶ್ಡ್ ಟಾಸ್ಕ್ಗಳಿತ್ತು ಅಂದರೆ ಅದರದ್ದು ಮೈಂಡು ನಿಲ್ಲೋದಿಲ್ಲ ಅದಕ್ಕೆ. ಸೊ ಈಗ ನೋಡಿ, ಯಾವ್ದಾದ್ರು ಒಂದು ಸ್ಟೋರಿ ಓಪನ್ ಆಗ್ಬಿಟ್ಟು ನಮ್ಮ ಬ್ರೈನಲ್ಲೇ ಉಳ್ಕೊಂಡ್ಬಿಡ್ತು ಅಂತ ಹೇಳಿದ್ರೆ ಅದಕ್ಕೆ ನಿದ್ದೆನೇ ಬರ್ತಾ ಇರೋದಿಲ್ಲ.
ಈಗ ಅದು ಒಂಥರ ಬ್ಯಾಕ್‌ಗ್ರೌಂಡಲ್ಲಿ ಓಡ್ತಾನೆ ಇರುತ್ತೆ. ಇದಕ್ಕೆ ಸೈಕಾಲಜಿನಲ್ಲಿ ಝೆಗ್ರಾನಿಕ್ ಎಫೆಕ್ಟ್ ಅಂತ ಹೇಳ್ಬಿಟ್ಟು ಕರೀತಾರೆ. ಅಂದರೆ ನಮ್ಮ ಮೈಂಡಲ್ಲಿ ಅಪೂರ್ಣವಾದಂಥ ಟಾಸ್ಕ್‌ಗಳು, ಅಂದರೆ ಇನ್ನೂ ಕಂಪ್ಲೀಟ್ ಆಗದೇ ಇರುವಂತಹ ಟಾಸ್ಕ್‌ಗಳು ನಮ್ಮ ಮೈಂಡ್ ಒಳಗಡೆ ಓಡ್ತಾನೆ ಇರುತ್ತೆ. ಇದಕ್ಕೊಂದು ಸಣ್ಣ ಎಕ್ಸಾಂಪಲ್ ಹೇಳ್ತೀನಿ ಕೇಳಿ. ಈಗ ಮ್, ಬಾಹುಬಲಿ 1 ಮೂವಿ ಎಲ್ಲರೂ ನೋಡಿದ್ರು ಅಲ್ವಾ? ಸೊ ತುಂಬ ಜನಗಳೆಲ್ಲ ಹೋಗಿದ್ರು ಆ್ಯಂಡ್ ಮೂವಿ ಮುಗೀತು. ಥಿಯೇಟರ್ನಲ್ಲಿ ಪಾಪ್‌ಕಾರ್ನ್ ಮುಗೀತು, ಸಾಫ್ಟ್ ಡ್ರಿಂಕ್ಸ್‌ಗಳು ಮುಗೀತು, ಟಿಕೆಟ್‌ಗೆ ದುಡ್ಡು ಕೊಟ್ಟಿದ್ದು ಮುಗೀತು. ₹1000 ಮುಗೀತು ಟಿಕೆಟ್. ₹1000 ಮುಗೀತದು. ಆದರೆ ಅಲ್ಲಿಂದ ಆ ಸಿನಿಮಾ ಮುಗಿಯುವಂಥ ಎಂಡಲ್ಲಿ ಒಂದು ಸೀನ್ ಬರುತ್ತೆ. ಏನಂತ ಹೇಳಿದ್ರೆ ಆ ಸಿನಿಮಾ ಆಗಿದ್ದಿಷ್ಟೇನೆ ಎಂಡು. ಕಟ್ಟಪ್ಪ ಬಂದು ಬಾಹುಬಲಿನ ಬಾಹುಬಲಿನ ಯಾಕೆ ಕೊಂದ? ಸಾಯಿಸ್ಬಿಟ್ರು. ಸೊ ಕೊಂದ್ರು. ಅದು ಜನಗಳಿಗೆ ಯಾವ ಲೆವೆಲ್‌ಗೆ ಆಗೋಯ್ತು ಅಂತ ಹೇಳಿದ್ರೆ, ಜನಗಳದ್ದು ನಿದ್ದೆ ಎಲ್ಲ ಫುಲ್ ಹಾರೋಗ್ಬಿಟ್ಟಿರುತ್ತೆ. ಅಸೆಂಬ್ಲಿಲಿ ಡಿಸ್ಕಷನ್ ಆಗತ್ತಿದು. ಸೊ ಆ ಲೆವೆಲ್‌ಗೆ ಹೊರ್ಟೋಗ್ಬಿಟ್ಟಿರುತ್ತೆ. ಅಂದ್ರೆ 2 ವರ್ಷಗಳು ಜನಗಳು ನಿದ್ದೆನೇ ಮಾಡಿರೋದಿಲ್ಲ ಆಲ್ಮೋಸ್ಟ್. ವೈ ಕಟ್ಟಪ್ಪ ಕಿಲ್ಡ್ ಕೇಳ್ದು ಬಾಹುಬಲಿ. ಬಾಹುಬಲಿ. ಯಾಕೆ ಕಟ್ಟಪ್ಪ ಬಾಹುಬಲಿನ ಸಾಯಿಸ್ದ? ಇದೇ ಯೋಚನೆಗಳಿರುತ್ತೆ. ಆಫೀಸ್‌ನಲ್ಲೂ ಅದೇ ಡಿಸ್ಕಷನ್ಸು. ಹೆಂಡತಿ ಸಾಂಬಾರ್ ಹಾಕ್ತಿರ್ತಾಳೆ. ಸಾಂಬಾರ್ ಚೆನ್ನಾಗಿದೆಯೇನ್ರಿ? ಅದು ಚೆನ್ನಾಗಿದೆ. ವೈ ಕಟ್ಟಪ್ಪ ಕಟ್ಟಪ್ಪ ಯಾಕೆ ಬಾಹುಬಲಿ ಸಾಯಿಸ್ದ ಅಂತ. ಸೊ ಅದಾದ್ಮೇಲಿಂದ ಜನಗಳು ಮನೆಯಲ್ಲಿ ಎಲ್ಲ ಕೂತ್ಕೊಂಡು ಊಟ ಮಾಡ್ತಿರ್ತಾರೆ. ಊಟ ಎಲ್ಲ ಚೆನ್ನಾಗಿದೆಯಾ? ಎಲ್ಲ ಚೆನ್ನಾಗಿದೆ. ಬಟ್ ಕಟ್ಟಪ್ಪ ಯಾಕೆ ಸೊ ಇದನ್ನೇ ಓಪನ್ ಲೂಪ್ ಅಂತ ಕರಿತೀವಿ ಇದಕ್ಕೆ. ಸೈಕಾಲಜಿ ಲ್ಯಾಂಗ್ವೇಜಲ್ಲಿ ದಿಸ್ ಇಸ್ ಕಾಲ್ಡ್ ಓಪನ್ ಲೂಪ್ ಅಂತ. ಅಂದರೆ ಯಾವಾಗ ಬಾಹುಬಲಿ 2 ರಿಲೀಸ್ ಆಯಿತೋ, ಜನಗಳೆಲ್ಲ ಅವ್ರ ಮನಸ್ಸು ಹೇಳ್ತಾ ಇರುತ್ತೆ. ಅಂದರೆ ಅವರ ಫಿನಾನ್ಷಿಯಲ್ ಡಿಸಿಪ್ಲಿನ್ ಹೇಳ್ತಾ ಇರುತ್ತೆ, ಈಗ ಬೇಡ, ಟಿಕೆಟ್ ಕಾಸ್ಟ್ಲಿ ಐತೆ, ಆಮೇಲಿಂದ ಹೋಗು ಅಂತ ಹೇಳ್ಬಿಟ್ಟು. ಆದರೆ ಅವ್ರ ಬ್ರೈನ್ ಹೇಳ್ತಾ ಇರುತ್ತೆ, ನಾನು ಇಲ್ಲಿ ಓಪನ್ ಆಗಿ ಕೂತಿದ್ದೀನಿ, ಮೊದಲೋಗು ಮಾರೆ, ಮೊದ್ಲೋಗು. ನೀನು ಅದನ್ನು ಫಸ್ಟು ಆ ಲೂಪ್ ಮುಚ್ಚು ನನಗೆ ಅಂತೇಳಿ. ಸೊ ಯಾವಾಗ ಅವ್ರು ಹೋಗ್ಬಿಟ್ಟು ಆ ಮೂವಿನ ನೋಡಿದ್ರು, ಅವಾಗ ಆ ಲೂಪ್ ಕ್ಲೋಸ್ ಆಯ್ತು. ಅಂದರೆ ಇಲ್ಲಿ ಒಂದು ತೆರೆದಿಟ್ಟಂತ ಒಂದು ಅರ್ಥ ಆಯ್ತು. ಅಂದರೆ ಓಪನ್ ಲೂಪ್ ಅಂತ ಕರಿತೀವಿ. ಝೆಗ್ರಾನಿಕ್ ಎಫೆಕ್ಟಲ್ಲಿ ಓಪನ್ ಲೂಪ್ ಅಂತ ಬರುತ್ತೆ. ಇಟ್ಸ್ ವೆರಿ ಸೈಕಾಲಜಿಕಲ್ ಟರ್ಮ್ ಆ್ಯಂಡ್ ಇಟ್ಸ್ ವೆರಿ ಬ್ಯೂಟಿಫುಲ್ ಮೆಥಡ್ ಆಲ್ಸೋ. ನೆಕ್ಸ್ಟ್ ಫ್ಯೂ ಮಿನಿಟ್ಸ್ ಇದನ್ನು ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಓಪನ್ ಲೂಪ್ ಅಂತ ಹೇಳಿದ್ರೆ ನಮ್ಮ ಮೈಂಡಲ್ಲಿ ಆಲ್ರೆಡಿ ಒಂದು ಅನ್ಫಿನಿಶ್ಡ್ ಟಾಸ್ಕ್ ಇದೆ. ಅದು ಫಿನಿಶ್ ಆಗಿಲ್ಲ ಅಂತ ಹೇಳಿದ್ರೆ ಮೈಂಡು ರೆಸ್ಟ್ಲೆಸ್ ಆಗ್ಬಿಡುತ್ತೆ. ಈಗ ಸಣ್ಣ ಎಕ್ಸಾಂಪಲ್ಲು, ನಾನು ನಿಮಗೆ ಒಂದು ಅರ್ಧ ಗಂಟೆ ವಾಪಸ್ ಕಾಲ್ ಮಾಡ್ತೀನಿ ಅಂದ್ಬಿಟ್ಟು ಫೋನ್ ಇಟ್ಟೆ ಅಂತ ಇಟ್ಕೊಂಡು, ನೀವು ಅರ್ಧ ಗಂಟೆ ಬೇರೆ ಯಾವ ಕೆಲಸನೂ ಮಾಡೋಕ್ಕಾಗಲ್ಲ. ಅಲ್ಲ, ಅದು ನೀವ್ ಹೆಂಗ್ ಹೇಳಿರ್ಬೇಕು ಗೊತ್ತಾ? ಹಾಂ ಏನಪ್ಪ ಏನೋ ವಿಚಾರ ಗೊತ್ತಾಯ್ತು, ಯಾಕೆ ಹಿಂಗ್ ಮಾಡ್ರೆ, ಓಕೆ ಮತ್ತೆ ಕಾಲ್ ಮಾಡ್ತೀನಿ ಅಷ್ಟೇ. ಮುಗೀತು ಅಷ್ಟೇ. ಸೊ ಅದಾದ್ಮೇಲಿಂದ ನೀವು ಅರ್ಧ ಗಂಟೆ ನೀವು ಯೋಚನೆ ಎಲ್ಲ ಬಿಟ್ಬಿಟ್ಟು ನನ್ನ ಕಡೆನೇ ಯೋಚನೆ ಇರುತ್ತೆ. ಎಲ್ಲಪ್ಪ ಇನ್ನೂ ಕಾಲ್ ಬಂದಿಲ್ಲ, ಇನ್ನು ನೀವು ಯಾವ ಕೆಲಸನೂ ಮಾಡೋದಿಲ್ಲ. ಊಟ ಮಾಡಿ ಅಂತ ಹೇಳ್ಬಿಟ್ಟು ಹೇಳಿದ್ರೆ ಮನೆಯಲ್ಲಿ ಇಲ್ಲ ಒಂದು ಕಾಲ್ ವೆಯ್ಟ್ ಮಾಡ್ತಾ ಇದ್ದೀನಿ, ನಾವೇನು ಮಾಡ್ತೀವಿ. ಕರೆಕ್ಟ್. ಅಂದರೆ ಇದು ಓಪನ್ ಲೂಪ್ ಆಗೋಯ್ತು. ಈಗ ಯಾರೋ ಒಬ್ಬರು ಅವ್ರ ಕ್ರಶ್ಗೊಂದು ಮೆಸೇಜ್ ಮಾಡಿರ್ತಾರೆ ಅಂತ ತಿಳ್ಕೊಳ್ಳಿ, ಬ್ಲೂ ಟಿಕ್ ಬಂದ್ಬಿಟ್ಟಿರುತ್ತೆ, ಬಟ್ ಆ ಕಡೆಯಿಂದ ರಿಪ್ಲೈ ಬಂದಿರೋದಿಲ್ಲ. ಇದು ಯಾಕೆ ಇವಳು ಇನ್ನೂ ರಿಪ್ಲೈನೇ ಮಾಡಲಿಲ್ಲ? ಸೊ ನನ್ನ ಮೇಲೆ ಬೇಜಾರಾಗೋಯ್ತಾ, ನನ್ನ ಮೇಲೆ ಸಂಕಟ ಆಗೋಯ್ತಾ ಅಂತೇಳ್ಬಿಟ್ಟು ಯೋಚನೆ ಮಾಡ್ತಿರ್ತಾರೆ. ಅದಾದಮೇಲೆ ಟಣ್ ಅಂತೇಳ್ಬಿಟ್ಟು ಒಂದು ಮೆಸೇಜ್ ಬರುತ್ತೆ, ಬಂತಪ್ಪ ಮೆಸೇಜು ಅಂತೇಳ್ಬಿಟ್ಟು ನೋಡಿದ್ರೆ ಅವರ ಸರ್ವಿಸ್ ಪ್ರೊವೈಡರ್ ಮೆಸೇಜ್ ಕಳಿಸಿದ್ರೆ ನಿಮ್ಮ ಡೇಟಾ ಖಾಲಿ ಆಗಿದೆ ಅಂತ. ಸೊ ಅಲ್ಲಿವರೆಗೂ ಪೀಪಲ್ ಗಾಟ್ ಸೊ ಓಪನ್ಡ್ ಅಪ್ ದಟ್ ಲೂಪ್. ಯಾವಾಗ ಆ ಕಡೆ ಸೈಡಿಂದ ಮೆಸೇಜ್ ಬರುತ್ತೆ, ಅವರು ನೆಮ್ಮದಿಯಾಗ್ಬಿಡ್ತಾರೆ. ಸೇಮ್ ವೇ ಈಗ ಇನ್ನೊಂದು ರಿಲೇಟಬಲ್ ಎಕ್ಸಾಂಪಲ್ ಹೇಳ್ತೀನಿ ಕೇಳಿ. ಈಗ ಒಂದು ಕ್ವಶನ್ ಆನ್ಸರ್ಸ್ ಬರೀತಾ ಇರ್ತಾರೆ ಯಾರಾದ್ರು ಸ್ಟೂಡೆಂಟ್ಸ್ಗಳು. 2, 3, 4 ಅಂತ ಇತ್ತು ಅಂತೇಳಿ ಕ್ವಶನ್. ಈಗ 2ನೇದು ಗೊತ್ತು, 3ನೇದು ಗೊತ್ತು, 4ನೇದು ಗೊತ್ತು. ಈಗ 2ನೇದು ಅವ್ರ ಆನ್ಸರ್ ಬರಿಬೇಕಾದ್ರೆ ಅವ್ರು ಸಡನ್ 4ಕ್ಕೆ ಹೋದ್ರು ಅಂತ ಇಟ್ಕೊಳ್ಳಿ. ಬಟ್ ಅವ್ರ ಮೈಂಡಲ್ಲಿ 3ನೇದು ಕಂಪ್ಲೀಟ್ ಮಾಡಿಲ್ವಲ್ಲ ಅನ್ನುವಂಥದ್ದೇ ಓಪನ್ ಲೂಪಲ್ಲಿ ಇರುತ್ತೆ. ಕರೆಕ್ಟ್. ವಿಚ್ ಮೀನ್ಸ್ ನಮ್ಮ ಜೀವನದಲ್ಲಿ ಯಾವಾಗ ಓಪನ್ ಲೂಪ್ ಇದ್ದೇ ಇರುತ್ತೆ, ಅದು ನಮಗೊಂದು ಆಪರ್ಚುನಿಟಿನೂ ಹೌದು. ಈಗ ನಾನು ಟೆಕ್ನಿಕ್ ಹೇಳ್ಕೊಡ್ತೀವಿ. ಈ ಟೆಕ್ನಿಕ್ ಏನಂತ ಹೇಳಿದ್ರೆ, ವಿ ಕಾಲ್ ಇಟ್ ಆಸ್ ನಿಮ್ಮ ಜೀವನದಲ್ಲಿ ನೀವು ಹೇಗೆ ಒಂದು ನಿಮ್ಮ ಬ್ರೈನ್ ವೀಕ್ನೆಸ್ಸನ್ನು ತಗೊಂಡು ಆಪರ್ಚುನಿಟಿಯಾಗಿ ಮಾಡ್ಕೋಬೋದು ಅಂತೇಳಿ. ಓಕೆ, ಅಂದ್ರೆ ನಮ್ಮ ವೀಕ್ನೆಸ್ ನಮಗೆ ಪ್ಲಸ್ ಆಗುತ್ತೆ. ಪ್ಲಸ್ ಆಗಬೇಕು. ಹೇಗೆ? ಈಗ ಒಬ್ಬನಿಗೆ ಒಂದು 20 ಲಕ್ಷ ರೂಪಾಯಿ ಸಾಲ ಇದೆ ಅಂತ ಇಟ್ಕೊಳ್ಳೋಣ. ಎಕ್ಸಾಂಪಲ್. ಅವ್ನು ದಿನ ಏನು ಅನ್ಕೊಂಡು ಮಲ್ಕೋತಾನೆ? ಅಯ್ಯೋ ನನಗೆ ಸಾಲ ಇದೆ, ಅಯ್ಯೋ ನನಗೆ ಸಾಲ ಇದೆ, ಅಯ್ಯೋ ನನಗೆ ಸಾಲ ಇದೆ ಅಂತ ಹೇಳ್ಬಿಟ್ಟು ಮಲ್ಕೋತಾನೆ. ಎಲ್ಲರೂ ಮಾಡುವಂಥದ್ದಿದೆ. ಈಗ ಯಾರೋ ಒಬ್ಬ ಹೆಲ್ದಿ ಆಗಬೇಕು, ಅಯ್ಯೋ ನನಗೆ ಬಿ ಪಿ ಇದೆ, ಅಯ್ಯೋ ನನಗೆ ಬಿ ಪಿ ಇದೆ ಅಂತ ಮಲ್ಕೋತಾನೆ. ಯಾರೋ ಒಬ್ಬಂಗೆ ಮದುವೆ ಆಗಬೇಕು, ಅಯ್ಯೋ ನಾನು ಮದುವೆ ಆಗ್ಬೇಕು ಮಲ್ಕೋತಾನೆ. ಯಾರೋ ಒಬ್ಬಂಗೆ ಕೆಲಸ ಸಿಗಬೇಕು, ಅಯ್ಯೋ ನನ್ನ ಕೆಲಸ ಸಿಗ್ಬೇಕು, ಹಂಗನ್ಬಿಟ್ಟೆ ಮಲ್ಕೋತಾನೆ. ನನ್ನ ಕೆಲಸ ಇಲ್ಲ. ಅಂದರೆ ನಾವು ಯಾವ ಥರ ಎಂಡ್ ಮಾಡ್ತಾ ಇದ್ದೀವಿ ಡೇನ ಒಂದು ಯೋಚನೆ ಮಾಡಿ. ನಮಗೆ ಏನ್ ಬೇಡ ಅದನ್ನೇ ಯೋಚನೆ ಮಾಡ್ತೀವಿ. ಯೋಚನೆ ಮಾಡಿ ಮಲಗ್ತಾರಲ್ಲ. ಇವಾಗ ಇದನ್ನ ಪ್ಲಸ್ ಆಗಿ ಹೇಗೆ ಮಾಡ್ಕೊಳ್ಳೋದು? ಈಗ ನಮ್ಗೇನು ಗೊತ್ತಾಯ್ತು? ಓಪನ್ ಲೂಪ್ ಅಂದರೆ ಮೈಂಡ್ಗೆ ಅದು ಇಷ್ಟ ಇಲ್ಲ ಅಂತ ಹೇಳ್ಬಿಟ್ಟು ಗೊತ್ತಾಯ್ತು. ಇದನ್ನು ಏನು ಮಾಡ್ಬೋದು ಅಂತ ಹೇಳಿದ್ರೆ, ಅವರು ರಾತ್ರಿ ಮಲಗಲಿಕ್ಕಿಂತ ಮುಂಚೆ ಒಂದು ಪೇಪರನ್ನು ತಗೊಂಡು ಅವ್ರು ಅದರಲ್ಲಿ ಒಂದು ಪ್ರಶ್ನೆನ ಕೇಳಬೇಕು. ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಟೆಕ್ನಿಕ್.
ನೆಕ್ಸ್ಟ್ 1 ವೀಕಿಂದ 15 ಡೇಸ್ ಒಳಗಡೆ 100% ರಿಸಲ್ಟ್ಸ್ ಬರುತ್ತೆ. ಹ್ಮ್. ಇದನ್ನು ಜಸ್ಟ್ ಮಾಡಬೇಕಷ್ಟೇ. ಹ್ಮ್. ಸೊ ಇದನ್ನು ಬೇಕಿದ್ರೆ sureshshaiva.com/tools ಅಂತ ಒಂದಿದೆ ವೆಬ್ಸೈಟು. ಅದರಲ್ಲೂ ಬೇಕಾದ್ರೆ ಇದನ್ನು ಡೌನ್ಲೋಡ್ ಮಾಡ್ಕೊಳ್ಬೋದು. ಅದರದ್ದೊಂದು ಫಾರ್ಮೇಟು ನಾನು ನಿಮಗೆ ತೋರಿಸ್ತೀನಿ ನೋಡಿ. ಅಂದರೆ ಇದೇನೆಂದರೆ ದ ಓಪನ್ ಲೂಪ್ ಆ್ಯಕ್ಟಿವಿಟಿ ಅಂತ ಹೇಳಿ ಇದನ್ನು ಫ್ರೀಯಾಗಿ ಡೌನ್ಲೋಡ್ ಮಾಡ್ಕೋಬೋದು sureshshaiva.com/tools ಅಲ್ಲಿನೂ. ಇದರಲ್ಲಿ ಒಂದಷ್ಟು ಪ್ರಶ್ನೆಗಳಿದೆ. ಅಂದರೆ ಅವ್ರು ಯಾವ ಥರ ಆ ಪ್ರಶ್ನೆಗಳನ್ನು ಬರಿಬೇಕು ಅನ್ನುವಂಥದ್ದಕ್ಕಿದೆ. ಆಯಿತಾ, ಯಾವ್ಯಾವ ಪ್ರಕಾರ ಅವರು ಆ ಆನ್ಸರ್ಸ್ಗಳನ್ನು ಬರಿತಾ ಹೋಗಬೇಕು ಅಂತೇಳಿ. ಈಗ ಫಾರ್ ಎಕ್ಸಾಂಪಲ್ಲು ಎಲ್ಲರೂ ಏನು ಅನ್ಕೋತಾರೆ, ಅಯ್ಯೋ ನನ್ನ ಬಿಸ್ನೆಸ್ಗೆ ಯಾಕಪ್ಪ ದರಿದ್ರ ಹಿಡ್ದೈತೆ ಅಂದ್ಬಿಟ್ಟು ಮಲ್ಕೋತಾರೆ. ಅದು ಅವನಿಗೆ ಸೊಲ್ಯೂಷನ್ ಕೊಡುತ್ತಾ? ಕೊಡೋದಿಲ್ಲ. ಈಗ ನಮಗೊಂದು ಸೈಕಾಲಜಿ ಗೊತ್ತಾಗಿದೆ, ಮೈಂಡ್ಗೆ ಅನ್ಫಿನಿಶ್ಡ್ ಟಾಸ್ಕ್ಗಳು ಇಷ್ಟ ಆಗಲ್ಲ ಅಂತೇಳಿ. ನಾವು ಲೆಟ್ ಅಸ್ ರೀಫ್ರೇಸ್ ದಿಸ್. ನಾವು ಒಂದು ಬರಿಬೇಕಷ್ಟೇ. ಈ ಫಾರ್ಮೆಟಲ್ಲಿ ಅದೇ ಕೊಟ್ಟಿದ್ದೀನಿ, ಅದನ್ನು ಬರಿಬೋದು. ಏನಂದರೆ ನನ್ನ ಬಿಸ್ನೆಸ್ಗೆ ಯಾಕೆ ದರಿದ್ರ ಹಿಡ್ದಿದೆ ಅಲ್ಲ, ನನ್ನ ಬಿಸ್ನೆಸ್ಸು ಗ್ರೋ ಆಗೋದಕ್ಕೆ ನಾನು ತಗೊಳ್ಬೋದಾಗಿರುವಂಥ ಇಮಿಡಿಯೇಟ್ ನೆಕ್ಸ್ಟ್ ಸ್ಟೆಪ್ ಏನು. ಈಗ ಯಾರೋ ಒಬ್ಬರಿಗೆ ದುಡ್ಡು ನಿಲ್ತಾ ಇಲ್ಲ ಅಂತ ಇಟ್ಕೊಳ್ಳಿ. ಅವರು ಅಯ್ಯೋ ನನ್ನ ಜೀವನ ಪರ್ಯಂತ ನನ್ನ ದುಡ್ಡೆಲ್ಲ ನಿಲ್ತಾನೆ ಇಲ್ಲ, ನನ್ನ ದೇವರೇ ನನಗೆ ಯಾಕೆ ಹಿಂಗೆ ಮಾಡಿದೆ, ನನಗೆ ಯಾಕೆ ಹಿಂಗೆ ಮಾಡಿದೆ ಅಂತ ಹೇಳ್ಬಿಟ್ಟು ಹೇಳ್ತಿರ್ತಾರೆ. ಅವ್ರು ಏನು ಮಾಡ್ಬೋದು ಅಂತ ಹೇಳಿದ್ರೆ, ವಾಟ್ ಈಸ್ ದಟ್ ಒನ್ ಡಿಸಿಪ್ಲಿನ್ ಐ ಕ್ಯಾನ್ ಡೆವಲಪ್ ಟು ಮೈ ಹ್ಯಾಬಿಟ್, ಅಥವಾ ನನ್ನ ಹ್ಯಾಬಿಟ್ ಆಗಿರಲಿ ಅಥವಾ ನನ್ನ ಡಿಸಿಪ್ಲಿನ್ ಆಗಿರಲಿ, ಒಂದೇ ಒಂದು ನಾನು ಯಾವುದನ್ನು ಡೆವಲಪ್ ಮಾಡ್ಕೋಬೋದು. ಇನ್ಸ್ಟೆಡ್ ಆಫ್ ನೀವು ಸಮಸ್ಯೆನ ಅಡ್ರೆಸ್ ಮಾಡೋಕ್ಕಿಂತ ಓಪನ್ ಲೂಪಾಗಿ ಬಿಟ್ಬಿಡಿ ಅದನ್ನು. ಓಕೆ ಓಕೆ ಅದನ್ನು ಕ್ವಶನ್ ಆಗಿ, ಅಂದರೆ ಕನ್ಫ್ಯೂಸ್ ಮಾಡಬೇಡಿ ಬ್ರೈನ್ಗೆ. ನೀವು ಅದನ್ನು ಓಪನ್ ಲೂಪಾಗಿ ಬಿಟ್ಬಿಡ್ತೀರಿ. ಆವಾಗ ಮೈಂಡ್ ಏನು ಮಾಡುತ್ತೆ ಅಂತ ಹೇಳಿದ್ರೆ, ಅವ್ನು ರಾತ್ರಿ ಮಲ್ಕೊಂಡ್ಬಿಡ್ತಾನೆ, ಕನ್ಸೊಳಗಡೆ ವೆಜಿಟೇಬಲ್ ಬಿರಿಯಾನಿ ತಿಂತಿರ್ತಾನೆ. ಆದರೆ ಅವನ ಮೈಂಡು ಮಲಗೋದಿಲ್ಲ. ಯಾಕೆ? ಈ ಕ್ವಶನ್ ಹಾಕಿದ್ದಾನೆ ಅವನು. ಇಟ್ ವರ್ಕ್ ಸೋ ಬ್ಯೂಟಿಫುಲಿ. ಈ ಕ್ವಶನ್ ಅವ್ನ ಮೈಂಡ್ ಒಳಗಡೆ ಹೋದಾಗ ಅವನ ಮೈಂಡು ರಾತ್ರಿ ಎಲ್ಲ ಒಂದು ಕೋಟ್ ಹಾಕ್ಕೊಂಡು ರಿಸರ್ಚರ್ ಥರ ಒಂದು ಸ್ಪೆಕ್ಸ್ ಹಾಕ್ಕೊಂಡು ಒಂದು ಕ್ಯಾಲ್ಕುಲೇಟರ್ ಇಟ್ಕೊಂಡು ಯೋಚನೆ ಮಾಡ್ತಾ ಇರುತ್ತೆ, ನಾನು ಏನು ಮಾಡಲಿ ಇದಕ್ಕೆ ಆಚೆ ಬರೋದಕ್ಕೆ ಅಂತೇಳಿ. ಅದಾದಮೇಲಿಂದ ಅವನು ಬೆಳಿಗ್ಗೆ ಎದ್ದಾಗ ಅವನ ಸಮಸ್ಯೆನ ತಬ್ಕೊಂಡು ಮಲಗಿದ್ರೆ ಅವನಿಗೆ ಸಮಸ್ಯೆ ರೀತಿನಲ್ಲೇ ಮಲ್ಟಿಪ್ಲೈ ಆಗಿ ಆನ್ಸರ್ಸ್ಗಳು ಸಿಗುತ್ತೆ. ಸೊಲ್ಯೂಷನ್ ಬೇಕು ಅಂತ ಸೊಲ್ಯೂಷನ್ ಬೇಕು, ಅಥವಾ ನನಗೆ ಈ ಪ್ರಶ್ನೆಗೆ ನಾನು ಏನು ಮಾಡಬಹುದು ಅಂತ ಹೇಳ್ಬಿಟ್ಟು ಕೇಳಿ ಮಲಗಿದ್ರೆ, ಅಂದರೆ ಓಪನ್ ಲೂಪ್ ಮಾಡಿ ಮಲಗಿದ್ರೆ, ಬೆಳಿಗ್ಗೆ ಅವನು ಎದ್ದ ತಕ್ಷಣ ಯಾವುದೋ ರೂಪದಲ್ಲಿ ಅವನಿಗೆ ಆನ್ಸರ್ಸ್ ಸಿಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಅವನು ಬ್ರಷ್ ಮಾಡುವಂಥ ಸಮಯದಲ್ಲಿ ಅವ್ನು ಕನ್ನಡಿಯಲ್ಲಿ ಅವ್ನು ನೋಡ್ಕೊತಿದ್ದಂಗೆ, ಹೋಯ್ ಇದು ಇಷ್ಟು ಸಿಂಪಲ್ಲ ಮಾರ್ಯ, ಈಗ ಫ್ಲ್ಯಾಶ್ ಆಯ್ತು ನೋಡು ನನಗೆ ಅಂತ ಹೇಳ್ಬಿಟ್ಟು ಮೈಂಡಿಗೆ ಬಂದಿರುತ್ತೆ. ಸೊ ಈಗ ಎಷ್ಟೊಂದು ಟೈಮ್ ಅವ್ರು ಸ್ನಾನ ಮಾಡ್ತಿರ್ತಾರೆ, ರಪ್ ಅಂತ ಒಂದು ಐಡಿಯಾ ಬಂದಿರುತ್ತೆ. ಸೊ ಮೋಸ್ಟ್ ಆಫ್ ದ ಟೈಮ್ಸ್ ಅವರು ಯಾವಾಗ ಬರುತ್ತೆ ಅಂದರೆ ಅದನ್ನು ಓಪನ್ ಲೂಪ್ ಆಗಿ ಕನ್ವರ್ಟ್ ಮಾಡಿದಾಗ ಮಾತ್ರ ಬರುತ್ತೆ. ಸೊ ಇಲ್ಲೇ ಇರುವಂಥ ಟೆಕ್ನಿಕ್ಕು. ಯಾವಾಗ ನೀವು ಸಮಸ್ಯೆ ಥರನೇ ನೋಡ್ತಾ ಇರ್ತೀರಿ, ಅಲ್ಲಿವರೆಗೆ ಸೊಲ್ಯೂಷನ್ ಸಿಗೋದಿಲ್ಲ. ಆ ಸಮಸ್ಯೆನ ಓಪನ್ ಲೂಪ್ ಆಗಿ ಒಂದು ಪ್ರಶ್ನಾರ್ಥಕವಾಗಿ ಒಂದು ನೆಕ್ಸ್ಟು ಏನು ಮಾಡಬಹುದು ಅನ್ನುವಂಥ ಲೆಕ್ಕದಲ್ಲಿ ಮಾಡಿ ಮಲಗ್ತೀರಿ, ಅವಾಗ ಅದು ಹೇಗೋ ಆನ್ಸರನ್ನು ಐಡೆಂಟಿಫೈ ಮಾಡುತ್ತೆ. ಬಿಕಾಸ್ ಮೈಂಡ್ ಡಸ್ ನಾಟ್ ಲೈಕ್ ಅನ್ಫಿನಿಶ್ಡ್ ಟಾಸ್ಕ್. ಈಗ ಇಲ್ಲಿ ನೋಡ್ತಿರೋ ನಮ್ಮ ಸ್ನೇಹಿತರು ಕೆಲವರಿಗೆ ಇದೊಂಥರ ಡೌಟ್ ಇರ್ಬೋದು, ಅದು ಹೆಂಗೆ ಮೈಂಡ್ ಕೆಲಸ ಮಾಡ್ಬಿಡುತ್ತೆ, ಅದು ಹೆಂಗೆ ಸೊಲ್ಯೂಷನ್ ಕೊಟ್ಬಿಡುತ್ತೆ, ಇದೆಲ್ಲ ಆಗಲ್ಲ ಅದು ಇದು ಅಂತೆಲ್ಲ. ಖಂಡಿತ ವರ್ಕ್ ಆಗುತ್ತೆ. ನಿಮಗೆ ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ. ಕೆಲವ್ರ ಲೈಫಲ್ಲಿ ಏನಾದರೂ ಒಂದು ಸ್ಪೆಷಲ್ ಡೇಸ್ ಇರುತ್ತೆ ಅಂತ ಇಟ್ಕೊಳ್ಳಿ. ಯಾರ್ದೋ ಒಬ್ಬರು ಮದುವೆಗೆ ಹೋಗ್ಬೇಕು, ನಿಮ್ಮ ಗರ್ಲ್ ಫ್ರೆಂಡು ಬಾಯ್ ಫ್ರೆಂಡ್ದು ಬೆಳಗ್ಗೆ ಬರ್ತ್ಡೇ ಇರ್ಬೋದು, ಅಥವಾ ನಾಳೆ ಬೆಳಗ್ಗೆ ನೀವು ಫಸ್ಟ್ ಡೇ ಕೆಲ್ಸಕ್ಕೆ ಹೋಗೋದಿನೇ ಆಗಿರ್ಬೋದು. ಏನೋ ನಿಮ್ಮ ಸ್ಪೆಷಲ್ ಡೇಗಳಲ್ಲಿ ನೀವು ಬೆಳಗ್ಗೆನೆ 6 ಗಂಟೆಗೆ 5 ಗಂಟೆಗೆ ಎದ್ದೇಳಬೇಕು ಅಂತ ಅಲಾರಾಮ್ ಸೆಟ್ ಮಾಡಿರ್ತೀರ. 99% ಸಾಧ್ಯತೆ ಆಗತ್ತೆ ಕರೆಕ್ಟಾಗಿ ಎಕ್ಸಾಕ್ಟ್ಲಿ 6 ಗಂಟೆನೋ ಅಂತನೂ ಅಲ್ಲ, 5:55ಕ್ಕೆ ಆಟೋಮೆಟಿಕ್ಕಾಗಿ ನೀವು ಎದ್ದೇಳ್ತೀರ. ಅಬ್ಸಲ್ಯೂಟ್ಲಿ. ನಿಮಗೆ ಇದು ಬೇಕಾಗೇ ಇಲ್ಲ, ನಿಮ್ಮ ಬ್ರೈನ್ ಎಬ್ಬರಿಸುತ್ತೆ ನಿಮ್ಮನ್ನ. ಆಲ್ಸೋ ಅಟ್ ದ ಸೇಮ್ ಟೈಮ್ ನೀವು ಬೇಕಾದ್ರೆ ಅಬ್ಸರ್ವ್ ಮಾಡಿ, ನಿಮಗೆ ಆ ವಿಷಯನೇ ಗೊತ್ತಿರೋದಿಲ್ಲ, ನೀವು ಅದೆಲ್ಲೂ ಕೇಳಿರೋದಿಲ್ಲ, ಎಲ್ಲೂ ಓದಿರೋದಿಲ್ಲ, ಆದ್ರೂ ನಿಮ್ಗೆ ಅದ್ರ ಸೊಲ್ಯೂಷನ್ನು ಒಬ್ಬ ತುಂಬ ರಿಸರ್ಚ್ ಮಾಡ್ದಿರೋನ್ಗಿಂತನೂ ಜಾಸ್ತಿ ಫ್ಲ್ಯಾಶ್ ಆಗುತ್ತೆ ಮೈಂಡ್ ಒಳಗಡೆ. ಯಾಕಂದರೆ ನಮ್ಮ ಮೈಂಡಿಗೆ ಆಲ್ರೆಡಿ ಆನ್ಸರ್ಸ್ಗಳು ಗೊತ್ತಿರುತ್ತೆ, ಆದರೆ ಅದನ್ನು ಹುಡುಕೋ ದಾರಿ ನಾವು ತೋರಿಸೋದಿಲ್ಲ. ಮೀನ್ಸ್ ಅದಕ್ಕೆಲ್ಲವೂ ಗೊತ್ತಿರುತ್ತೆ, ಅದಕ್ಕೆ ಐಡಿಯಾ ಇರುತ್ತೆ. ಆ್ಯಂಡ್ ಎಷ್ಟು ಇಂಟೆಲಿಜೆಂಟಾಗಿ ಕೆಲಸ ಮಾಡುತ್ತೆ ನಮ್ಮ ದೇವರು ನಮ್ಗೆ ಎಷ್ಟು ಚೆನ್ನಾಗಿ ಸೃಷ್ಟಿ ಮಾಡಿದ್ದಾನೆ ಅಂತ ಹೇಳಿದ್ರೆ, ನಮ್ಮ ಬಾಡಿಗೂ ಒಂದು ಇಂಟೆಲಿಜೆನ್ಸ್ ಇದೆ, ಅದೇ ಥರ ಮೈಂಡ್ಗೂ ಒಂದು ಇಂಟೆಲಿಜೆನ್ಸ್ ಇದೆ. ಈಗ ಅದಕ್ಕೆ ನಾವು ಮಾತು ಹೇಳ್ತಾ ಇರ್ತೀವಿ, ಈಗ ಸಬ್ಕಾನ್ಷಿಯಸ್ದು ಒಂದಷ್ಟು ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ. ಈಗ ಹಾರ್ಟ್ ಬೀಟ್ ಯಾರು ಮಾಡಿಸ್ತಾ ಇದ್ದಾರೆ, ಬಾಡಿ ಟೆಂಪರೇಚರ್ ಇಷ್ಟೇ ಇಡಬೇಕು ಅಂತ ಹೇಳ್ಬಿಟ್ಟು ಯಾರು ಇಟ್ಟಿದ್ದಾರೆ, ಅಂದರೆ ಬಾಡಿದೊಂದು ಇಂಟೆಲಿಜೆನ್ಸ್ ಇದೆ, ಅದನ್ನು ನಮ್ಮ ಮೈಂಡ್ ಕಂಟ್ರೋಲ್ ಮಾಡ್ತಾ ಇರುತ್ತೆ. ಅದಕ್ಕೆ ಪ್ರತಿಯೊಂದು ಗೊತ್ತಿರುತ್ತೆ, ಆದರೆ ಅದಕ್ಕೆ ನಾವು ದಾರಿ ತೋರಿಸ್ಬೇಕಷ್ಟೆ. ನಾವು ಯಾವಾಗ ಅದಕ್ಕೆ ದಾರಿ ತೋರಿಸೋದಿಲ್ಲ, ದೆನ್ ಅದು ನೀವೇನು ಮಾಡ್ತಾ ಇದ್ದೀರೋ ಅದನ್ನು ಪ್ರಮೋಟ್ ಮಾಡುತ್ತಷ್ಟೆ. ಅಷ್ಟೇ. ಸೊ ಸೈಲೆಂಟಾಗಿ ಮಲ್ಕೊಂಡ್ಬಿಡುತ್ತೆ, ಅದು ಕಂಫರ್ಟ್ ಝೋನ್ ಕೂತ್ಕೊಂಡ್ಬಿಡುತ್ತೆ ಅಷ್ಟೇ. ಸೊ ಹಾಗಾಗಿ ಇಟ್ಸ್ ಆಲ್ವೇಸ್ ಇಂಪಾರ್ಟೆಂಟ್.
ಆ ಓಪನ್ ಲೂಪ್ ಆಗಿ ಅದನ್ನು ಕನ್ವರ್ಟ್ ಮಾಡಿ ಅವ್ರು ಏನಾದರೂ ಬರೆದಿಟ್ರೆ ಬೆಳಿಗ್ಗೆ ಆಗೋಷ್ಟೊತ್ತಿಗೆ ಅವ್ರ ಆನ್ಸರ್ ಸಿಕ್ಕಿರುತ್ತೆ. ಇದು ತುಂಬ ಜನಗಳು ರಿಸರ್ಚ್ ಮಾಡಿರೋದು ಹೌದು. ಆ್ಯಂಡ್ ಮೈಂಡ್ ವರ್ಕ್ಸ್ ಲೈಕ್ ದ್ಯಾಟ್. ವಂಡರ್ಫುಲ್. ಮತ್ತೆ ನಾನು ಬಿಸ್ನೆಸ್ ಮ್ಯಾನ್ಗಳು, ದೊಡ್ಡ ದೊಡ್ಡ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ಗಳ ವಿಚಾರದಲ್ಲಿ ಕೆಲವೊಂದು ಇಂಟರ್ವ್ಯೂಸಲ್ಲಿ ನಾನು ಇದನ್ನು ಓದಿದ್ದೆ. ಈಗ ಶಾರುಖ್ ಖಾನ್ ಅವರು ತೊಗೊಂಡ್ರು ಕೂಡ ಅವ್ರ ಆ್ಯಕ್ಟರ್ ಜೊತೆಗೆ ಈಸ್ ಅ ವೆರಿ ಗುಡ್ ಬಿಸ್ನೆಸ್ ಮ್ಯಾನ್. ಅವ್ರಿಗೆ ಎಷ್ಟು ಬಿಸ್ನೆಸ್ಗಳಿದೆ ಅವ್ರಿಗೆ. ಅವರು ಒಂದ್ಸರಿ ಹೇಳ್ತಾರೆ, ಎಲ್ಲೋ ಅಂದರೆ ಬಾಂಬೆಗೆ ಬಂದಂಥ ಹೊಸ್ತರಲ್ಲಿ ಎಲ್ಲೋ ಬಸ್ ಸ್ಟ್ಯಾಂಡಲ್ಲಿ ನಾನು ಮಲಗಿದ್ದೆ. ಅವಾಗ ಈ ಕನಸುಗಳ ನಗರಿ ಮುಂಬೈಯಲ್ಲಿ ನಾನು ಏನು ಮಾಡ್ಬೋದು, ಹೆಂಗೆ ಬೆಳಿಬೋದು ಅಂತೆಲ್ಲ ಯೋಚನೆ ಮಾಡಿದಾಗ ಐ ಸ್ಟಾರ್ಟೆಡ್ ಸೆಲ್ಲಿಂಗ್ ಮೈ ಡ್ರೀಮ್ಸ್ ಅಂತ ಹೇಳ್ತಾರೆ ಅವ್ರು. ಒಂದು ಕಡೆ ನಾನು ಕನಸುಗಳನ್ನ ಮಾರ್ತಾ ಜೀವನ ಕಟ್ಕೊಳ್ಳೋದನ್ನು ಶುರು ಮಾಡಿದೆ ಅಂತ. ಈಗ ಇನ್ನೂ ಸಿಂಪಲಾಗಿ ಹೇಳ್ಬೇಕಂದ್ರೆ ಹಳೆ ಕಾಲದಲ್ಲಿ ಸೌತ್ ಇಂಡಿಯಾಲಿ ತೆಲುಗು ತಮಿಳಲ್ಲಿ ಒಬ್ಬರು ದೊಡ್ಡ ಹೀರೋ ಇದ್ರು. ಅವರ ಹೆಸರು ಶೋಭನ್ ಬಾಬು ಅಂತ. ಎಂಟೈರ್ ಇವತ್ತು ಸೌತ್ ಇಂಡಸ್ಟ್ರಿಲಿನೇ ಅವರಷ್ಟು ಆಸ್ತಿವಂತರು ಯಾರೂ ಇಲ್ಲ. ಅಂದರೆ ಅವರಿಲ್ಲ, ಅವ್ರ ಮಕ್ಕಳು ಮೊಮ್ಮಕ್ಕಳೆಲ್ಲ ಅನುಭವಿಸ್ತಿದ್ದಾರೆ. ಆ ಹೀರೋ ಮಾಡಿದಂಥ ಒಳ್ಳೆ ಫಿನಾನ್ಷಿಯಲ್ ಸೇವಿಂಗ್ಸ್ ಏನು ಅಂತಂದರೆ, ಅವ್ರು ಯಾವುದೇ ಸಿನಿಮಾ ಸಂಭಾವನೆ ಬರಲಿ, ರೆಮ್ಯುನರೇಷನ್ ಬರಲಿ, ಪ್ರತಿಯೊಂದನ್ನು ತೊಗೊಂಡು ಹೋಗ್ಬಿಟ್ಟು ಚೆನ್ನೈಯಲ್ಲಿ ಎಲ್ಲ ಕಡೆ ಇನ್ವೆಸ್ಟ್ ಮಾಡ್ಬಿಡೋರಂತೆ, ಎಲ್ಲ ಕಡೆ ಲ್ಯಾಂಡಲ್ಲಿ. ಅವಾಗ ಅವ್ರ ಜೊತೆ ಆ್ಯಕ್ಟ್ ಮಾಡಿದಂತ ಇನ್ನೊಬ್ರು ಟಾಪ್ ಹೀರೋಯಿನ್ ಅವ್ರಿಗೆ ಕೇಳ್ತಾರೆ, ನಾವೆಲ್ಲ ಒಡವೆಗಳ ಮೇಲೆ ಹಾಕ್ತೀವಿ, ಕಾರ್ ಮೇಲೆ ಹಾಕ್ತೀವಿ, ನೀವೇನು ಬಂದಿದ್ದು ದುಡ್ಡೆಲ್ಲ ಎತ್ಕೊಂಡೋಗಿ ಹಿಂಗೆಲ್ಲ ಜಮೀನುಗಳ ಮೇಲೆ, ಸೈಟ್ಗಳ ಮೇಲೆ ಹಾಕ್ತಿದ್ದೀರಾ, ಎಲ್ಲ ಕಡೆ ಜಮೀನು ತೊಗೊತಾ ಇದ್ದೀರಾ ಅಂತಂದ್ಬಿಟ್ಟು. ಆವಾಗ ಅವರು ಹೇಳಿದ್ರಂತೆ, ಪ್ರಪಂಚದಲ್ಲಿ ವರ್ಲ್ಡಲ್ಲಿ ಆಲ್ಮೋಸ್ಟ್ 70% ಅಷ್ಟು ನೀರಿರೋದು, ಸಮುದ್ರ ಇರೋದು. ಇನ್ನು ಮಿಕ್ಕಂತ ಬರೀ 30% ಮಾತ್ರನೇ ಭೂಮಿ ಇರೋದು. ಜನಸಂಖ್ಯೆ ದಿನೇ 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 ಜಾಸ್ತಿ ಆಗ್ತಿದೆ. ಮನುಷ್ಯ ಉಳಿಯಕ್ಕೆ ಅವನಿಗೆಲ್ಲ ಮನೆಗಳು ಬೇಕೇ ಬೇಕು. ಸೊ ಭೂಮಿ ಅವಶ್ಯಕತೆ ತುಂಬ ಇದೆ. ಯಾವತ್ತಿದ್ರೂ ಈ ಭೂಮಿ ಬಂಗಾರ ಆಗತ್ತೆ ಅಂತ ಹೇಳಿದ್ರಂತೆ. ಅವತ್ತು ಅವರು 10,000 5,000 ತೊಗೊಂಡಂಥ ಜಮೀನುಗಳು ಇವತ್ತು ಕೋಟ್ಯಾಂತರ ರೂಪಾಯಿಗಳು, 100 ಕೋಟಿಗಳು. ಅಂದರೆ ಈ ದೊಡ್ಡ ದೊಡ್ಡ ಸಕ್ಸಸ್ಫುಲ್ ಪರ್ಸನ್ಸ್ ಈ ಥರ ಇರ್ತಾರಲ್ಲ, ಬಿಸ್ನೆಸ್ ಮ್ಯಾನ್ಗಳು, ಮಿಲಿಯನೇರ್ಗಳು. ಈಗ ನಾನು ಶೋಭನ್ ಬಾಬು ಅವ್ರಿಗೆ ಹೇಳಿದೆ, ಅದೇ ಥರ ಈಗ ಅಂಬಾನಿ ಅವರಿಂದ ಹಿಡಿದು ದೊಡ್ಡ ಮಿಲಿಯನ್ಗಳು, ಇವ್ರುಗಳಿಗೆಲ್ಲ ಐಡಿಯಾಗಳು ಅದು ಹೆಂಗೆ ಉಳಿಯುತ್ತೋ ಗೊತ್ತಿಲ್ಲ, ರಪ್ ಅಂತ ಹೊಳೆಯುತ್ತೆ ಐಡಿಯಾಗಳು. ಈ ನಾರ್ಮಲ್ ಆಗಿ ಈ ಕಾಮನ್ ಮ್ಯಾನ್ಗಳು ಬಿಸ್ನೆಸ್ ಮಾಡಬೇಕು ಅಂತ ಅಂದ್ಕೊಂಡಾಗ, ಇನ್ನೂ ಬಿಸ್ನೆಸ್ ಡೆವಲಪ್ ಮಾಡಬೇಕು ಅಂತ ಏನೇನೋ ಐಡಿಯಾಗಳು ಹುಡುಕ್ಬೇಕು ಅಂತ ತುಂಬ ಪ್ರಯತ್ನ ಪಡ್ತಿದ್ದಾಗ ಅದು ಸಿಗೋದು ತುಂಬ ಕಷ್ಟ, ತುಂಬ ಕಷ್ಟ. ಈಗೇನು ಅದೇಗೆ ಇವ್ರಿಗೆ ಯಾಕೆ ಐಡಿಯಾಗಳು ಅಷ್ಟು ಈಸಿಯಾಗಿ ಹೊಳೆಯುತ್ತೆ? ಈಗ ಕಾಮನ್ ಮ್ಯಾನಿಗೆ ಯಾಕೆ ಅಂತ ದೊಡ್ಡ ದೊಡ್ಡ ಐಡಿಯಾಗಳು ಯಾವತ್ತೂ ಬರಲ್ಲ? ಸೊ ಏನಂದರೆ, ದ ವೇ ದೇ ಥಿಂಕ್ ದಟ್ ಡಿಸೈನ್ಸ್ ದೇರ್ ಲೈಫ್. ಅಂದರೆ ದ ವೇ ದೇ ಥಿಂಕ್ಸ್ ದಟ್ ಡಿಸೈನ್ಸ್ ದೇರ್ ಲೈಫ್. ಅವ್ರು ಯಾವ ಥರ ಯೋಚನೆ ಮಾಡ್ತಾರೆ ಆ ಥರ ಲೈಫು ಬಿಲ್ಡ್ ಆಗ್ತಾ ಹೋಗುತ್ತೆ. ನಮ್ಮ ಬ್ರೈನ್ ಯಾವ ಥರ ವರ್ಕ್ ಆಗುತ್ತೆ ಅಂತ ಹೇಳಿದ್ರೆ, ಅದು ಸೆಲ್ಫಾಗಿ ಯೋಚನೆ ಮಾಡೋದಕ್ಕಿಂತನೂ ಜಾಸ್ತಿ, ನಾ ಈಗ ಹೇಳೋದು ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ, ಬಟ್ ಸ್ವಲ್ಪ ಗಮನ ಇಟ್ಕೊಂಡು ಕೇಳಿಸ್ಕೊಂಡ್ರೆ ಲೈಫಲ್ಲೇ ದೊಡ್ಡ ಸೀಕ್ರೆಟ್ ತಿಳಿದಂಗೆ ಆಗುತ್ತೆ. ನಮ್ಮ ಬ್ರೈನ್ಗೆ ಅಥವಾ ನಮ್ಮ ಮನಸ್ಸಿಗೆ ಎಸ್ಪೆಷಲಿ ಏನು ಮಾಡಬೇಕು, ಏನು ಮಾಡಬಾರ್ದು ಅನ್ನುವಂಥ ವಿವೇಕಕ್ಕಿಂತನೂ ಜಾಸ್ತಿ ಅದು ಏನನ್ನ ಪುಷ್ ಮಾಡುತ್ತೆ ಅಂದರೆ, ನೀವೇನನ್ನ ಮಾಡ್ತಿದ್ದೀರೋ ಅದನ್ನು ಪುಷ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ಅದಕ್ಕೆ ಈಗ ನಾನು ನಿದ್ದೆ ಮಾಡ್ತಾ ಇದ್ದೀನಿ, ನನಗೆ ಇನ್ನೊಂದು ಸ್ವಲ್ಪ ಜಾಸ್ತಿ ನಿದ್ದೆ ಬೇಕು ಅಂತ ಹೇಳ್ಬಿಟ್ಟು ಇಟ್ಕೊಳ್ಳಿ. ಅವಾಗ ಅದು ಬರೋ ಎಲ್ಲ ರೀಸನ್ಸ್ಗಳನ್ನ ಹುಡುಕುತ್ತೆ. ಯಾಕಿಷ್ಟು ಬೇಗ ಎದೊಳ್ತೀಯಾ, WHO ಪ್ರಕಾರ 8 ಅವರ್ ನಿದ್ದೆ ಬೇಕು, ನೀನು ಯಾಕಿಷ್ಟು ಬೇಗ ಎದೊಳ್ತೀಯಾ, ಮಲ್ಕೋ ಇನ್ನೊಂದು ಸ್ವಲ್ಪ ಹೊತ್ತು, ರಗೊತ್ಕೋ ಅಂತ ಅದೇ ಪ್ರಕಾರ ಐಡಿಯಾಸ್ಗಳನ್ನ ಕೊಡ್ತಾ ಹೋಗುತ್ತೆ. ಸುಮ್ಮನೆ ದಿಂಬ್ರಂಗ ಅಂತ ಹೇಳ್ಬಿಟ್ಟು ಅವ್ರೇನಾದರೂ ಟಿ ವಿನಲ್ಲಿ ಯಾವುದೋ ಚಾನಲ್ ಹಾಕೊಂಡು ನೋಡ್ತಾ ಇದ್ರೆ, ಸೊ ಮನ್ಸು ಹೇಳುತ್ತೆ, ಮಲ್ಕೋ ನೀನು ಆರಾಮಾಗಿ ಟಿ ವಿ ನೋಡು, ಇಟ್ಸ್ ಫೈನ್. ಸೊ ನೋಡು ಕಂಟಿನ್ಯೂ ಮಾಡು, ರೆಸ್ಟ್ ಮಾಡು, ಇಟ್ಸ್ ಓಕೆ ಅಂತ ಹೇಳ್ಬಿಟ್ಟು. ಅದೇ ಏನಾದರೂ ಅವ್ರು ಹಿಡ್ಕೊಂಡು ಒಂದಷ್ಟೇನಾದರೂ ಚಿಪ್ಸು, ಪಾಪ್ಕಾರ್ನ್ಸು ಇವೆಲ್ಲ ಏನಾದರೂ ತಿಂತಾ ಇದ್ರು ಅಂತ ಹೇಳಿದ್ರೆ, ತಿನ್ನು ಇನ್ನೊಂದಷ್ಟು ತಿನ್ನು ಅಂತ ಹೇಳ್ಬಿಟ್ಟು ಪ್ರಮೋಟ್ ಮಾಡ್ತಾ ಇರುತ್ತೆ. ವಿಚ್ ಮೀನ್ಸ್ ಮೈಂಡ್ ಯಾವಾಗಲೂ ನೀವೇನು ಮಾಡ್ತೀರೋ ಅದನ್ನು ಜಾಸ್ತಿ ಮಾಡಿಸುತ್ತೆ. ಓಕೆ. ವಿಚ್ ಮೀನ್ಸ್ ಇದು ತುಂಬ ಕಾಂಪ್ಲೆಕ್ಸ್ ಅರ್ಥ ಮಾಡ್ಕೊಳ್ಳಿಕ್ಕೆ, ಬಟ್ ಅರ್ಥ ಮಾಡ್ಕೊಂಬಿಟ್ರೆ ಸಿಂಪಲ್. ನೀವೇನು ಮಾಡ್ತೀರೋ ಅದನ್ನು ಜಾಸ್ತಿ ಮಾಡಿಸುತ್ತೆ. ಅದೇ ಪ್ರಕಾರ ನೀವು ಒಂದ್ಸಲ ಇನ್ವೆಸ್ಟ್ ಮಾಡೋದನ್ನು ಕಲ್ತ್ಕೊಡಿ, ನಿಮ್ಮ ಕೈಲಿ ಪದೇ ಪದೇ ಇನ್ವೆಸ್ಟ್ ಮಾಡಿಸುತ್ತೆ. ಸೊ ನೀವು ಒಂದು ಸಲ ಮೈಂಡ್ಗೆ, ಈಗ ಒಂದು ಎಕ್ಸಾಂಪಲ್, ಪ್ರತಿ ವರ್ಷವೇ ನಾನು ಒಂದು ಲ್ಯಾಂಡ್ ಮೇಲೆ ಇನ್ವೆಸ್ಟ್ ಮಾಡ್ತೀನಿ ಅಂತ ಶಬ್ದ ಮಾಡಿಸಿ, ಆ ಲ್ಯಾಂಡಲ್ಲಿ ಒಂದು ಸಲ ಪ್ರಾಫಿಟ್ ಬಂದರೆ ಸಾಕು, ಮತ್ತೆ ಯಾರು ಹೇಳ್ಕೊಡೋದು ಬೇಡ, ಅದನ್ನು ನಿಮ್ಮ ಕೈಲಿ ರಿಪೀಟ್ ಮಾಡಿಸುತ್ತೆ. ಮೀನ್ಸ್ ಮೈಂಡ್ ಡಸ್ ನಾಟ್ ನೋ ವಾಟ್ ಟು ಡೂ, ವಾಟ್ ನಾಟ್ ಟು ಡೂ. ಅದ್ರ ವಿವೇಕತೆ ಬೇರೆ. ಅದ್ರ ವಿವೇಕತೆ ಏನಂದರೆ, ನೀವು ಏನನ್ನ ಏನನ್ನು ಮಾಡ್ತಾ ಇದ್ದೀರಿ ಅದನ್ನು ಪ್ರಮೋಟ್ ಮಾಡುತ್ತದು. ಸೋಂಬೇರಿ ಆಗಿದ್ದರೆ ಸೋಂಬೇರಿ ಮಾಡುತ್ತೆ, ಮಲ್ಟಿಪ್ಲೈ ಮಾಡುತ್ತೆ. ನೀನು ಮಾಡ್ತಾ ಇರೋ ಕರೆಕ್ಟು, ಮಲ್ಕೊ ಮಗನೇ ಇನ್ನೊಂದು ಸ್ವಲ್ಪ ಹೊತ್ತು ಅಂತ ಹೇಳುತ್ತೆ. ಈಗ ಒಂದು ಸಣ್ಣ ಎಕ್ಸಾಂಪಲ್ ಇಟ್ಟಿರಿ.
ಸಿಂಕಲ್ಲಿ ಒಂದಷ್ಟು ಪಾತ್ರೆಗಳು ಬಿದ್ದಿವೆ. ಅಯ್ಯೋ ದೇವ್ರೆ, ಯಾರಪ್ಪ ಇಷ್ಟೊಂದು ಪಾತ್ರೆಗಳು ತೊಳಿತಾರೆ, ಆಗೋದಿಲ್ಲ ಮಾರ್ಯ ಅಂತ ಹೇಳ್ಬಿಟ್ಟು ಅವ್ನು ಅನ್ಕೊಂಡು ಹೆಣ್ಮಕ್ಳುಗಳೆಲ್ಲ ಓಡ್ ಮಲ್ಕೋತಾರೆ ಅಂತ ಇಟ್ಕೊಳ್ಳಿ. ಮೈಂಡ್ ಹೇಳುತ್ತೆ, ಬೇಡ ಬಿಡಿ, ಇವಾಗ ಯಾಕೆ ತೊಳಿತೀಯಾ, ನಾಳೆ ಬೆಳಿಗ್ಗೆ ಎದ್ದು ತೊಳೆದ್ರಾಯ್ತು ಬಿಡು ಅಂತ ಹೇಳ್ಬಿಟ್ಟು ಹೇಳುತ್ತೆ. ಬೇಡಪ್ಪ, ಒಂದೇ ಒಂದು ಚಮಚ ತೊಳೆದು ಬಿಡೋಣ ಅಂತ ಹೇಳ್ಬಿಟ್ಟು ಹೋಗ್ಲಿ, ಇಡೀ ಸಿಂಕೆ ಖಾಲಿ ಮಾಡ್ಬಿಟ್ಟು ಎಲ್ಲಾನು ತೊಳೆದ್ಬಿಟ್ಟು ಆಚೆ ಬಂದಿರ್ತಾರೆ ಕರೆಕ್ಟ್ ರಾತ್ರಿ ಹೊತ್ತು ಮಲ್ಗೋ ಮುಂಚೆ. ಅಲ್ವಾ. ಅಂದರೆ ಏನು ನೀವು ಮಾಡ್ತಿರೋ, ಒಂದು ಬಟ್ಟೆದು ಅದೇ ಎಕ್ಸಾಂಪಲ್, ಒಂದು ಸಣ್ಣ ಬಟ್ಟೆ ಓದಾಕೋಣ, ಖರ್ಚು ಒಗ್ದಾಕೋಣ ಅಂತ ಹೇಳ್ಬಿಟ್ಟಿದ್ದೋಗ್ಲಿ, ಇಡೀ ಬಟ್ಟೆಗಳನ್ನೆಲ್ಲ ಓದಾಕ್ಬಿಟ್ಟು ಬಂದ್ಬಿಟ್ಟಿರ್ತಾರೆ. ಒಂದು ಸಣ್ಣದೊಂದು ಡ್ರಾವರಲ್ಲಿ ಜಸ್ಟ್ ಒಂದೇ ಒಂದು ಬಾಕ್ಸ್ ಸೈಡನ್ನ ಕ್ಲೀನ್ ಮಾಡೋಣ ಅಂತ ಹೋಗ್ಲಿ, ಇಡೀ ಡ್ರಾವರೇ ಕ್ಲೀನ್ ಮಾಡ್ಬಿಟ್ಟು ಬಂದ್ಬಿಟ್ಟಿರ್ತಾರೆ. ವಿಚ್ ಮೀನ್ಸ್ ನೀವೇನನ್ನ ಮಾಡ್ತಿರೋ ಮೈಂಡ್ ಅದನ್ನು ಪುಷ್ ಮಾಡುತ್ತೆ, Okay, ಮೈಂಡ್ super, ಅದನ್ನು ಮಲ್ಟಿಪ್ಲೈ super. ಮಾಡುತ್ತೆ. ಸೊ ನೀವು ನೆಗೆಟಿವಿಟಿನಲ್ಲೇ ಇದ್ದರೆ ಅದು ಮಲ್ಟಿಪ್ಲೈ ಮಾಡುತ್ತೆ, ನೀವು ಪಾಸಿಟಿವಿಟಿನಲ್ಲಿದ್ದರೆ ಮಲ್ಟಿಪ್ಲೈ ಮಾಡುತ್ತೆ. ಮಲ್ಟಿಪ್ಲೈ ಮಾಡುತ್ತೆ. ಸೊ ನೀವು ಸಕ್ಸಸ್ ಆಗ್ತಾ ಇದ್ರೆ ಡಬಲ್ ಸಕ್ಸಸ್ ಮಲ್ಟಿಪ್ಲೈ ಮಾಡುತ್ತೆ. ಒಂದ್ಸಲ ಫೇಲ್ಯೂರ್ ಆಗ್ಬಿಟ್ಟು ಐಡೆಂಟಿಟಿ ಮಾಡ್ಕೊಂಡ್ಬಿಟ್ರೆ ಲೂಪ್ ಹೇಗೆ ಎಕ್ಸಾಕ್ಟ್ಲಿ ಅದೇ ನಾನು ಹೇಳಿದ್ದು. ನೀವು ಯಾವಾಗಲೂ ಲಾಸ್ಟಲ್ಲಿ ನಿಮ್ಮ ಪಾಸ್ಟ್ ಹಿಸ್ಟ್ರಿ ಅನ್ನುವಂಥದ್ದು ಲೂಪ್ ಆಯಿತು ಅಂತ ಹೇಳಿದ್ರೆ ಪ್ರಿಷನ್ ಅಂತ. ಅಂದರೆ ಮೋಸ್ಟ್ ಆಫ್ ದ ಟೈಮ್ಸ್ ವಾಟ್ ಎವರ್ ಯು ಡೂ ಯುವರ್ ಮೈಂಡ್ ಪ್ರಮೋಟ್ಸ್ ಇಟ್ ಅಷ್ಟೇ. ಸಿಂಪಲ್ ಆಗಿ ಇನ್ನೊಂಥರ ಹೇಳ ಇದನ್ನ ಅಂದ್ರೆ ಜನರಲ್ ಆಗುವ, ಈಗ ನಿಮ್ಮ ಹತ್ರ ಯಾವುದೋ ದುಡ್ಡು ಬಂತು, ಒಂದು 10,000 ಯಾರೋ ಬಡವರಿಗೂ ಪ್ರಾಣಿಗಳಿಗೂ ನೀವು ಕೊಟ್ಬಿಟ್ರಿ, ನೀವು ಕೊಟ್ರೆ ನೆಕ್ಸ್ಟ್ ಯೂನಿವರ್ಸ್ ನಿಮ್ಗೆ ಅದೇ ತರ ಅನುಕೂಲ ಮಾಡ್ಕೊಡ್ತಾರೆ. Absolutely, yes. ಕೊಡು 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 ಕೊಡು, ನೀನ್ ಕೊಡು. ಕೊಡು, ನಾನು ಕೊಡ್ತೀನಿ, ನೀನ್ ಕೊಡು, ನಾನು ಅಷ್ಟೇ. ಕೊಡ್ತೀನಿ ಅಂತ. ಈಗ ಅದೇ 10,000 ಇಲ್ಲ ನನಗೆ ಇರ್ಲಿ ಅಂತ ನೀನು ಬೀರುಳೆಲ್ಲೋ ಕೂಡಿಟ್ಕೊಂಡ್ರೆ, ಹ್ಮ್. ನಾಳೆ ಬೆಳಗ್ಗೆ ನಿಂಗೆ ಹೆಲ್ತ್ ಸಮಸ್ಯೆ ಆದ್ರೆ ಈ 10,000 ಖರ್ಚು ಮಾಡ್ಕೋತೀಯ. Yes. ಇದೇ ತರ ನೀನ್ ಕೂಡಿಡೋದೆಲ್ಲ ಎತ್ಕೊಂಡು ಹೋಗಿ ಇಡ್ತಾರೆ. ಅಂಡ್ ಆಲ್ಸೋ ಸಿ ಫಾರ್ ಎಕ್ಸಾಂಪಲ್, ಈಗ ಬೆಳಿಗ್ಗೆ ಎದ್ಬಿಟ್ಟು ವಾಕಿಂಗ್ ಹೋಗ್ಬೇಕು ಅಂತ ಹೋಗ್ತಾರೆ. ಒಂದು 2-3 ದಿನ ವಾಕಿಂಗ್ ಮಾಡ್ಬಿಟ್ರು ಅಂತ ಇಟ್ಕೊಳ್ಳಿ. 3ನೇ ದಿನ 4ನೇ ದಿನ ಏನಾಗುತ್ತೆ, ಇಲ್ಲ ನಡೆಯೋದಳು ನಡೆಯೋದಳು ಪ್ರಮೋಟ್ ಮಾಡುತ್ತೆ ಅಷ್ಟೇನೆ. ಆದರೆ ಏನಾದ್ರೂ ಒಂದು ದಿವಸ ಇವತ್ತು ಯಾರು ಹೋಗ್ತಾರೆ ಬಿಡು ಮರೆ, ಚಳಿ ಎದ್ದೇಳಕ್ಕಾಗಲ್ಲ. ಬೇಡ ಆಯ್ತು ಮಲ್ಕೋ ಆಯ್ತು. ಸಿ ನೀವೇನು ಹೇಳ್ತಿರೋ ಅದನ್ನು ಮಲ್ಟಿಪ್ಲೈ ಮಾಡತ್ತೆ ಅಷ್ಟೇನೆ. ಇದೇ ಬ್ರೈನ್ ಸೀಕ್ರೆಟ್. ಅಂದರೆ ಯಾರೆಲ್ಲ ಈಗ ಬಿಲಿಯನೇರ್ಸ್ಗಳಾಗಿರಲಿ, ಯಾರೆಲ್ಲ ಕೋಟಿಗಟ್ಟಲೆ ಸಂಪಾದನೆ ಮಾಡಿರೋರಾಗಿರಲಿ, ಯಾರುವೇ ನಾನು ಎಂಪ್ಲಾಯೀಸ್ಗಳನ್ನ ಇದು ಮಾಡ್ತಾ ಇಲ್ಲ. ನಾನು ತುಂಬ ಟೈಮ್ ಹೇಳಿದ್ದೀನಿ, ಎಂಪ್ಲಾಯಿ ಆಗಿರೋ ತಪ್ಪಲ್ಲ, ಎಂಪ್ಲಾಯಿ ಮೈಂಡ್ ಸೆಟ್ ಇರೋ ತಪ್ಪು. ಇದನ್ನು ಭಾಳಷ್ಟು ಸಲ ಹೇಳಿದಿರಿ. ಅದರಲ್ಲಿ ಅವ್ರುಗಳು ಹೆಂಗಂತ ಹೇಳಿದ್ರೆ, ನಾನು ನೆಕ್ಸ್ಟ್ ಕಂಪ್ನಿಗೆ ಜಂಪ್ ಆಗ್ತೀನಿ ಅಂದರೆ ಅವ್ನು ಇನ್ನೊಂದು ಕಂಪ್ನಿಗೆ ಜಂಪ್ ಮಾಡಿಸುತ್ತದು. ಒಂದು ಮೀಮ್ ಇದೆ, ಅದರೊಳಗಡೆ ಏನು ಹೇಳ್ತಾನೆ ಅಂದರೆ, ಒಬ್ಬ ಕರೆದ್ಬಿಟ್ಟು ಅವ್ನು ಹೇಳ್ತಾನೆ, ನೋಡ ಇವನು ಫುಲ್ ಇಂಜಿನಿಯರಿಂಗ್ ಓದ್ಕೊ ಬಂದಿದ್ದಾನೆ, ಇವನಿಗೆ ABCD ಗೊತ್ತಿಲ್ಲ, ಯಾವುದು ಮೆಕ್ಯಾನಿಕ್ಸಲ್ಲಿ ಏನೇನು ಮಾಡಬೇಕು ಅಂತ ಹೇಳ್ಬಿಟ್ಟೆ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಒಬ್ಬ ಮೆಕ್ಯಾನಿಕ್ನ ಕರೆದ್ಬಿಟ್ಟು ಹೇಳ್ತಾನೆ. ಅದಕ್ಕೆ ನಾನೇನು ಮಾಡಲಿ, ನೀನು ನನ್ನ ಹತ್ರ ಜಾಯ್ನ್ ಆಗಿಬಿಡು, ಇವನು ಕೂಡ ಸಂಬಳ ನಿನಗೆ ಕೊಡ್ತೀನಿ ನಾನು, ಎಂಜಾಯ್ ಮಾಡುವಂತೆ ಅಂತ. ಎಷ್ಟು ಕೊಡ್ತೀರಾ? 50,000 ಕೊಡ್ತೀನಿ ನನಗೆ ಅಂತ. ಏನು ತಮಾಷೆ ಮಾಡ್ತಾ ಇದ್ದೀರಾ? 50,000 ರೂಪಾಯಿ ಇಟ್ಕೊಂಡು ನಾನೇನು ಮಾಡಲಿ, ತಿಂಗ್ಳಿಗೆ 5 ಲಕ್ಷ ದುಡಿತೀನಿ ನಾನು ಅಂತನು. ಅಂದರೆ ವಿಚ್ ಮೀನ್ಸ್ ಅವನ ಬಿಸ್ನೆಸ್ಸಲ್ಲಿರೋನ ಮತ್ತೆ ಎಂಪ್ಲಾಯಿಗೆ ಬಂದರೆ ಬರಲ್ಲ ಅವನು. ಯಾಕೆ ಹೇಳಿ? ಅವ್ನಿಗೆ ಆಲ್ರೆಡಿ ಅವನ ಬ್ರೈನ್ ಅದನ್ನು ಮಾಡ್ತಾ ಇದ್ರೆ ಅವನ್ನ ಮಲ್ಟಿಪ್ಲೈ ಮಾಡಿಸುತ್ತೆ. ಒಬ್ಬ ಎಂಪ್ಲಾಯ್ ಆಗಿರೋನು ನೀವು ಬಿಸ್ನೆಸ್ ಮಾಡಪ್ಪ ಅಂತ ಹೇಳ್ಬಿಟ್ಟು ಹೇಳಿದ್ರೆ ಅವ್ನ ಮೈಂಡ್ ಒಪ್ಪಲ್ಲ. ಅದು ಬೇಡ ಅವೆಲ್ಲ ರಿಸ್ಕ್ ತಗೋಬೇಡ, ತಿಂಗಳಿಗೆ ಆರಾಮಾಗಿ ಬರ್ತಾ ಇದೆಯಲ್ವಾ, ಆರಾಮಾಗಿರೋ. ಓನರ್ಗೆ ಲಾಸ್ ಆಗುತ್ತಾ ಲಾಭ ಆಗುತ್ತಾ, ನೀನು ಬೇಡ, ಬರುತ್ತೆ ದುಡ್ಡು. ಸೊ ಅಷ್ಟೇ, ಎಂಜಾಯ್ ಮಾಡಿ. ಯಾಕಂದರೆ ನೀವೇನು ಮಾಡ್ತಾ ಇದ್ದೀರಾ, ಮಲ್ಟಿಪ್ಲೈ ಮಾಡಿಸ್ತಾ ಇದೆಯಲ್ಲ ಬ್ರೈನ್. ಸೊ ಹಂಗಾಗಿ ಈ ಸೀಕ್ರೆಟ್ ಅರ್ಥ ಆಗದೇನೆ ಜನಗಳು ಭಾಳಷ್ಟು ಸಫರ್ ಮಾಡ್ತಾ ಇದ್ದಾರೆ. ಅಂದರೆ ಅವ್ರು ಆ ಪ್ಯಾಟರ್ನ ಬ್ರೇಕ್ ಮಾಡಿಬಿಡ್ಬೇಕು ಅಷ್ಟೇ ಒನ್ ಟೈಮ್. ಅದನ್ನೇನಾದರೂ ಬ್ರೇಕ್ ಮಾಡಿ ಒಂದೇ ಒಂದು ಹಂತದಲ್ಲಿ ಅದ್ರ ಮೂಮೆಂಟಮ್ನ ಇಟ್ಕೊಂಡ್ಬಿಟ್ರೆ ದೆನ್ ಕಂಟಿನ್ಯೂಸ್ ಆಗಿ ಅದೇ ಫ್ಲೋ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸಿಂಪಲ್ ಒಂದು ಎಕ್ಸಾಂಪಲ್ ಹೇಳ್ತೀನಿ ನೋಡಿ. ಪಾರ್ಕಲ್ಲಿ ಅಥವಾ ಎಲ್ಲರೂ ಒಂದು ಕಡೆ ಒಂದು ಉಯ್ಯಾಲೆ ನೋಡಿರ್ತೀವಿ ನಮ್ಮ ಮನೆಗಳಲ್ಲೆಲ್ಲ. ಆ ಉಯ್ಯಾಲೆ ಸುಮ್ಮನೆ ಸ್ಟೇಬಲ್ ಆಗಿ ನಿಂತಿರುತ್ತೆ, ಒಂದು ಪುಷ್ ಕೊಟ್ಟರೆ ಸಾಕೋದಕ್ಕೆ ಅಲ್ಲಾಡ್ತಾನೆ ಆಟೋಮೆಟಿಕ್ ಆಗಿ ಅದು ಮೂಮೆಂಟ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೇಮ್ ವೇ ನಾವು ಪಾಸಿಟಿವ್ಗಾಗಲಿ ನೆಗೆಟಿವ್ಗಾಗಲಿ ಒಂದು ಪುಷ್ ಮೈಂಡ್ ಸೈಡಿಂದ ಅಷ್ಟೇನೆ. ಈಗ ಅದಕ್ಕೆ ಒಂದು ಮಾತಿದೆ, ಸಕ್ಸಸ್ ಬ್ರಿಂಗ್ಸ್ ಮಲ್ಟಿಪಲ್ ಸಕ್ಸಸ್ಸಸ್, ಫೇಲ್ಯೂರ್ ಆಲ್ಸೋ ಬ್ರಿಂಗ್ಸ್ ಮಲ್ಟಿಪಲ್ ಫೇಲ್ಯೂರ್ಸ್ ಅಂತೇಳಿ. ಯಾಕಂದರೆ ಸಕ್ಸಸ್ ಆಗೋಕೆ ಒಂದ್ಸಲ ಸ್ಟಾರ್ಟ್ ಆದರೆ ಅವನ್ನ ಹಿಡಿಯೋದಕ್ಕೆ ಆಗ್ತಾ ಇರೋದಿಲ್ಲ, ಪದೇ ಸಕ್ಸಸ್ ಆಗ್ತಾನೆ ಇರ್ತಾನೆ ಅವನು. ಅದೇ ಥರ ಫೇಲ್ಯೂರ್ ಆದ್ರೂ ಮತ್ತೆ ಫೇಲ್ಯೂರ್ ಆಗ್ತಾನೆ. ಯಾಕೆ ಅಂದರೆ ಇದೊಂದು ಪ್ಯಾಟರ್ನ್ ಮಧ್ಯೆ ಒಂದು ಲೂಪ್ ಅಂತ ಇರುತ್ತೆ. ಅಂದರೆ ಒಂದು ಪ್ಯಾಟರ್ನ್, ಒಂದು ತಿನ್ ಲೈನ್ ಇರುತ್ತೆ. ಅದನ್ನು ಅವನು ಐಡೆಂಟಿಫೈ ಮಾಡಿ ಅದನ್ನೇನಾದರೂ ಇಟ್ಕೊಂಡು ಅವನ ಹಿಸ್ಟ್ರಿನ ಅವನ ಐಡೆಂಟಿಟಿ ಮಾಡ್ಕೊಳ್ಳೋದೇನೆ ಅವನ ಬ್ರೈನಲ್ಲಿ ಯಾವ ಥರ ಕೆಲಸ ಮಾಡಿಸ್ಕೋಬೇಕು ಅನ್ನೋಂಥ ಸೀಕ್ರೆಟ್ ಕಂಡು ಹಿಡ್ಕೊಂಡ್ಬಿಟ್ರೆ, ಇನ್ಫ್ಯಾಕ್ಟ್ ನೋಡಿ ನಮ್ಮದು ಒಂದು 3 months ಪ್ರೋಗ್ರಾಮ್ ಆಗೋದು. ಅದರೊಳಗಡೆ ನಾನು ನನ್ನ ಸ್ಟೂಡೆಂಟ್ಸ್ಗಳಿಗೆಲ್ಲ ಟೀಚ್ ಮಾಡೋದೇ ಮೇಜರ್ ಸಬ್ಜೆಕ್ಟ್ ಇದನ್ನು. ನಿಮ್ಮ ಬ್ರೈನ್ ಅರ್ಥ ಮಾಡ್ಕೊಳ್ರಪ್ಪ, ನಿಮ್ಮ ಮನಸ್ಸು ಹೇಗೆ ವರ್ಕ್ ಆಗೋದೆ ಅಂತ ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಮನಸ್ಸು ಹೇಗೆ ವರ್ಕ್ ಆಗುತ್ತೆ ಅಂತ ಅರ್ಥ ಮಾಡ್ಕೊಳ್ಳದೆ ನೀವೇನನ್ನೇ ಆಪ್ರೇಟ್ ಮಾಡೋಕೆ ಹೋದ್ರೂ ಅದು ಫೇಲ್ಯೂರೇ. ನೀವು ಮನೆಗೆ ಒಂದು AC ತರ್ತೀರಿ, ಅದ್ರ ಜೊತೆಗೆ ಏನೋ ಒಂದು ಕೊಡ್ತಾರೆ, ಏನದು ಮ್ಯಾನ್ಯುಯಲ್ ಅಲ್ವಾ, ಅಂದ್ರೆ ಬುಕ್ ಹೆಂಗೆ ಆಪರೇಟ್ ಹೇಗೆ ರಿಮೋಟ್ ಹೆಂಗೆ ವರ್ಕ್ ಆಗುತ್ತೆ, ಟೆಂಪ್ರೇಚರ್ ಹೇಗೆ ಸೆಟ್ ಮಾಡಬೇಕು ಅನ್ನೋಂಥದ್ದು ಒಂದಿರುತ್ತೆ. ಒಂದು ಟಿವಿ ಕೈಪಿಡಿ. ಮ್ಯಾನ್ಯುಯಲ್ ಕೊಡ್ತಾರೆ, ಕೈಪಿಡಿ ಥರ Right. ಮ್ಯಾನ್ಯುಯಲ್ ಕೊಡ್ತಾರೆ, ಹೆಂಗೆ ಆಪ್ರೇಟ್ ಮಾಡ್ಬೇಕು ಅದನ್ನು ಅಂತ ಹೇಳ್ಬಿಟ್ಟು.
ಸೊ ನೀವು ಅದು ಗೊತ್ತಿಲ್ಲದೆ ಏನಾದ್ರು ಆಪ್ರೇಟ್ ಮಾಡಿದ್ರೆ ಒಂದು ಡ್ಯಾಮೇಜ್ ಮಾಡ್ತೀರಿ, ಇಲ್ಲ ಅಂತ ಹೇಳಿದ್ರೆ ಸ್ಟ್ರಗಲ್ ಮಾಡ್ತೀರಿ ಆಪ್ರೇಟ್ ಮಾಡಲಿಕ್ಕೆ. ಸೇಮ್ ವೇ ಲೈಫ್ಗೆ ಒಂದು ಮ್ಯಾನ್ಯುವಲ್ ಇದೆ, ನಮ್ಮ ಮನಸ್ಸಿಗೆ ಒಂದು ಮ್ಯಾನ್ಯುವಲ್ ಇದೆ. ಎಲ್ಲಿ ಸಿಗಪ್ಪ? ಆ ಮ್ಯಾನ್ಯುವಲ್ಲೇ ಇದು. ಸೊ ವಿಚ್ ಈಸ್ ಕಾಲ್ಡ್ ಹಿಸ್ಟ್ರಿ ವರ್ಸಸ್ ಐಡೆಂಟಿಟಿ ಅಂತೇಳಿ. ಹಿಸ್ಟ್ರಿ ವರ್ಸಸ್ ಐಡೆಂಟಿಟಿ ಅಂದರೆ ಅಂದರೆ ಇದು ದೇವ್ರು ಸೃಷ್ಟಿ ಮಾಡಿದ್ದಲ್ಲ, ಇದನ್ನು ನಾನು ಸೈಕಾಲಜಿನಲ್ಲಿ ಅರ್ಥ ಮಾಡ್ಕೊಂಡು ನಾನು ಬಿಲ್ಡ್ ಮಾಡಿದ್ದು. ಇದನ್ನು sureshshaiva.com/tools ಅದರೊಳಗಡೆ ಡೌನ್ಲೋಡ್ ಮಾಡ್ಬೋದು. ನಾನು ಹಿಸ್ಟ್ರಿ ಏನು, ಬಟ್ ನಾನು ಏನನ್ನ ಡೌನ್ಲೋಡ್ ಮಾಡ್ಬೋದು. sureshshaiva.com/tools ಅಲ್ಲಿ ಅದು ಫ್ರೀಯಾಗಿ ಡೌನ್ಲೋಡ್ ಮಾಡ್ಬೋದು. ನನ್ನ ಹಿಸ್ಟ್ರಿ ಏನು, ನಾನು ನನ್ನನ್ನು ನಾನು ಐಡೆಂಟಿಟಿ ಮಾಡ್ಕೊಂಡ್ಬಿಟ್ಟಿದ್ದೀನಿ. ನಾನು ಯಾವ ಥರ ನನ್ನ ರೆಫರೆನ್ಸ್ಗಳಿಂದನೇ ನನ್ನ ಜೀವನನ ಬದುಕ್ತಾ ಇದ್ದೀನಿ. ಅಂದರೆ ಬೇರೆಯವ್ರು ಯಾವ ರೀತಿ ಥಿಂಕ್ ಮಾಡ್ತಾರೆ, ನಾವು ಯಾಕೆ ಅದೇ ಥರ ಥಿಂಕ್ ಮಾಡಿಕೊಂಡು ಅದೇ ಜಾಗದಲ್ಲಿ ಉಳ್ಕೊಂಡ್ಬಿಟ್ಟಿದ್ದೀವಿ ಅನ್ನುವಂಥದ್ದನ್ನೇ ಇದು ತೋರಿಸ್ತಾ ಹೋಗುತ್ತೆ. ಇಟ್ಸ್ ಲೈಕ್ ಅ ಮಿರರ್. ಒಂದ್ಸಲ ಇದನ್ನೇನಾದರೂ ಕೂತ್ಕೊಂಡು ಮಾಡಿದ್ರೆ ಅವ್ರು ಈ ಪ್ಯಾಟರ್ನ್ ಅರ್ಥ ಮಾಡ್ಕೊಂಡ್ರೆ, ಹೌದಲ್ವನಪ್ಪ ಕರೆಕ್ಟು, ನಾನು ಆ್ಯಕ್ಚುಲಿ ಲೈಫಲ್ಲಿ ಮಾಡ್ತಾ ಇರೋದೇನು, ನನ್ನ ಬ್ರೈನ್ಗೆ ನೀವೇ ಯೋಚನೆ ಮಾಡಿ ನೋಡಿ. ಎಲ್ಲರೂ ನನ್ನ ಫ್ರೆಂಡ್ಸ್ಗಳಿಗೆ ಹೇಳೋದು ಅದೇನೇ, ನೀವು ಕೂತ್ಕೊಂಡು ಒಂದ್ಸಲ ಯೋಚನೆ ಮಾಡಿ ನೋಡಿ, ಇವತ್ತಿನ ತನಕ ನಿಮ್ಮ ಬ್ರೈನ್ ಹೆಂಗೆ ವರ್ಕ್ ಆಗ್ತಾ ಇದೆ, ನೀವೇನು ಮಾಡ್ತಾ ಇದ್ದೀರ ಅದನ್ನು ಮಲ್ಟಿಪ್ಲೈ ಮಾಡ್ತಾ ಇದೆಯಾ ಇಲ್ವಾ? ಮಲ್ಟಿಪ್ಲೈ ಮಾಡ್ತು. ನಿಮ್ಮ ಗಮನಕ್ಕೆ ಬಂದರೆ, ಯಾಕಂತ ಹೇಳಿದ್ರೆ ನನ್ನ ಮೈಂಡ್ ಬೇರೆ ಅಲ್ಲ, ನಿಮ್ಮ ಮೈಂಡ್ ಬೇರೆ ಅಲ್ಲ, ಎಲ್ಲರ ಮೈಂಡು ಒಂದೇನೆ. ಈವನ್ ಒಬ್ಬ ಕೋಟ್ಯಾಧಿಪತಿ ಮೈಂಡು ಒಂದೇನೆ, ಒಬ್ಬ ಬೀದಿನಲ್ಲಿರುವಂಥ ಬಡವನ ಮೈಂಡು ಒಂದೇನೆ. ಆದರೆ ಅವರಿಬ್ಬರು ಹೆಂಗೆ ಥಿಂಕ್ ಮಾಡ್ತಾರೆ ಅನ್ನೋದ್ರ ಮೇಲೆ ಅವ್ರು ಎಲ್ಲೆಲ್ಲಿ ನಿಲ್ತಾರೆ ಅನ್ನೋಂಥದ್ದು ನಿರ್ಧಾರ ಆಗ್ತಾ ಇರುತ್ತೆ. ಸೊ ಅವ್ನು ಯೋಚನೆ ಮಾಡುವಂಥ ರೀತಿನೇ ಏನಾದರೂ ಲೋ ಲೆವೆಲಲ್ಲಿ ಇತ್ತು ಅಂತ ಹೇಳಿದ್ರೆ, ಅವ್ನು ಆಬ್ವಿಯಸ್ಲಿ ಲೋ ಲೆವೆಲ್ ಥಿಂಕಿಂಗಲ್ಲಿ ಇರ್ತಾನೆ, ಲೋ ಲೆವೆಲಲ್ಲೇ ವೈಬ್ರೇಟ್ ಆಗ್ತಾ ಇರ್ತಾನೆ. ಅದೇ ಥರ ಮ್ಯಾನಿಫೆಸ್ಟೇಷನ್ಸ್ಗಳಾಗ್ತಾ ಇರುತ್ತೆ. ನೋಡಿ, ಒಬ್ಬ ನಾರ್ಮಲ್ ಪರ್ಸನ್ಗೆ ಏನಾದರೂ ಇದನ್ನು ಒಂದು ಮಾರ್ಕೆಟಿಂಗ್ ಮಾಡ್ತಾ ಇರ್ತಾರೆ ಅಂತ ಇಟ್ಕೊಳ್ಳಿ, ಇದನ್ನು ನೀನು ಸೆಲ್ ಮಾಡಬೇಕಪ್ಪ ಅಂತ ಹೇಳ್ಬಿಟ್ಟು ಯೋಚನೆ ಮಾಡಿದ್ರೆ ಒಂದೊಂದು ಹೆಂಗೆ ಸೆಲ್ ಮಾಡಲಿ ಅಂತ ಯೋಚನೆ ಮಾಡ್ತಾನೆ. ಅದನ್ನೇ ಅಂಬಾನಿ ಅವರು ಒಂದು ಎಕ್ಸಾಂಪಲ್ ಕೊಡ್ತಾರೆ. ಸೊ ಅವ್ರದ್ದೊಂದು ಇಂಟರ್ವ್ಯೂನಲ್ಲಿ ಹಿ ಸೇಸ್, ನಾನು ಯಾವುದನ್ನೇ ಆಗಿರಲಿ, ಅದೇನಾದ್ರು ನನ್ನ ಹತ್ರ ಐಟಮ್ ಬಂತು ಅಂತ ಹೇಳಿದ್ರೆ ಅದನ್ನು ಮ್ಯಾನುಫ್ಯಾಕ್ಚರ್ ಮಾಡೋಕ್ಕೆ ಎಷ್ಟು ಕಾಸ್ಟ್ ಬೀಳುತ್ತೆ ಅಂತ ನೋಡ್ತೀನಿ ನಾನು ಅಂತ. ಇದೇ ಇಬ್ರಿಗೂ ಇರೋ ಡಿಫ್ರೆನ್ಸ್. ಅಂದ್ರೆ ಅವ್ರಿಗೆ ಎಷ್ಟು ಧೈರ್ಯ ಹೆಂಗೆ ಯೋಚನೆ ಮಾಡ್ತಾರೆ ಅಂತೇಳಿ. ಆ್ಯಂಡ್ ಆಲ್ಸೋ ಈ ಸೇಸ್, ನನ್ನ ತಂದೆ ತೀರೋಗಾದ್ಮೇಲಿಂದ ನಾನು ಏನು ಮಾಡ್ತಿದ್ದೆ ಅಂತ ಹೇಳಿದ್ರೆ, ಯಾರಾದರೂ ನಾನು ಬಂದು ಸೆಲ್ ಮಾಡ್ತೀನಿ ಅಂತ ಕೇಳಿದ್ರೆ ನಿನ್ನ ಹತ್ರ ಎಷ್ಟು ಲಾಟ್ ಇದೆ ಅಂತ ಕೇಳ್ತಾ ಇದ್ದೆ ಅಂತ. ಅವನ ಹತ್ರ ಫಸ್ಟ್ ಲಾಟ್ ಬೈ ಮಾಡಿಬಿಟ್ಟು ಆಮೇಲಿಂದ ನಾನು ಸೇಲ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ ಅಂತೇಳಿ. ಅಂದರೆ ದ ಮೂಮೆಂಟ್ ನೀವು ಬ್ರೈನ್ಗೆ ಆ ಪ್ರೆಷರ್ ಮೂಮೆಂಟಲ್ಲಿ ಇಟ್ಟರೆ, ಅಂದರೆ ನಾನು ಮಿಕ್ಕಿದ್ ಮಾಡಿಕೊಡುತ್ತದು. ಮಾಡಿಕೊಡುತ್ತದೆ ಆಟೋಮೆಟಿಕಲ್ ಆಗಿ. ಯಾಕಂದರೆ ನಾನು ಯಾವಾಗಲೂ ಒಂದು ಮಾತು ಹೇಳ್ತಾ ಇರ್ತೀನಿ, ನೀವು ಒಂದು ಹೆಜ್ಜೆ ತಗೊಳ್ಳಿ, ಯೂನಿವರ್ಸ್ ನಿಮ್ಮ ಜೊತೆಗೆ 10 ಹೆಜ್ಜೆಗಳು ಇಡಕ್ಕೆ ಸ್ಟಾರ್ಟ್ ಮಾಡಿಬಿಡುತ್ತೆ. ಬಟ್ ಆ ಬಿಗಿನಿಂಗ್ ಹೆಜ್ಜೆನ ಇಡೋದಕ್ಕೆ ರೆಡಿ ಇಲ್ಲ ಅಂತ ಹೇಳಿದ್ರೆ, ದೆನ್ ಪೀಪಲ್ ವಿಲ್ ಫೇಸ್ ದಟ್ ಕನ್ಸರ್ನ್ಸ್. ಅಲ್ಲ, ಇವಾಗ ನೀವು ಇದನ್ನ ಇಷ್ಟು ಆರಾಮಾಗಿ ಏನೋ ಹೇಳ್ತೀರಾ, ಬಟ್ ಕೆಲವೊಂದು ಸಾರಿ ತುಂಬ ಸಾರಿ ಓಕೆ, ಇವಾಗ ನಮ್ಮ ದೇಹಕ್ಕೆ ಸುಸ್ತಾದರೆ ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡು ಎದ್ದು ಆಮೇಲೆ ಆರಾಮಾಗಿ ತಿಂದು ನಮ್ಮ ಕೆಲಸ ನಾವು ಮಾಡ್ಕೊಬೋದು. ತುಂಬ ಜನರ ಜೀವನದಲ್ಲಿ ಈ ಥರದ್ದು ಏನೇನೋ ಡಿಸಿಷನ್ಸ್ ತೊಗೊಬೇಕು ಅಂತ ಆಸೆ ಇರುತ್ತೆ, ಅವ್ರಿಗೂ ತುಂಬ ಚೆನ್ನಾಗಿ ಬೆಳಿಬೇಕು ಅಂತ ಇರುತ್ತೆ. ಬಟ್ ಕೆಲವೊಂದು ಸಾರಿ ಕೆಲವರು ಸ್ಟಕ್ ಆಗಿಬಿಡ್ತಾರೆ. ಅಲ್ಲಿ ಸ್ಟಕ್ ಆಗೋದು ಅಂದರೆ ಅವ್ರ ಮೈಂಡ್ ಒಂಥರ ಬ್ಲಾಕ್ ಆಗಿಬಿಡುತ್ತೆ. ಅವ್ರಿಗೆ ನಾನು ಎಲ್ಲಿ ಬರ್ಬಿಟ್ಟಿದ್ದೀನಿ, ಏನು ಮಾಡಬೇಕು, ಹಿಂದೆ ಯಾವುದೇ ಏನೇನೋ ಮಾಡ್ಕೊಂಬಿಟ್ಟಿದ್ದೀನಿ, ಮುಂದೆ ಇನ್ನೊಂದು ಬಿಸ್ನೆಸ್ ಮಾಡೋಕ್ಕೂ ನನಗೆ ಭಯ, ಆಲ್ರೆಡಿ ಸಾಲಗಳು ಮಾಡ್ಕೊಂಬಿಟ್ಟಿದ್ದೀನಿ, ಅಥವಾ ಏನೋ 10 ಓಡ್ತಿರುತ್ತೆ ತಲೆಯಲ್ಲಿ. ಆ ಬ್ರೈನ್ ಹೆಂಗಾಗಿರುತ್ತೆ ಅಂದರೆ ಅವ್ರಿಗೊಂದು ಕ್ಲಾರಿಟಿನೇ ಇಲ್ಲ, ಫುಲ್ ಬ್ಲಾಕ್ ಆಗಿಬಿಟ್ಟಿರುತ್ತೆ. ಆದರೆ ಅದೇ ಈ ಮಿಲಿಯನೇರ್ ಸ್ಟೋರಿ, ಈ ಮಿಲಿಯನೇರ್ಸ್ ಯಾರು ಇರ್ತಾರೆ, ಈ ಕೋಟ್ಯಾಧೀಶ್ವರರು, ಇವರಲ್ಲಿ ಎಷ್ಟು ಕ್ಲಾರಿಟಿ ಇರುತ್ತೆ. ಆ ಕ್ಲಾರಿಟಿ ಯಾಕೆ ಇವ್ರಿಗೆ ಸಿಗಲ್ಲ? ಅವ್ರಿಗೆ ಯಾಕೆ ಅಷ್ಟು ಕ್ಲಾರಿಟಿ ಆಫ್ ಥಾಟ್ಸ್ ಇರುತ್ತೆ? ದಟ್ಸ್ ಅ ಬ್ಯೂಟಿಫುಲ್ ಕ್ವಶನ್. ಐ ಟೆಲ್ ಯು ದಿಸ್. ಏನಂದರೆ, ದರ್ ಈಸ್ ಅ ವರ್ಡ್ ಕಾಲ್ಡ್ ಕಾಗ್ನಿಟಿವ್ ಲೋಡ್ ಅಂತ. ಕಾಗ್ನಿಟಿವ್ ಲೋಡ್ ಇದನ್ನು ಸೈಕಾಲಜಿನಲ್ಲಿ ನಾವು ಯೂಸ್ ಮಾಡ್ತೀವಿ. ಅಂದರೆ ನಿಮ್ಮ ಬಾಡಿ ಟಯರ್ಡ್ ಆದರೆ ಏನು ಹೇಳೋದು ಹೇಳಿ? ಬಾಡಿ ಟಯರ್ಡ್ ಆದ ತಕ್ಷಣ ಎಲ್ಲರೂ ಏನು ಹೇಳ್ತಾರೆ? ಸುಸ್ತಾಗ್ತಿದೆ, ನಾನು ಸ್ವಲ್ಪ ರೆಸ್ಟ್ ಮಾಡಬೇಕು, ನಿದ್ದೆ ಮಾಡಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆದರೆ ಬ್ರೈನ್ ಟಯರ್ಡ್ ಆಗೋದನ್ನು ಗಮನಿಸೋದೇ ಇಲ್ಲ ಭಾಳಷ್ಟು ಜನಗಳು. ಬಾಡಿ ಟಯರ್ಡ್ ಆದ ತಕ್ಷಣ ಗೊತ್ತಾಗುತ್ತೆ, ಆದರೆ ಬ್ರೈನ್ ಟಯರ್ಡ್ ಆಗೋದನ್ನು ಅವ್ರು ಬಾಡಿ ಟಯರ್ಡ್ ಆಯಿತು ಅಂತ ಮನ್ಕೊಬಿಡ್ತಾರೆ. ಇದು ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಳ್ಳಿ. ಓಕೆ, ಬಾಡಿ ಬೇರೆ, ಬ್ರೈನ್ ಬೇರೆ, ಎರಡು ಬೇರೆ ಬೇರೆ. ಓಕೆ. ಅಂದರೆ ಬಾಡಿ ಟಯರ್ಡ್ ಆಗೋದನ್ನು ನಾವು ಗಮನಿಸ್ತೀವಿ, ಬ್ರೈನ್ ಟಯರ್ಡ್ ಆಗೋದನ್ನು ನಾವು ಗಮನಿಸಲ್ಲ. ಅಂದರೆ ಮನಸ್ಸು ಟಯರ್ಡ್ ಆಗುತ್ತೆ, ಅದನ್ನು ನಾವು ಗಮನಿಸೋದಿಲ್ಲ. ಸೊ ಇದು ತುಂಬ ಜನ ಇದನ್ನು ಯೋಚನೆನೂ ಮಾಡಿರೋದಿಲ್ಲ. ಓಕೆ, ನನಗೆ ಸುಸ್ತಾಗ್ತಿದ್ದಪ್ಪ, ಎಕ್ಸಾಸ್ಟ್ ಆಗ್ಬಿಟ್ಟಿದ್ದೀನಿ ನಾನು ಅಂತ ಹೇಳ್ಬಿಟ್ಟು ರೆಸ್ಟ್ ಮಾಡಿಬಿಟ್ಟಿರ್ತಾರೆ. ಬ್ರೈನ್ ಎಸ್ಪೆಷಲಿ ಏನಂತ ಹೇಳಿದ್ರೆ, ಬ್ರೈನ್ ಟಯರ್ಡ್ ಆಗೋದು ಅಂತ ಹೇಳಿದ್ರೆ ಅವ್ರು ಏನೇ ಡಿಸಿಷನ್ಗಳನ್ನ ತಗೊಳ್ತಾ ಇದ್ರು ಅವ್ರಿಗೆ ಕ್ಲಾರಿಟಿ ಅನ್ನುವಂಥದ್ದು ಬಂದಿರೋದಿಲ್ಲ. ಸೊ ಅದರ ಅರ್ಥ ನಿಮ್ಮ ಬ್ರೈನ್ ಟಯರ್ಡ್ ಆಗಿದೆ ಅಂತ. ಬ್ರೈನ್ ಟಯರ್ಡ್ ಆಗೋದು ಬೇರೆ, ನಿಮ್ಮ ಬಾಡಿ ಟಯರ್ಡ್ ಆಗೋದು ಬೇರೆ. ಅದು ಬಾಡಿ ಗೊತ್ತಾಯ್ತು. ಈಗ ಒಂದು ಸಣ್ಣ ಎಕ್ಸಾಂಪಲ್ ಹೇಳ್ತೀನಿ. ನೀವು ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ಒಂದೇ ಜಾಗದಲ್ಲಿ ಕೂತಿರ್ತೀರಾ, ಸಿಕ್ಕಾಬಟ್ಟೆ ವರ್ಕ್ ಮಾಡ್ತೀರಿ. ಆವಾಗ ನಿಮ್ಮ ಬ್ರೈನ್ ಟಯರ್ಡ್ ಆಯ್ತಾ, ಬಾಡಿ ಟಯರ್ಡ್ ಆಯ್ತಾ? ಅಂದ್ರೆ ನನ್ನ ಬಾಡಿಗೆ ಸ್ಕಿಲ್ಸ್ ಎಲ್ಲ ಬ್ರೈನ್ ಆಫ್ಕೋರ್ಸ್ ಸ್ಕಿಲ್. ಅಂದ್ರೆ ಈಗ ಫಾರ್ ಎಕ್ಸಾಂಪಲ್
ಈಗ ಕಂಪ್ಯೂಟರ್ ಮುಂದೆ ಕುತ್ಕೊಂಡು ನಾನೇನೋ ಕೋಡಿಂಗ್ ಬರೀಬೇಕು Yes. ಅಂತಂದ್ರೆ ನನ್ನ ಬಾಡಿ ಅಲ್ಲ, ನನ್ನ ಬ್ರೈನ್. ಬ್ರೈನ್ ಟಯರ್ಡ್ ಸೊ ಆಗ್ತದೆ. ಬ್ರೈನ್ ಟಯರ್ಡ್ ಆಗೋದು 8 hours. ಎಸ್. ಸೊ ನಾವೇನಂದ್ರೆ ಬಾಡಿ ಟಯರ್ಡ್ ಆಗಿದ್ದನ್ನ ಮಾತ್ರ ಟ್ರೀಟ್ ಮಾಡ್ತಾ ಇದೀವಿ, ಬ್ರೈನ್ ಟಯರ್ಡ್ ಆಗಿರೋದನ್ನ ಟ್ರೀಟ್ ಮಾಡ್ತಾ ಇಲ್ಲ. ಹಾ ಸೊ ಅಂದ್ರೆ ಬಹಳ ಜನ ಮಾಡಿರುವಂಥ ಮಿಸ್ಟೇಕ್ ಇದು. ಆದರೆ ಯಾರೇ ಒಬ್ಬ ಬಿಲಿನಿಯರ್ಗಳಾಗಿರಲಿ, ಕೋಟ್ಯಾಧಿಪತಿಗಳಾಗಿರಲಿ, ದುಡ್ಡು ಮಾಡಿಟ್ಟಿರೋರಾಗಿರಲಿ, ವೆಲ್ದಿ ಪೀಪಲ್ ಆಗಿರಲಿ, ಅಥವಾ ಜೀವನದಲ್ಲಿ ಆಲ್ರೆಡಿ ಸಕ್ಸಸ್ ಕಂಡಿರುವಂಥವ್ರಾಗಿರಲಿ, ಇವ್ರು ಇದನ್ನ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ತಾರೆ. ಯಾಕಂತ ಹೇಳಿದ್ರೆ ಇದೇ ಅವ್ರಿಗೆ ತುಂಬ ಇಂಪಾರ್ಟೆಂಟ್. ಬಟ್ ಜನಗಳಿಗೆ ಏನಂತ ಹೇಳಿದ್ರೆ ಇಲ್ಲ ಸಲ್ಲದ ವಿಷಯಗಳಿಗೆ ತಲೆ ಹಾಕಿ 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 ಬ್ರೈನ್ನ ಬೇಗನೆ ಟಯರ್ಡ್ ಮಾಡಿಸ್ಕೊಂಡ್ಬಿಟ್ಟಿರ್ತಾರೆ. ಕೆಲ್ಸಕ್ಕೆ ಬಾರ್ದು. ಕೆಲಸಕ್ಕೆ ಬರ್ತಾರೆ. ಇದನ್ನ ನಾವು ಕಾಗ್ನಿಟಿವ್ ಲೋಡ್ ಅಂತ ಹೇಳ್ಬಿಟ್ಟು ಕರಿತೀವಿ. ಇದಕ್ಕೊಂದು ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಈಗ ನೀವೊಂದು ಸಾರಿ ಶಾಪ್ಗೆ ಹೋಗ್ತೀರಾ ಅಂತ ಇಟ್ಕೊಳ್ಳಿ, ಅಥವಾ ಒಂದು ಬಟ್ಟೆ ಶಾಪ್ಗೆ ಹೋಗ್ತೀರಾ. ಅದರೊಳಗಡೆ ಆ ಸ್ಯಾರಿ ಶಾಪಲ್ಲಿ ಫಸ್ಟು ಒಂದು 5 ಸ್ಯಾರೀಸ್ಗಳನ್ನು ತೋರಿಸ್ಬೇಕಾದ್ರೆ, ಶೋ ಮಾಡಬೇಕಾದ್ರೆ ಸೇಲ್ಸ್ಮ್ಯಾನು ಎಕ್ಸೈಟ್ಮೆಂಟಿಂದ ಇರ್ತಾರೆ ಎಲ್ಲರೂ. ಈ ಕಲರ್ ತೋರಿಸು, ಆ ಕಲರ್ ತೋರಿಸು, ಅದನ್ನ ಪ್ಯಾಟರ್ನ್ ತೋರಿಸು, ಇದನ್ನ ಪ್ಯಾಟರ್ನ್ ತೋರಿಸು ಅಂತ ಹೇಳ್ಬಿಟ್ಟು ಇರ್ತಾರೆ. ಈಗ ನಾನು ಹೇಳೋದನ್ನು ಭಾಳ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಳ್ಳಿ. ಅವರೊಂದು 5-6 ಸ್ಯಾರಿ ತೋರಿಸೋರಿಗೆ ನೀವು ಆರಾಮಾಗಿದ್ರೆ ತೋರಿಸು ಅಂತ ಹೇಳ್ತಾ ಇದ್ರಿ. ಅವಾಗ ನೀವು ಯಾವುದೋ ಒಂದು ಸೆಲೆಕ್ಟ್ ಮಾಡ್ಬೋದಾಗಿತ್ತು. ಇದು ಯಾವುದು ಸರಿ ಹೋಗ್ತಾ ಇಲ್ಲ, ಆ ರೋ ಇಂದ ತಗೊಳ್ಳಿ ಅಂತ ಹೇಳ್ತೀರಿ. ಕರೆಕ್ಟ್. ಅವ್ನು ಆ ರೋ ಇಂದ ಎತ್ಕೊಂಡ್ಬರ್ತಾನೆ. ಅದಾದ್ಮೇಲಿಂದ ಆ ಮನುಷ್ಯ ನಿಮ್ಗೆ ಒಂದಷ್ಟು ತೋರಿಸ್ತಾರೆ ಅಂತ ಇಟ್ಕೊಳ್ಳಿ. ಅಲ್ಲಿ ಒಂದು 20 ಸ್ಯಾರಿ ತನಕ ಆಯಿತು, ಅದು ಇಷ್ಟ ಆಗಿಲ್ಲ. ಇನ್ನೊಂದಷ್ಟು ತಗೊಬನ್ನಿ ಅಂತ ಹೇಳ್ಬಿಟ್ಟು ಅದೊಂದು 30 ಸ್ಯಾರಿ ಆಯಿತು. ಆಲ್ಮೋಸ್ಟ್ ನೀವು ಒಂದು 60-70 ಸ್ಯಾರಿ ನೋಡಿಬಿಟ್ಟು ನೀವು ಅಂಗಡಿಯಿಂದ ಯಾವುದೇ ಒಂದು ಸ್ಯಾರಿನ ವಾಪಸ್ಸು ಬೈ ಮಾಡ್ಕೊಂಡು ಬಂದ್ರೂ ನಿಜವಾಗ್ಲೂ ನಿಮಗೆ ಆ ಲೆವೆಲ್ ಆಫ್ ಸ್ಯಾಟಿಸ್ಫ್ಯಾಕ್ಷನ್ ಖಂಡಿತ ಇರೋದಿಲ್ಲ. ದ ಮೂಮೆಂಟ್ ನೀವು 5 ಸ್ಯಾರಿ ನಡುವೆ ಚೂಸ್ ಮಾಡಿದಂಥ ಸ್ಯಾಟಿಸ್ಫ್ಯಾಕ್ಷನ್. ಯಾಕೆ ಅಂತ ಹೇಳಿದ್ರೆ ನೀವು ಬೆಸ್ಟ್ ಡಿಸಿಷನ್ ತಗೊಳ್ಳೋ ಜಾಗದಲ್ಲಿ ಟಯರ್ಡ್ ಡಿಸಿಷನ್ಸ್ಗಳನ್ನ ತಗೊಂಡಿರ್ತೀರಿ. ಅಂದ್ರೆ ಕೊನೆಗೆ ಅಂತಲ್ಲ, ಅಯ್ಯೋ ಯಾವ್ದೋ consider ಸಾಕು ಹೋಗಪ್ಪ ಅಂತ. ಸುಮ್ಮನೆ ಇಲ್ಲಿ ಜಾಗ ಖಾಲಿ ಮಾಡಿದ್ರೆ ಸಾಕಪ್ಪ, ನಾನು ಎದ್ದು ನಡಿ. ಆಮೇಲೆ ಮನೆಯಲ್ಲಿ ಯಾರು ಒಂದು 5-6 ಜನ ಬಂದಿರ್ತಾರೆ ಅಂತ ಇಟ್ಕೊಳ್ಳಿ. ಆಯ್ತೇನೆ ಅಂತ ಅವ್ನು ವಾಚ್ ನೋಡ್ತಾ ಇದ್ರೆ ಸಾಕು, ಈ ಕಡೆ ಸೈಡಿಂದ ಅವ್ರಿಗೆ ಇನ್ನೂ ಪ್ರೆಷರ್ ಜಾಸ್ತಿ ಆಗೋಗ್ಬಿಡುತ್ತೆ. ದೆನ್ ದೇ ಸೇ ದಟ್ ಅಯ್ಯೋ ಯಾವುದೋ ಒಂದು ಪ್ಯಾಕ್ ಮಾಡಪ್ಪ, ಇದೇ ಪ್ಯಾಕ್ ಮಾಡೋದಕ್ಕೆ ಇರಲಿ ಅಂತ ಹೇಳ್ಬಿಟ್ಟು. ಸೊ ದೆನ್ ದೆಲ್ ಚೂಸ್ ದ್ಯಾಟ್. ಮನೆಗೆ ಬಂದಾದ್ಮೇಲಿಂದ ಯೋಚನೆ ಮಾಡ್ತಿರ್ತಾರೆ, ಅಯ್ಯೋ ಇದು ಯಾಕೋ ಇಷ್ಟನೇ ಆಗಲಿಲ್ಲ ಮಾರೆ, ಸುಮ್ಮನೆ ತೊಗೊಬಂದೆ ನಾನು ಅಂತೇಳಿ. ಆದರೆ ಇನ್ಸ್ಟೆಡ್ ಇದು ತುಂಬ ಸಿಂಪಲ್ ಎಕ್ಸಾಂಪಲ್, ಬಟ್ ಇದರಲ್ಲಿ ತುಂಬ ಮೀನಿಂಗ್ ಇದೆ. ಏನಂದರೆ ನಾವು ಇದನ್ನೇ ಕಾಗ್ನಿಟಿವ್ ಲೋಡ್ ಅಂತ ಕರಿತೀವಿ. ನಾನು ಹೇಳೋದನ್ನು ಗಮನ ಇಟ್ಟು ಕೇಳಿಸ್ಕೊಳ್ಳಿ. ನಾನು ನಿಮಗೆ ಹೇಳಿದ ವರ್ಡು, ಮನುಷ್ಯ ಯಾವಾಗ ಬೆಸ್ಟ್ ಡಿಸಿಷನ್ಗಳನ್ನು ತಗೊಳ್ಳದೆ ಟಯರ್ಡ್ ಡಿಸಿಷನ್ಸ್ಗಳನ್ನು ತಗೊಳ್ತಾನೆ, ಅವನಿಗೆ ಕಾಗ್ನಿಟಿವ್ ಲೋಡ್ ಆಗಿದೆ ಅಂತಂದರೆ ಮೆಂಟಲ್ ಒಳಗಡೆ ಸಿಕ್ಕಾಬಿಟ್ಟೆ ಲೋಡ್ ಆಗೋಗಿದೆ. ಓಕೆ. ಆ ಲೋಡಿಂದ ಅವನು ಒಳ್ಳೆ ಡಿಸಿಷನ್ಸ್ಗಳನ್ನ ತಗೊಳಕ್ಕಾಗಲ್ಲ, ಟೈರ್ ಡಿಸಿಷನ್ಸ್ಗಳನ್ನ ತಗೋತಾನೆ. ಈಗ ಸಾರಿ ಅನ್ನೋಂಥದ್ದು ಒಂದು ಎಕ್ಸಾಂಪಲ್. ಜಸ್ಟ್ ನಮ್ಮ ಲೈಫಿಗೆ ರಿಲೇಟ್ ಮಾಡಿ ನೋಡಿ. ಅದನ್ನೇ ನಮ್ಮ ಲೈಫಲ್ಲಿ ಯೋಚನೆ ಮಾಡಿ ನೋಡಿ, ಎಷ್ಟು ಡಿಸಿಷನ್ಸ್ಗಳನ್ನು ನಾವು ಟಯರ್ಡ್ ಆಗಿ ತಗೋತಾ ಇದ್ದೀವಾ, ಅಥವಾ ನಾವು ಅದನ್ನು ಬೆಸ್ಟ್ ಆಗಿ ತಗೋತಾ ಇದ್ದೀವಾ? ಒಂದು ಎಕ್ಸಾಂಪಲ್ ಕೊಡ್ಲಾ ಇಲ್ಲಿ? ನಮ್ಮಮ್ಮ ಯಾವಾಗಲೂ ತುಂಬ ಮಾತಾಡೋರು. ಅವರ ಅಣ್ಣ, 2ನೇ ಅಣ್ಣನೋ 3ನೇ ಅಣ್ಣ, ಅವರು ತುಂಬ ಕಡೆ ಫಸ್ಟಲ್ಲಿ ಅವ್ರಿಗೆ ಮದುವೆ ನೋಡಬೇಕು ಅಂತ ಹುಡುಗಿರನ್ನ ನೋಡೋಕ್ಕೆ ಶುರು ಮಾಡಿದಾಗ, ಸ್ಟಾರ್ಟಿಂಗ್ ಹೋದಾಗೆಲ್ಲ ಅವರು ನಮ್ಮ ಮಾವ, ಅದೇ ಅಮ್ಮನ ಅಣ್ಣ ಯಾರಿದ್ರು, ಅವರು ಹೋಗಿದ್ದ ಹುಡುಗಿಗೆಲ್ಲ ಒಂದು ಹೆಸರಿಡೋರಂತೆ. ಹುಡುಗಿ ಉದ್ದ ಇದ್ದಾಳೆ, ಬೆಳ್ಳಗಿದ್ದಾಳೆ, ಹಂಗಿದ್ದಾಳೆ, ಏನಾದರೂ ಒಂದೊಂದು ಹೆಸರಿಟ್ಟು ಬರೋದಂತೆ. ಕೊನೆಗೆ ಒಂದು ಹಂತಕ್ಕೆ ಬಂದ ತಕ್ಷಣ ಅವ್ರಿಗಿಂತ ಚಿಕ್ಕೋರು ಏನೋ ಲವ್ ಮಾಡ್ತಿದ್ರಂತೆ, ಅವ್ರ ಮದುವೆಗೆ ರೆಡಿ ಆಗ್ಬಿಟ್ರಂತೆ. ಟೆನಿಕಾಸ್ಟ್ ಮದುವೆ ಆಗಲೇಬೇಕು. ಇವ್ರಿಗೂ ಮನೇಲಿ ಫೋರ್ಸ್ ಬಂತು. ಸ್ಟಾರ್ಟಿಂಗ್ ಇಂಚು ವರ್ಷದಿಂದ ಎಲ್ಲ ರಿಜೆಕ್ಟ್ ಮಾಡಿದೆಲ್ಲ ಹುಡುಗಿರು ಕೊನೆಗೆ ಏನಾಗ್ಬಿಡ್ತು ಅಂದ್ರೆ ಒತ್ತಡದಲ್ಲಿ ಯಾರೋ ಒಬ್ಬರನ್ನ ಮದುವೆ ಆಗ್ಬಿಟ್ರಂತೆ. ಅವ್ರ ಮನೆಗೆ ಬಂದವರು ಈ ಅಜ್ಜಿ ತಾತ ಇವ್ರ ಕುಟುಂಬ ನೋಡಿ, ಅದು ಏನೇನೋ ದೊಡ್ಡ ಸ್ಟೋರಿಗಳದು. ಅಂದ್ರೆ ಅವರು ಅಮ್ಮ ಅರ್ಜೆಂಟಲ್ಲಿ ಏನೇನೋ ಮಾಡ್ಕೊಂಡ್ ಬಂದ್ಬಿಟ್ರು ಅವರು ಅಂತ. ಎಸ್. ಸೊ ಸಿ ದಟ್ಸ್ ಅಬ್ಸಲ್ಯೂಟ್ಲಿ ಟ್ರೂ. ಕೊನೆಯಲ್ಲಿ ಏನಾಗ್ತಾರೆ ಹೇಳಿ, ಯಾವ್ದೋ ಒಂದು ಫಿಕ್ಸ್ ಆಗ್ಬಿಟ್ಟು ಯಾರೋ ಒಬ್ಬ ಸಿಕ್ಲಪ್ಪ, ಸುಮ್ಮನದ ಮದುವೆ ಆಗ್ಬಿಡೋಣ ಅಂತ ಹೇಳ್ಬಿಟ್ಟು ಆಗಿರ್ತಾರೆ. ನಾ ಇದನ್ನೇ ಹೇಳೋದು, ಬೆಸ್ಟ್ ಡಿಶನ್ನ ಅಥವಾ ಟಯರ್ ಡಿಶನ್ನ. ಯಾಕಂದರೆ ತುಂಬ ಜನಕ್ಕೆ ಇದ್ರ ಮೀನಿಂಗ್ಗಳು ಗೊತ್ತಿಲ್ಲ. ಅಂದರೆ ತುಂಬ ಜನ ಇದನ್ನು ಅರ್ಥ ಮಾಡ್ಕೊಂಡಿಲ್ಲ. ಅಂದರೆ ಯಾವಾಗ ನೀವು ಮೈಂಡ್ಗೆ ಸಿಕ್ಕಾಬಿಟ್ಟೆ ಸ್ಟ್ರೆಸ್ ಆಗ್ತಿರೋ, ಆವಾಗ ಲೈಫಲ್ಲಿ ಬೆಸ್ಟ್ ಡಿಸಿಷನ್ಸ್ಗಳಾಗಲ್ಲ. ಆಗೋದೇನು? ಟಯರ್ ಡಿಸಿಷನ್ಸ್. ಅಂದರೆ ನಾವು ಫಸ್ಟು ಆ ಮೆಂಟಲ್ ಲೋಡನ್ನು ಕಡಿಮೆ ಮಾಡೋದನ್ನು ಕಲಿಬೇಕು. ಯಾಕಂದರೆ ಯಾವಾಗ ಕಾಗ್ನಿಟಿವ್ ಲೋಡ್ ಅಂದರೆ ಏನು ಗೊತ್ತಾ, ಬ್ರೈನ್ಗೆ ಒಂದೇ ಸಮಯದಲ್ಲಿ ಮಲ್ಟಿಪಲ್ ಇನ್ಫಾರ್ಮೇಷನ್ಸ್ಗಳನ್ನು ಲೋಡ್ ಮಾಡುವಂಥದ್ದೇ ಕಾಗ್ನಿಟಿವ್ ಲೋಡ್. ಅದು ತಡ್ಕೊಳಕ್ಕಾಗಲ್ಲ ಅದಕ್ಕೂ. ಅದು ಈಗ ನೋಡಿ, ಒಂದು ಭಾರವನ್ನು ನೀವು ಎಷ್ಟೋ ತನಕ ಅಂತ ಇಟ್ಕೋತೀರಿ, ಕೈ ನೋವರ್ಗೆ ಇಟ್ಕೋತೀರಿ. ಅದಾದ್ಮೇಲೆ ಇದೇನಾಗುತ್ತೆ ಹೇಳಿ, ಬಾಡಿನೇ ಬಿಟ್ಬಿಡುತ್ತೆ ಅದನ್ನು, ನೀವು ಬಿಡಬಾರ್ದು ಅಂತ ಹೇಳಿದ್ರು. ಈಗ ಅಲ್ಲಿ ಸೀರೆ ಎಕ್ಸಾಂಪಲ್ ಕೊಟ್ಟಾಗ ಅಲ್ಲಿ ಒಂದು ಪ್ರಶ್ನೆ ಇದೆ, ನಾನು ಕೇಳ್ತೀನಿ. ಈಗ ನೀವು ಹೇಳಿದ್ರಿ ಸೀರೆ ಅವನು ಹೋದ ತಕ್ಷಣ ಫಸ್ಟ್ ತೋರಿಸಿದಂಥ 5ರಲ್ಲಿ ಯಾವುದಾದ್ರೂ ಒಂದು ಸೆಲೆಕ್ಟ್ ಮಾಡ್ಕೊಂಡಿದ್ರೆ ನಿಮಗೆ ಅದು ಕೊಟ್ಟಂತ ತೃಪ್ತಿ ಅಲ್ಲಿ ಹೋಗಿ ಒಂದು 100 ಸೀರೆಗಳು ತೆಗೆದು ರಾಶಿ ಹಾಕಿ ಕೊನೆಗೆ ಯಾವುದೋ 1-2 ಎತ್ಕೊಂಡ್ಬರ್ತಾರಲ್ಲ, ಅದು ಸಿಗಲ್ಲ. ಮನೆಗೆ ಬಂದು ರಿಗ್ರೆಟ್ ಆಗ್ತೀರಾ? ಎಸ್.
ಈಗ ನಾನು ಇದನ್ನ ಹಿಂಗೆ ಫ್ರೇಸ್ ಮಾಡ್ತೀನಿ. ಹೋಗಿ ಅವನು ಮೊದಲು ತೋರಿಸಿದಂಥ 5 ಸೀರೆಗಳು ಇಷ್ಟನೇ ಆಗ್ಲಿಲ್ಲ. ಮತ್ತೆ 100 ಸೀರೆಗಳು ತಗೊಂಬಂದ. ಆ 100 ಕೂಡ ಇಷ್ಟ ಆಗ್ಲಿಲ್ಲ. ಕೊನೆಗೆ ಏನಕ್ಕೆ 2-3 ಎತ್ಕೊಂಬಂದ ಅಂದ್ರೆ, ಅವ್ನು ಬೈಕೋತಾನೆ ಅಥವಾ ಅವ್ನು ಅಲ್ಲಿ ಬಿಸ್ನೆಸ್ ಕೊಡ್ತಾನೆ. ಹಂಗೇನೋ ಎತ್ಕೊಂಬಂದ್ಬಿಟ್ವಿ. ಎಸ್, ಅದನ್ನ ಪ್ರೆಷರ್ ತಂದಿರ್ತಾರೆ. ಅಂದ್ರೆ ಇದು ಜಸ್ಟ್ ಒಂದು ಸ್ಯಾರಿದು ಒಂದು ಎಕ್ಸಾಂಪಲ್ ಅಷ್ಟೇನೆ. ಆದ್ರೆ ನಮ್ಮ ಲೈಫಲ್ಲಿ ನಾವು ಮಾಡುವಂತ ಕೆಲಸ ಏನಂದ್ರೆ, ಊರಲ್ಲಿ ಇಲ್ಲದೆ ಹೋಗಿರುವಂತ ವಿಷಯಗಳನ್ನೆಲ್ಲ ತಲೆ ಒಳಗಡೆ ತುಂಬ್ಕೊಂತಾ ಇರ್ತಾರೆ ಜನಗಳು. ಈಗ ಹೆಂಗಂದ್ರೆ ಪಾಪಚ್ಚ ಯಾರೋ ಒಬ್ರು ಸೆಲೆಬ್ರಿಟಿ ಡಿವೋರ್ಸ್ ಆಗೋಯ್ತು ಅಂತ ಇಟ್ಕೊಳ್ಳಿ. ಪಾಪ. ಆಯ್ತಾ, ಅವ್ರ ಪೈನಲ್ಲಿ ಅವ್ರು ಇರ್ತಾರೆ. ಇವ್ರು ಇಲ್ಲಿ ಕುತ್ಕೊಂಡು ಡೇಟ್ ಲೆಕ್ಕ ಮಾಡ್ತಿರ್ತಾರೆ. ಅವ್ರ ಮದುವೆ ಆಗಿ ಡೇಟೇ ತಪ್ಪು ಅನ್ಬಿ ಅವ್ರ ಫ್ಯಾಮಿಲಿನ ಅವ್ರಿಗೆ ಇಂಟ್ರೆಸ್ಟ್ ಇರೋದಿಲ್ಲ ಅಷ್ಟು. ಆಕ್ಚುಲಿ ಡೇಟ್ ಮದುವೆ ಆದ್ರಲ್ಲ ಅದು 8 ಅಂತ ಬರುತ್ತೆ. ಸೊ ಹಂಗೆ ಇವ್ರು ಅನಾಲಿಸಿಸ್ ಮಾಡ್ತಿರ್ತಾರೆ. ಅಂದ್ರೆ ಅವ್ರಿಗೆ ಸಂಬಂಧ ಇರೋದಿಲ್ಲ. ಇಟ್ ಆಲ್ಸೋ ಬಿಕಮ್ಸ್ ಕಾಗ್ನಿಟಿವ್ ಲೋಡ್, ವಿಚ್ ಮೀನ್ಸ್ ನೀವು ಅನ್ನೆಸೆಸರಿ ಇನ್ಫಾರ್ಮೇಷನ್ಸ್ಗಳನ್ನು ಬ್ರೈನಿಗೆ ಲೋಡ್ ಮಾಡ್ತಾ ಇರ್ತೀರಿ. ನಿಮಗೆ ಅವಶ್ಯಕತೆ ಇರುವಂಥ ಸಿಚುವೇಶನ್ಸ್ಗಳು ಅಥವಾ ನಿಜವಾಗ್ಲೂ ನಿಮ್ಮ ಲೈಫ್ಗೆ ಅವಶ್ಯಕತೆ ಇರುವಂಥ ವಿಷಯಗಳನ್ನು ನೀವು ಮ್ಯಾನಿಫೆಸ್ಟ್ ಮಾಡಬೇಕು ಅಂತ ಹೇಳಿದಾಗ ಅನ್ನೆಸೆಸರಿ ವಿಷಯಗಳೇ ತುಂಬ್ಕೊಂಡ್ಬಿಟ್ಟು ನಿಮಗೆ ನಿಜವಾಗ್ಲೂ ಬೇಕಾಗಿರುವಂಥ ವಿಷಯಗಳು ಮ್ಯಾನಿಫೆಸ್ಟೇ ಆಗೋದಿಲ್ಲ. ರೀಸನ್ ಏನಂತ ಹೇಳಿದ್ರೆ, ಮೈಂಡು ಆಲ್ರೆಡಿ ಎಕ್ಸಾಸ್ಟ್ ಆಗೋಗಿರುತ್ತೆ. ಯಾಕಂದರೆ ಅದು ತಗೊಳ್ಳುವಂಥ ಡಿಸಿಷನ್ ಆಮೇಲೆ ನೋಡಿ ಎಷ್ಟೋ ಜನಗಳು ಯಾಕಪ್ಪ ಈ ಡಿಸಿಷನ್ ತೊಗೊಂಡೆ ನನ್ನ ಲೈಫಲ್ಲಿ ನಾನು ಅಂತ ರಿಗ್ರೆಟ್ ಮಾಡ್ತಿರ್ತಾರೆ. ಅದಕ್ಕೊಂದೇ ಕಾರಣ ಏನಂದರೆ, ಅನ್ನೆಸೆಸರಿ ವಿಷಯಗಳಿಗೆ ಎಷ್ಟು ಆಕ್ಸೆಸಬಿಲಿಟಿಯಿಂದ ಇರ್ತಾರೆ ಅಷ್ಟು ಅವ್ರ ಮೈಂಡ್ ಒಳಗಡೆ ಟ್ಯಾಬ್ಸ್ಗಳು ಓಪನ್ ಆದಂಗೆ. ಸಿಂಪಲ್ ಒಂದು ಎಕ್ಸಾಂಪಲ್, ನಾವು ಲ್ಯಾಪ್ಟಾಪಲ್ಲಿ ಯೂಸ್ ಮಾಡಬೇಕಾದ್ರೆ ಒಂದು ಕ್ರೋಮ್ ಬ್ರೌಸರನ್ನು ಯೂಸ್ ಮಾಡ್ತಾ ಇರ್ತೀವಿ. ಒಂದಷ್ಟು ಟ್ಯಾಬ್ಸ್ಗಳು ಓಪನ್ ಆಗಿದೆ. ಒಂದು ಕಡೆ ಯೂಟ್ಯೂಬು, ಒಂದು ಕಡೆ ಇನ್ನೊಂದು ವೆಬ್ಸೈಟು, ಇನ್ನೊಂದು 10 ವೆಬ್ಸೈಟು ಎಲ್ಲ ಓಪನ್ ಆಗಿದೆ ಅಂತ ಇಟ್ಕೊಳ್ಳಿ. ಅಷ್ಟು ಓಪನ್ ಆಯಿತು ಅಂತ ಹೇಳಿದ್ರೆ ಸಡನ್ನಾಗಿ ಏನಾಗುತ್ತೆ, ಒಂದು ಕಡೆ ಪ್ರೀಮಿಯರ್ ಪ್ರೋ, ಆಫ್ಟರ್ ಎಫೆಕ್ಟ್ಸ್ ಎಲ್ಲ ಓಪನ್ ಆಗಿ ಸಡನ್ನಾಗಿ ಸಿಸ್ಟಮ್ ಹ್ಯಾಂಗ್ ಹ್ಯಾಂಗ್ ಆಗ್ಬಿಡುತ್ತೆ, ಸ್ಲೋ ಆಗ್ಬಿಡುತ್ತೆ. ಸೊ ಸೇಮ್ ವೇ ನಮ್ಮ ಮನಸ್ಸಲ್ಲೂ ಒಂದಷ್ಟು ಟ್ಯಾಬ್ಸ್ಗಳು ಒಟ್ಟೊಟ್ಟಿಗೆ ಓಪನ್ ಆಗಿಬಿಟ್ಟಿರುತ್ತೆ. ಯಾವಾಗ ಅದಷ್ಟು ಟ್ಯಾಬ್ಸ್ಗಳು ಓಪನ್ ಆಗೋಗಿರುತ್ತೆ, ನಾವು ಅದನ್ನು ಕ್ಲೋಸ್ ಮಾಡಿರೋದಿಲ್ಲ, ದೆನ್ ನಾವು ತಗೊಳ್ಳುವಂಥ ಡಿಸಿಷನ್ಸ್ಗಳಿಗೂ ಒಂದು ಫರ್ಮ್ ರಿಯಾಲಿಟಿ ಇರೋದಿಲ್ಲ. ಈಗ ಒಂದು ಸಣ್ಣ ಎಕ್ಸಾಂಪಲ್ ಹೇಳ್ತೀನಿ ಕೇಳಿ. ಈಗ ನೀವು ನಾವು ಒಂದು ನಂಬರ್ ಹೇಳ್ತೀನಿ, ಅದನ್ನ ನೆನ್ಪಿಟ್ಕೊಳ್ಳಿ ಆಯಿತಾ. 74926123. ಓಕೆ, ಈಗ 74 ಇದನ್ನು ನೀವು ಬರ್ಕೊಳ್ಳೋ ಅವಶ್ಯಕತೆ ಇಲ್ಲ, ನೀವು ಅದನ್ನು ನೆನ್ಪಿಟ್ಕೊಳ್ಳಿ. ಈಗ 30ರಿಂದ 1 ತನಕ ಮನ್ಸಲ್ಲಿ ಕೌಂಟ್ ಮಾಡಿ. 30ರಿಂದ 1 ತನಕ ಉಲ್ಟಾ ಕೌಂಟ್ ಮಾಡಿ. ಆ್ಯಂಡ್ ಎಲ್ಲರೂ ನೀವುಗಳು ಮಾಡ್ಬೋದು ಇದನ್ನು. ಎಸ್, ನಾನು ಹೇಳಿದ ನಂಬರ್ ಏನು ಹೇಳಿ? 30ರಿಂದ 1 ತನಕ. ಕೌಂಟ್ ಆಯ್ತಾ? ನಾನೀಗ 19ರಲ್ಲಿದ್ದೆ. ಕೌಂಟ್ ಮಾಡಿ. 19ರಿಂದನಾ? ಮತ್ತೆ ಫುಲ್ ಉಲ್ಟಾ 0 ಅವ್ರಿಗೆ ಕೌಂಟ್ ಮಾಡಿ. ಆಯ್ತು. ಓಕೆ, ಈಗ ನಾನು ಮೊದಲು ಏನು ನೆನ್ಪಿಟ್ಕೊಳ್ಳೋಕೆ ಹೇಳಿದೆ, ನಂಬರ್ ಹೇಳಿ ನೋಡೋಣ. 78 something 74 780 749263 74 ಅಲ್ವಾ? ಸೊ ಇದನ್ನು ಯಾಕೆ ನೆನಪಿಲ್ಲ ಅಂತ ಹೇಳಿದ್ರೆ, ನಿಮ್ಮ ಬ್ರೈನ್ಗೆ ನಾನೊಂದನ್ನು ನೆನ್ಪಿಟ್ಕೊಳ್ಳಿ ಅಂತ ಹೇಳ್ಬಿಟ್ಟು ಕೊಟ್ಟ ತಕ್ಷಣವೇ ಇನ್ನೊಂದು ಇನ್ಫಾರ್ಮೇಷನ್ ಡಂಪ್ ಮಾಡಿದೆ. ನೀವು ಅದ್ರ ಬಗ್ಗೆ ಫೋಕಸ್ ಹೋದ ತಕ್ಷಣ ನಿಮ್ಮ ಬ್ರೈನ್ ಇದನ್ನು ಮರ್ತೋಯ್ತು. ಓಕೆ. ಸೊ ಲೈಫಲ್ಲಿ ಹಂಗೆ ಆಗೋದು. ಈಗ ಏನೋ ಒಂದು ಡಿಸಿಷನ್ ತಗೋಬೇಕು ಅಂತ ಹೋಗ್ತಿರ್ತಾರೆ ನೋಡಿ. ಒಬ್ಬ ವೆಲ್ದಿ ಪರ್ಸನ್ಗೂ ಒಬ್ಬ ನಾರ್ಮಲ್ ಸರ್ವೈವಲ್ ಬ್ರೈನ್ಗೂ ಇದೇ ಡಿಫ್ರೆನ್ಸು. ಅವ್ನು ಏನಂದರೆ ಒಂದು ಟಾಸ್ಕ್ ಅಟ್ ಎ ಟೈಮ್ ಮುಗಿಸ್ತಾನೆ. ಇವನು ಒಂದು ಟಾಸ್ಕ್ ಇರಬೇಕಾದ್ರೆ ಮಲ್ಟಿಪಲ್ ಟಾಸ್ಕ್ಗಳನ್ನ ಓಪನ್ ಮಾಡಿ ಇಟ್ಕೊಂಡಿರ್ತಾನೆ. ಅದರೊಳಗಡೆ ಯಾರ್ದು ಡಿವೋರ್ಸ್ ಆಯಿತು, ಯಾರ್ದು ನಮ್ಮ ಪಕ್ಕದ ಮನೆಯವ್ರು ಯಾರ ಜೊತೆ ಓಡೋದ್ರು, ಯಾರು ಮನೆ ಹಾಳು ಮಾಡಿದ್ರು. ಸೊ ಇದೇ ಇರುತ್ತೆ. ಅಂದರೆ ಇವೆಲ್ಲ ಟ್ಯಾಬ್ಸ್ಗಳು ಓಪನ್ ಆಗಿರುತ್ತೆ. ಈಗ ಆ್ಯಕ್ಚುಲಿ ಅವ್ನು ರಿಯಲ್ ಆಗಿ ಬೇಕಾಗಿರೋದೇನು, ಅವನಿಗೆ ಅವಶ್ಯಕತೆ ಇರುವಂಥ ಟ್ಯಾಬು, ಅವನಿಗೆ ಸಂಬಂಧಪಟ್ಟಿದ್ದ ಟ್ಯಾಬ್, ಅದೇ ವರ್ಕ್ ಆಗಲ್ಲ. ಬಿಕಾಸ್ ದಿಸ್ ವಾಟ್ ವಿ ಕಾಲ್ ಇಟ್ ಆಸ್ ಅ ಕಾಗ್ನಿಟಿವ್ ಲೋಡ್. ಅಂದರೆ ಬ್ರೈನ್ಗೆ ಎಕ್ಸೆಸಿವ್ ಇನ್ಫಾರ್ಮೇಷನ್ಸ್ಗಳನ್ನು ಕೊಟ್ಟಾಗ ಬ್ರೈನು ಕಾರ್ಟಿಸಾಲ್ ಅನ್ನುವಂಥ ಒಂದು ಒಂದು ಕೆಮಿಕಲ್ ಅಂತ ಇಟ್ಕೊಳ್ಳಿ, ಅದನ್ನು ಒಂದು ರಸಾಯನ, ಅದನ್ನು ರಿಲೀಸ್ ಮಾಡಿಬಿಡುತ್ತೆ. ಸೊ ದ್ಯಾಟ್ ಬಾಡಿ ಫುಲ್ ಸ್ಟ್ರೆಸ್ಸಲ್ಲಿರುತ್ತೆ, ಮೈಂಡ್ ಫುಲ್ ಸ್ಟ್ರೆಸ್ಸಲ್ಲಿರುತ್ತೆ. ಆವಾಗ ನಿಜವಾಗ್ಲೂ ಮಾಡಬೇಕಾಗಿರುವಂಥ ಟಾಸ್ಕನ್ನೇ ಮರ್ತೋಗ್ಬಿಟ್ಟಿರುತ್ತೆ. ಅದು ಎಷ್ಟೊಂದು ಟೈಮ್ ಹೆಂಗಾಗುತ್ತೆ ಅಂತ ಹೇಳಿದ್ರೆ, ಯಾವ ಲೆವೆಲ್ಗೆ ಓಪನ್ ಅಪ್ ಆಗಿರ್ತಾರೆ ಅಂದರೆ, ಈಗ ಯಾರಿಗೊಬ್ರಿಗೆ ಫೋನ್ ಮಾಡಿರ್ತಾರೆ, ಫೋನ್ ಮಾಡ್ಬಿಟ್ಟು ಹಿಂಗೆ ಇಟ್ಕೊಂಡಿರ್ತಾರೆ. ಆ ಕಡೆ ಸೈಡಿಂದ ಅಲೋ ಅಂತ, ಒಂದು ನಿಮಿಷ ಇರಪ್ಪ, ಯಾರು ಫೋನ್ ಮಾಡಿದೆ, ಅಯ್ಯೋ ಒಂದು ನಿಮಿಷ ಅಲೋ ಅಂತ ಹೇಳ್ತಾರೆ ಈ ಕಡೆಯಿಂದ. ಅಂದರೆ ಇಟ್ ಬಿಕಮ್ಸ್ ಆಬ್ಸೆನ್ಸ್ ಮೈಂಡ್, ವಿಚ್ ಮೀನ್ಸ್ ಯಾವಾಗ ಮನುಷ್ಯನಿಗೆ ಆಬ್ಸೆನ್ಸ್ ಮೈಂಡ್ ಆಗೋಗಿರುತ್ತೆ, ದೆನ್ ಅವನಿಗೆ ಓಪನ್ ಅಂದರೆ ತುಂಬ ಇದು ಓಪನ್ ಅಪ್ ಆಗೋಗಿದೆ ಅಂತ ಬಿಟ್ಟು, ತುಂಬ ಟ್ಯಾಬ್ಸ್ಗಳು ಓಪನ್ ಆಗಿದೆ ಅಂತ ಹೇಳ್ಬಿಟ್ಟು. ಹಾಗಾಗಿ ಓವರ್ಲೋಡೆಡ್ ಮೈಂಡ್ ಯಾವತ್ತೂ ಬೆಸ್ಟ್ ಡಿಸಿಷನ್ಸ್ಗಳನ್ನು ತೊಗೊಳ್ಳೋದು ಸಾಧ್ಯನೇ ಇಲ್ಲ. ದಟ್ಸ್ ವೈ ವಿ ಕಾಲ್ ಇಟ್ ಎಸ್ ಅ ಕಾಗ್ನಿಟಿವ್ ಲೋಡ್. ಆಲ್ಸೋ ಈಗ ಇಬ್ಬರಿಗೂ ಡಿಫರೆನ್ಸ್ ಏನಂತ ಹೇಳ್ತೀವಿ, ವೆಲ್ದಿ ಮೈಂಡ್ಗೂ ಮತ್ತು ಇವ್ರಿಗೂ ಡಿಫರೆನ್ಸ್ ಏನಂತ ಹೇಳ್ತು. ಎ ಪೂರ್ ಮೈಂಡ್ ಸ್ಟೋರ್ಸ್ ಎವ್ರಿಥಿಂಗ್, ಬಟ್ ಅ ವೆಲ್ದಿ ಮೈಂಡ್ ಸ್ಟ್ರಕ್ಚರ್ಸ್ ಎವ್ರಿಥಿಂಗ್. ಅಂದರೆ ಒಬ್ಬ ನಾರ್ಮಲ್ ಸರ್ವೈವಲ್ ಮೈಂಡು ಹೆಂಗೆ ಯೋಚನೆ ಮಾಡ್ತಾನೆ ಅಂತ ಹೇಳಿದ್ರೆ, ಎಲ್ಲವನ್ನ ಸ್ಟೋರ್ ಮಾಡ್ಕೊಳ್ತಾನೆ. ಎಲ್ಲವೂ ನನಗೆ ಬೇಕು, ಎಲ್ಲವೂ ನನಗೆ ಬೇಕು, ಎಲ್ಲವೂ ನನಗೆ ಬೇಕು ಅಂತ ಬಿಟ್ಟು. ಹಾಗಾಗಿ
ಒಂದು ಫೈನಾನ್ಸಲ್ಲಿ ನಾವು ಒಂದು ಮಾತು ಹೇಳ್ತೀವಿ. ನನ್ನ ಕ್ಲಾಸಲ್ಲಿ ನಾನು ಅದನ್ನು ಟೀಚ್ ಮಾಡ್ತಾ ಇರ್ತೀನಿ ನನ್ನ ಹುಡುಗರಿಗೆ. ಆಲ್ವೇಸ್ ದರ್ ಇಸ್ ಅ ಕಾನ್ಸೆಪ್ಟ್ ಆಫ್ ಮಿನಿಮಲಿಸಮ್ ಅಂತ ಹೇಳ್ಬಿಟ್ಟು. ಹ್ಮ್. ನೀವು ಯಾವುದೇ ತುಂಬ 5 ಸ್ಟಾರ್ ಹೋಟೆಲ್ಸು ಅಥವಾ ದೊಡ್ಡ ಹೋಟೆಲ್ಸು ಅಥವಾ ದೊಡ್ಡ ಮನೆಗಳು ಇಲ್ಲೆಲ್ಲ ಹೋಗಿ ನೋಡಿದ್ರೆ ನೀವು ತುಂಬ ಕಮ್ಮಿ ಐಟಮ್ಸ್ಗಳನ್ನ ನೋಟಿಸ್ ಮಾಡ್ತೀರಾ. ಸಿಕ್ಕಾಪಟ್ಟೆ ಐಟಮ್ಸ್ ಇರೋದಿಲ್ಲ. ಕರೆಕ್ಟ್ ಅದೇನೆ ನಾರ್ಮಲ್ ಫ್ಯಾಮಿಲಿಗೆ ಹೋಗ್ಬಿಟ್ಟು ಯೋಚನೆ ಮಾಡಿ ನೋಡಿ, ತುಂಬಿಸ್ಕೊಂತಾರೆ ಎಲ್ಲ ಫುಲ್ ಇರೋದಿಲ್ಲ. ಮಂಚದ ಕೆಳಗಡೆ, ಫ್ರಿಡ್ಜ್ ಮೇಲೆ, ಎಲ್ಲ ಟಿವಿ ಕಡೆ. ಮೇಲೆ ಇದ್ದಾರೆ. ಸೊ ಯು ಡೋಂಟ್ ಹ್ಯಾವ್ ಅ ಸ್ಟೋರೇಜ್ ಪ್ರಾಬ್ಲಮ್, ಯು ಹ್ಯಾವ್ ಅ ಬೈಯಿಂಗ್ ಪ್ರಾಬ್ಲಮ್ ಅಂತ. ಅಂದರೆ ನಿಮ್ಮ ಮನೇಲಿ ಸ್ಟೋರೇಜ್ ಪ್ರಾಬ್ಲಮ್ ಇಲ್ಲ, ನಿಮಗೆ ಬೈಯಿಂಗ್ ಪ್ರಾಬ್ಲಮ್ ಇದೆ. ಅನ್ನೆಸೆಸರಿನ ತಗೊಂಡು ತುಂಬ್ತಿರ್ತಾರೆ. ಸ್ಟ್ರಕ್ಚರ್ ಇರೋದಿಲ್ಲ. ನಾ ಇದನ್ನೇ ಹೇಳಿದ್ದು, ಎ ಸರ್ವೈವಲ್ ಮೈಂಡ್ ಇಟ್ ಸ್ಟೋರ್ಸ್ ಎವ್ರಿಥಿಂಗ್, ಎ ವೆಲ್ದಿ ಮೈಂಡ್ ಇಟ್ ಸ್ಟ್ರಕ್ಚರ್ಸ್ ಎವ್ರಿಥಿಂಗ್. ಎಲ್ಲವೂ ಸ್ಟ್ರಕ್ಚರ್ಡ್ ಆಗಿರುತ್ತೆ. ಹಾಗಾಗಿ ಏನೋ ಸೊ ನಮ್ಮ ಮನಸ್ಸಿನ ಟ್ಯಾಬು ಯಾಕೆ ಕ್ಲೋಸ್ ಮಾಡಬೇಕು ಅಂತ ಹೇಳೋದಕ್ಕೇ ಜಸ್ಟ್ ಐ ವಿಲ್ ಟೆಲ್ ಯು, ದೆರ್ ಈಸ್ ಅ ಆ್ಯಕ್ಟಿವಿಟಿ, ಎನಿಬಡಿ ಕ್ಯಾನ್ ಡೂ ದಿಸ್. ಇದನ್ನು ಮನಸ್ಸಿನ ಟ್ಯಾಬ್ಸ್ ಅಂತಲೇ ನಾನು ಕರಿತೀನಿ. ಮನಸ್ಸಿನ ಆ್ಯಂಡ್ ಈಗೆಲ್ಲವೂ ನಾನು ಡಿಸೈನ್ ಮಾಡಿರುವಂಥದ್ದು ಕಂಪ್ಲೀಟ್. ಇಟ್ಸ್ ಆಲ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಆಫ್ ಸುರೇಶ್ ಶೈವ. ಓಕೆ, ಯಾಕಂತ ಹೇಳಿದ್ರೆ ಐ ನೆವರ್ ಡೌನ್ಲೋಡ್ ಎನಿಥಿಂಗ್ ಸೊ ಫ್ರಮ್ ಎನಿಬಡಿ. ಸೊ ಐ ಡೆವಲಪ್ ಎವ್ರಿಥಿಂಗ್. ಪ್ರತಿಯೊಂದು ನಾನು ಡೆವಲಪ್ ಮಾಡ್ತೀನಿ. ಓಕೆ, ಬಿಕಾಸ್ ನಾನು ಸೈಕಾಲಜಿ ಬ್ಯಾಕ್ಗ್ರೌಂಡಿಂದ ಇದ್ದಿದ್ದ ಕಾರಣ ಮನಸ್ಸಿನ ಟ್ಯಾಪ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಅಂದರೆ ಎಲ್ಲ ಒಂದಷ್ಟುಗಳೆಲ್ಲ ಓಪನ್ ಆಗಿ ಹೋಗ್ಬಿಟ್ಟಿರುತ್ತೆ. ಹಾಗೆ ಇದನ್ನು ಫಸ್ಟು ನಾವು ಕ್ಲೋಸ್ ಮಾಡೋ ತನಕನೂ ಬೇರೆ ಐಡಿಯಾಸ್ಗಳು ಬರಲಿಕ್ಕಿಲ್ಲ. ಹಾಗಾಗಿ ಒಂದು ಆ್ಯಕ್ಟಿವಿಟಿ ಮಾಡ್ಬೋದು. ಆ್ಯಂಡ್ ಇದ್ರೊಳಗಡೆ ತುಂಬ ಕ್ಲಾರಿಟಿ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇದನ್ನೇನೆಂದರೆ ಮನಸ್ಸಿನ ಟ್ಯಾಪ್ಸ್ ಅಂತಲೇ ಒಂದಿದೆ. ಅಂದರೆ sureshshaiva.com/tools ಅಲ್ಲಿಗೆ ಹೋದರೆ ಒಂದು ಮನಸ್ಸಿನ ಟ್ಯಾಪ್ಸ್ ಅಂತಲೇ ಒಂದು ಫಾರ್ಮೆಟ್ ಇದೆ. ಇದನ್ನು ಡೌನ್ಲೋಡ್ ಮಾಡಿಕೊಂಡು ಇದರಲ್ಲಿ ಒಂದಷ್ಟು ಪ್ರಶ್ನೆಗಳಿವೆ. ಅಂದರೆ ನನ್ನ ಮನಸ್ಸಲ್ಲಿ ಏನೇನು ಟ್ಯಾಬ್ ಓಪನ್ ಆಗುತ್ತೆ, ನಾನು ಹೆಂಗೆ ಬಿಹೇವ್ ಮಾಡ್ತೀನಿ, ನನ್ನ ಪ್ಯಾಟರ್ನ್ಸ್ ಹೇಗಿರುತ್ತೆ ಅನ್ನೋಂಥದ್ದನ್ನು ಐಡೆಂಟಿಫೈ ಮಾಡ್ಕೊಂಡು ಹೋಗ್ಬೋದು. ಆ್ಯಂಡ್ ಇದು ಅರೌಂಡ್ ಒಂದು 20 ಮಿನಿಟ್ಸ್ ಆಗುತ್ತೆ ಈ ಆ್ಯಕ್ಟಿವಿಟಿ ಮಾಡಲಿಕ್ಕೆ. ಸೊ ಈ ಆ್ಯಕ್ಟಿವಿಟಿ ಮಾಡಾದ ನಂತರನೇ ಭಾಳಷ್ಟು ವಿಷಯಗಳು ಅವ್ರ ಮನಸ್ಸೊಳಗಡೆ ಕ್ಲಾರಿಟಿ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅನ್ಲೆಸ್ ನಾವು ಆ ಕಾಗ್ನಿಟಿವ್ ಲೋಡ್ ಅನ್ನುವಂಥದ್ದನ್ನು ಕಮ್ಮಿ ಮಾಡೋ ಹೊರ್ತುನೂ ಲೈಫಲ್ಲಿ ನಮಗೆ ಕ್ಲಾರಿಟಿ ಅನ್ನುವಂಥದ್ದು ಸಿಗೋದಿಲ್ಲ. ಇಲ್ಲ ಅಂತ ಹೇಳಿದ್ರೆ ಜೀವಮಾನ ಪರ್ಯಂತ ಬರೀ ಕನ್ಫ್ಯೂಷನ್ ಅಂತಲೇ ಜನಗಳು ಓಡಾಡ್ತಿರ್ತಾರೋ ಹೊರತು ಸೊಲ್ಯೂಷನ್ ಬಗ್ಗೆ ಅವ್ರು ಯಾರೂ ಯೋಚನೆ ಮಾಡಿರೋದಿಲ್ಲ. ಮತ್ತೆ ಈಗ ತುಂಬ ಸಂದರ್ಭಗಳಲ್ಲಿ ನಾನು ಸಾಕಷ್ಟು ದೊಡ್ಡ ಇಂಟರ್ವ್ಯೂಗಳಲ್ಲಿ ನೋಡಿದಾಗ, ಈಗ ವಿತ್ ಎಕ್ಸಾಂಪಲ್ಸ್ ಹೇಳ್ಬಿಡ್ತೀನಿ. ಈಗ ಇಂಡಿಯಾಲಿ ನೀಮ್ ಕರ್ಲಿ ಬಾಬಾ ಅವರ ಆಶ್ರಮ ಇದೆ. ಅಲ್ಲಿಗೆ ಈಗ ಆಪಲ್ CEO ಇಂದ ಹಿಡಿದು ತುಂಬ ದೊಡ್ಡ ವಿರಾಟ್ ಕೊಹ್ಲಿ ಅವ್ರ ತನಕ ಆಮೇಲೆ ಸಾಕಷ್ಟು ಜನರು ಅಂದರೆ ಫಿನಾನ್ಷಿಯಲಿ ತುಂಬ ಸ್ಟ್ರಾಂಗ್ ಇರ್ತಕ್ಕಂಥವ್ರು, ಮಿಲಿಯನೇರ್ಸ್, ಕೋಟ್ಯಾಧೀಶ್ವರೆಲ್ಲ ಒಂದು ಹಂತಕ್ಕೆ ಹೋದ್ಮೇಲೆ ಈ ಥರ ಆಶ್ರಮಗಳಿಗೆ ವಿಸಿಟ್ ಮಾಡೋದು, ದೇವಸ್ಥಾನಗಳಿಗೆ ಹೋಗೋದು, ಮೆಡಿಟೇಷನ್ ಮಾಡೋದು, ಆಮೇಲೆ ಅವ್ರು ಮಾತಾಡೋ ರೀತಿನೇ ಚೇಂಜ್ ಮಾಡ್ಕೊಳ್ಳೋದು, ಏನೋ ಗೊತ್ತಿಲ್ಲ. ಅವ್ರು ಹೇಳ್ತಾರೆ, ನಾನು ಐ ಸ್ಟಾರ್ಟೆಡ್ ಮೈ ಇನ್ನರ್ ಜರ್ನಿ ಅಂತ. ಈ ಮೆಡಿಟೇಷನ್ ಮಾಡಕ್ಕೆ ನೀವು ನೋಡ್ತಿರ್ತಾರೆ, ಆ ಮೆಡಿಟೇಷನ್ ಮಾಡಿ ಬಂದೆ ಅಂತ ಎಂಡೋಸ್ ಮಾಡ್ತಿರ್ತಾರೆ. ಆಮೇಲೆ ಆಟೋಬಯೋಗ್ರಫಿ ಆಫ್ ಇವ್ರದ್ದು ಓದಿ ಅಂತೆಲ್ಲ ಎಂಡೋಸ್ ಮಾಡ್ತಿರ್ತಾರೆ. ಯಾರ್ಯಾರ್ದು? ಯೋಗಿ ಯೋಗಿ ಅವ್ರದ್ದು. ಅಂದ್ರೆ ಈ ಇನ್ನರ್ ಜರ್ನಿ ಮತ್ತೆ ಒಳಗೆ ಅವ್ರನ್ನ ಕಂಡುಕೊಳ್ತಾರಲ್ಲ, ಮತ್ತೆ ಈ ಮೆಡಿಟೇಷನ್ ಎಲ್ಲ ಮಾಡಕ್ಕೆ ಶುರು ಮಾಡ್ತಾರೆ. ಇದರ ರಹಸ್ಯ ಏನು ಆಕ್ಚುಲಿ ಓಕೆ ವಿತ್ ರೆಸ್ಪೆಕ್ಟ್ ಟು ಮೈಂಡ್? ದರ್ ಈಸ್ ಅ ಕಾನ್ಸೆಪ್ಟ್ ಕಾಲ್ಡ್ ಮೆಂಟಲ್ ಕ್ರೌಡಿಂಗ್ ಅಂತ ಕರಿತೀವಿ. ಮೆಂಟಲ್ ಕ್ರೌಡಿಂಗ್ ಅಂದರೆ ನಮ್ಮ ತಲೆ ಒಳಗಡೆ ಅವಾಗ ಹೇಳಿದ್ನಲ್ಲ ಕಾಗ್ನಿಟಿವ್ ಲೋಡ್ ಥರನೇ ನೀವು ಮೆಡಿಟೇಷನ್ ಮಾಡೋ ಕೂತ್ಕೊಳ್ಳಿ, ಏನಕ್ಕಾದರೂ ಮಾಡಿ ಸಿಕ್ಕಾಬಟ್ಟೆ ತಲೆ ಒಳಗಡೆ ಬರ್ತಾನೆ ಇರುತ್ತೆ. ಅಂದರೆ ಹೊರ ಜಗತ್ತಿನಲ್ಲಿ ಆಲ್ಮೋಸ್ಟ್ ಎಲ್ಲ ಥರದ ಜಂಜಾಟಗಳು ಇದ್ದೇ ಇರುತ್ತೆ. ಹಾಗಾಗಿ ಇದನ್ನೊಂದು ಸಣ್ಣ ಆ್ಯಕ್ಟಿವಿಟಿ ಮುಖಾಂತರ ನಾನು ನಿಮ್ಗೆ ಹೇಳ್ತೀನಿ. ಆ್ಯಂಡ್ ಎಲ್ಲ ನನ್ನ ಫ್ರೆಂಡ್ಸ್ಗಳನ್ನು ಮಾಡ್ಬೋದು. ಇದನ್ನು ನಿಮ್ಮ ಕೈ ಹೀಗೆ ಮಾಡಿ, ಹೀಗೆ ಒಂದಕ್ಕೊಂದು ಕೈನ ಮರ್ಚ್ ಮಾಡಿ ಆ್ಯಂಡ್ ನಿಮ್ಮ ಒಳಗಡೆ ಇಟ್ಕೊಳ್ಳಿ ಕೈನ. ಓಕೆ, ಇವಾಗ ನಿಮ್ಮ ರೈಟ್ ಹ್ಯಾಂಡ್ದು ಇಂಡೆಕ್ಸ್ ಫಿಂಗರ್ ಎತ್ತಿ. ರೈಟ್ ಹ್ಯಾಂಡ್ ಇಂಡೆಕ್ಸ್ ಫಿಂಗರ್. ಓಕೆ, ಸೊ ನೀವೀಗ ಲೆಫ್ಟ್ ಹ್ಯಾಂಡ್ದು ಇಂಡೆಕ್ಸ್ ಫಿಂಗರ್ ಎತ್ತಿ, ರೈಟ್ ಹ್ಯಾಂಡ್ದು ಮಿಡ್ಲ್ ಫಿಂಗರ್ ಎತ್ತಿ. ಓಕೆ, ಇಟ್ಸ್ ಕನ್ಫ್ಯೂಸಿಂಗ್, ವೆರಿ ಮಚ್ ಕನ್ಫ್ಯೂಸಿಂಗ್ ಅಲ್ವಾ? ಬಿಡ್ಬೋದಲ್ಲ? ಲೆಟ್ಸ್ ಡೂ ಇಟ್ ಒನ್ ಮೋರ್ ಟೈಮ್, ಆಯಿತಾ? ಸೊ ಹೀಗೆ ಮಾಡಿ. ಸೊ ವಾಪಸ್ ಒಳಗಡೆ ಹೇಳ್ಕೊಳ್ಳಿ ಇದನ್ನು. ಕ್ಲೋಸ್ ಯುವರ್ ಐಸ್, ಕಣ್ಣು ಮುಚ್ಕೊಳ್ಳಿ. ಟೇಕ್ ಅ ಡೀಪ್ ಬ್ರೀದ್ ಇನ್, ಬ್ರೀದ್ ಔಟ್, ಬ್ರೀದ್ ಇನ್, ಬ್ರೀದ್ ಔಟ್. ಆ್ಯಂಡ್ ನೀವುಗಳು ಇದನ್ನು ಟ್ರೈ ಮಾಡ್ಬೋದು. ಅದರ ಕಣ್ಣು ಮುಚ್ಕೊಂಡು ಬ್ರೀದ್ ಇನ್ ಬ್ರೀದ್ ಔಟ್ ಮಾಡಿ. ಈಗ ನಿಮ್ಮ ಸಬ್ಕಾನ್ಷಿಯಸ್ ಕೇಳಿ, ಐ ಆಮ್ ವೆರಿ ವೆಲ್ ಕನೆಕ್ಟೆಡ್ ವಿತ್ ಯು, ನಾನು ನಿಮ್ಮ ಜೊತೆಗೆ ತುಂಬ ಕನೆಕ್ಟ್ ಆಗಿದ್ದೀನಿ. ಈಗ ನಿಧಾನವಾಗಿ ನಿಮ್ಮ ಲೆಫ್ಟ್ ಹ್ಯಾಂಡ್ ಆ ಕಡೆ ಗಮನ ಬಂದು ಅಲ್ಲಿಯ ಇಂಡೆಕ್ಸ್ ಫಿಂಗರ್ ಅದರ ಹತ್ರ ಗಮನ ಬರ್ತಾ ಇದೆ, ಅದನ್ನು ಲಿಫ್ಟ್ ಮಾಡ್ತೀರಿ. ನಿಧಾನವಾಗಿ ಅದನ್ನು ಕ್ಲೋಸ್ ಮಾಡ್ತೀರಿ. ರೈಟ್ ಹ್ಯಾಂಡ್ ಲಿಟ್ಲ್ ಫಿಂಗರ್ ಅದರ ಹತ್ರ ಗಮನ ಬರುತ್ತೆ, ಅದನ್ನು ಲಿಫ್ಟ್ ಮಾಡ್ತೀರಿ, ಅದನ್ನು ಕ್ಲೋಸ್ ಮಾಡ್ತೀರಿ. ನಾವು ಸ್ಲೋಲಿ ರಿಲೀಸ್ ಯುವರ್ ಹ್ಯಾಂಡ್ ಆ್ಯಂಡ್ ಓಪನ್ ಯುವರ್ ಐಸ್. ಸೊ
ಈಗ ನಿಮಗೆ ಫಸ್ಟ್ ಟೈಮ್ ಮಾಡಿದಾಗ ಟಫ್ ಅನ್ನಿಸ್ತಾ, ಎರಡನೇ ಟೈಮ್ ಮಾಡಿದಾಗ ಟಫ್ ಅನ್ನಿಸ್ತಾ? ಎರಡನೇ ಟೈಮ್ ತುಂಬ ಸಿಂಪಲ್ ಅನ್ನಿಸ್ತು, ಈಸಿ ಅನ್ನಿಸ್ತು. ಈಸಿ ಅನ್ನಿಸ್ತು. ಫಸ್ಟ್ ಟೈಮ್ ಒಂಥರ ಸಿಕ್ಕಾಪಟ್ಟೆ ಏನಿಲ್ಲ, ಟಫ್ ಕಷ್ಟ ಅನ್ನಿಸ್ತು. ಅನ್ನಿಸ್ತು. ಹಾಗಾಗಿನೇ ನಮಗೆ ಯಾವುದು ಓಪನ್ ಐಸಲ್ಲಿ ಮಾಡೋಕ್ಕಾಗಲ್ಲ, ಕ್ಲೋಸ್ಡ್ ಐಸಲ್ಲಿ ಮಾಡ್ಬೋದು. ಓಕೆ. ಅಂದರೆ ಓಪನ್ ಐಸಲ್ಲಿ ಇಟ್ ಕ್ರಿಯೇಟ್ಸ್ ದಿ ಕನ್ಫ್ಯೂಷನ್, ಬಟ್ ಕ್ಲೋಸ್ಡ್ ಐಸಲ್ಲಿ ಇಟ್ ಕ್ರಿಯೇಟ್ಸ್ ದಿ ಮೂಮೆಂಟಮ್. ಸೊ ಹಾಗಾಗಿನೇ ಅವರೆಲ್ಲ ಮೆಡಿಟೇಷನ್ಸು ಮತ್ತು ಇವೆಲ್ಲ ಯಾಕೆ ಮಾಡ್ತಾರೆ ಅಂತ ಹೇಳಿದ್ರೆ, ಆ ಒಳಗಡೆ ಇರುವಂಥ ನೋಡಿ, ಇದೆಷ್ಟು ಸಿಂಪಲ್ ಆ್ಯಕ್ಟಿವಿಟಿ. ನೀವು ಜಸ್ಟು ಕೈನ ಬೆರಳುಗಳನ್ನು ಎತ್ತಬೇಕಷ್ಟೇನೆ. ಆದರೆ ನೀವು ಓಪನ್ ಐಸಲ್ಲಿ ಮಾಡಿದಾಗ ಕನ್ಫ್ಯೂಷನ್ ಆದ್ರಿ ತುಂಬ. ಆದರೆ ನೀವು ಕಣ್ಣು ಮುಚ್ಕೊಂಡು ಜಸ್ಟ್ ಡೀಪ್ ಬ್ರೀದ್ ಇನ್ ಬ್ರೀದ್ ಔಟ್ ಮಾಡಿಬಿಟ್ಟು ನಾವು ಮಾಡಿ ಅಂತ ಹೇಳಿದ ತಕ್ಷಣ ಸರಾಗವಾಗಿ ಐಡೆಂಟಿಫೈ ಮಾಡ್ತು ಯಾವ ಬೆರಳನ್ನು ನಾನು ಪಿಕ್ ಮಾಡಬೇಕು ಅಂತ ಹೇಳಿ ಅದೇ ಬೆರಳನ್ನು ನೀವು ಲಿಫ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರಿ. ಸಿಂಪಲ್, ವೆರಿ ಸಿಂಪಲ್ ಇಟ್ ಇಸ್. ಅಂದರೆ ನಾವು ಎಲ್ಲವನ್ನ ಹೊರಗಿನ ಜಗತ್ತಲ್ಲಿ ಕಣ್ಣು ಬಿಟ್ಕೊಂಡು ನೋಡೋದಕ್ಕೆ ಪ್ರಯತ್ನ ಪಟ್ಟಷ್ಟು ನಾವು ಹಿಂದೆ ಉಳಿತೀವಿ. ಕಣ್ಣು ಮುಚ್ಕೊಂಡು ನಮ್ಮೊಳಗಡೆ ನಾವು ಹೋದಷ್ಟು ಅರ್ಥವಾಗದೇ ಹೋಗಿರೋಂಥದ್ದನ್ನು ಸುಲಭವಾಗಿ ಪಡ್ಕೊಳ್ತೀವಿ. ದಟ್ಸ್ ವೈ ಹೊರಗಿನ ಜಂಜಾಟ ಜಾಸ್ತಿ ಆದಷ್ಟು ಒಳಗಿನ ಜಾಣ್ಮೆ ಕಡಿಮೆ ಆಗೋಗುತ್ತೆ. ಟು ಅವಾಯ್ಡ್ ದ್ಯಾಟ್ ಎಲ್ಲರೂ ಯಾಕೆ ಸ್ಪಿರಿಚುವಾಲಿಟಿಗೆ ಸರೆಂಡರ್ ಆಗ್ತಾರೆ, ಯಾಕೆ ಅವ್ರು ಮೆಡಿಟೇಷನ್ ಮಾಡ್ತಾರೆ, ಯಾರೇ ಬಿಲಿಯನಿಯರ್ಸ್ಗಳಾಗಿರಲಿ ಅವ್ರದ್ದೆಲ್ಲ ಸ್ಪಿರಿಚುವಲ್ ಪ್ರಾಕ್ಟೀಸಸ್ ಅನ್ನುವಂಥದ್ದು ಇದ್ದೇ ಇರುತ್ತೆ. ತುಂಬ ಜನ ಹೇಳ್ತಾರಲ್ಲ, ಅವ್ರೇನು ಲಕ್ಷ್ಮೀ ಪೂಜೆ ಮಾಡ್ತಾರಾ, ಸರಸ್ವತಿ ಪೂಜೆ ಮಾಡ್ತಾರಾ ಅಂತೇಳ್ಬಿಟ್ಟೆಲ್ಲ ಅದು ವಾಟ್ಸಪ್ಪಲ್ಲಿ ಓದಕ್ಕೆ ಚೆಂದ ಅಷ್ಟೇನೆ. ಆದರೆ ರಿಯಾಲಿಟಿನ ಹೇಳ್ಬೇಕಂತ ಹೇಳಿದ್ರೆ ಯಾರೇ ಬಿಲಿಯನಿಯರ್ಸ್ಗಳಾಗಿರುವಂಥವ್ರು ದೇ ಬಿಲೀವ್ ಇನ್ ಎನರ್ಜಿ, ದೇ ಬಿಲೀವ್ ಇನ್ ಮೆಡಿಟೇಷನ್, ದೇ ಬಿಲೀವ್ ಇನ್ ಸ್ಪೆಂಡಿಂಗ್ ಲಾಟ್ ಆಫ್ ಟೈಮ್ ವಿತ್ ದೆಮ್ಸೆಲ್ಸ್. ನೀವು ಯಾರನ್ನಾರು ನೋಡಿ, ಅವರೆಲ್ಲ ಒಬ್ಬಂಟಿಯಾಗಿ ಬೇರೆ ಬೇರೆ ಕಡೆಗಳಲ್ಲಿ ಕೂತ್ಕೊಂಡು ವಾರಗಟ್ಟಲೆ ರಜೆಗಳನ್ನು ಹಾಕಿ ಅವ್ರ ಜೊತೆಗೆ ಅವ್ರು ಟೈಮನ್ನು ಸ್ಪೆಂಡ್ ಮಾಡ್ತಾರೆ. ಅಂದರೆ ಕಣ್ಣು ಬಿಟ್ಟು ನೀವೇನು ನೋಡೋಕ್ಕಾಗಲ್ಲ, ಅದನ್ನು ಕಣ್ಣು ಮುಚ್ಕೊಂಡ್ರೆ ನೋಡ್ಬೋದು. ಸಣ್ಣೊಂದು ಎಕ್ಸಾಂಪಲ್, ಇವತ್ತು ನಮಗೆಲ್ಲ ಟೆಲಿಸ್ಕೋಪ್ ಇದೆ, ನಾವೆಲ್ಲ ಚಂದ್ರಗ್ರಹಕ್ಕೆ ಹೋಗ್ತೀವಿ, ಅಲ್ಲಿ ನೀರಿದೆ ಅಂತ ಕಂಡಿಡ್ತೀವಿ, ಎಲ್ಲ ಮಾಡ್ತೀವಿ. ಆದರೆ ಎಷ್ಟೋ ಸಾವಿರಾರು ವರ್ಷಗಳಿಂದನೇ ಋಷಿಗಳು ಹೇಗೆ ಹೇಳಿದ್ರು? ಅವರು ಕಣ್ಣು ಬಿಟ್ಕೊಂಡು ಹೇಳಿದಲ್ಲ, ಕಣ್ಣು ಮುಚ್ಕೊಂಡು. ಸೊ ಹಾಗಾಗಿ ಕಣ್ಣು ಮುಚ್ಕೊಂಡು ಕೆಲಸಗಳನ್ನು ಮಾಡೋದ್ರಲ್ಲಿ, ಅಂದರೆ ಮೆಡಿಟೇಷನ್ ಮಾಡೋದ್ರಲ್ಲಿ, ನಮ್ಮೊಳಗಡೆ ನಾವು ಹೊಕ್ಕೋದ್ರಲ್ಲಿ ತುಂಬ ಮೀನಿಂಗ್ ಇದೆ. ಆ್ಯಂಡ್ ಅದರೊಳಗಡೆ ನಾವು ಸಾಕಷ್ಟು ಸಾಧನೆಗಳನ್ನು ಮಾಡೋಕ್ಕೆ ಸಾಧ್ಯ ಇದೆ. ಅದಕ್ಕೆ ಯಾರೇ ಒಬ್ಬ ಬಿಲಿಯನಿಯರ್ಸ್ಗಳಾಗಿರಲಿ, ಯಾರೇ ದೊಡ್ಡ ದೊಡ್ಡ ವ್ಯಕ್ತಿಗಳಾಗಿರಲಿ, they start to practice these meditations. So suddenly your brain stops confusion, it starts to become creative mode ಅಲ್ಲೇ ಆನ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಬ್ರೈನ್. ದಟ್ ಈಸ್ ದ ಪವರ್ ಆಫ್ ಮೆಡಿಟೇಷನ್. ಇದೇ ಟೈಮಲ್ಲಿ ನನಗೆ ಒಂದು ಪ್ರಾಮಿಸ್ ಮಾಡಬೇಕು ನೀವು. ನನಗೆ ನೆಕ್ಸ್ಟ್ ಒಂದು ಪಾಡ್ಕಾಸ್ಟಲ್ಲಿ ದಯವಿಟ್ಟು ಇಟ್ಸ್ ಅ ರಿಕ್ವೆಸ್ಟ್, ನಿಮ್ಮ ಕಡೆಯಿಂದ ಕ್ಲಿಯರ್ ಆಗಿ ಸಬ್ಕಾನ್ಷಿಯಸ್ ಮೈಂಡ್ನ ಹೇಗೆ ಹ್ಯಾಕ್ ಮಾಡಬೇಕು, ಸಬ್ಕಾನ್ಷಿಯಸ್ ಮೈಂಡ್ ಆ್ಯಕ್ಚುಲಿ ಹೆಂಗೆ ವರ್ಕ್ ಆಗುತ್ತೆ, ದಯವಿಟ್ಟು ಪ್ಲೀಸ್ ನೆಕ್ಸ್ಟ್ ಒಂದು ಪಾಡ್ಕಾಸ್ಟ್ಗೆ ಇಟ್ಸ್ ಅ ರಿಕ್ವೆಸ್ಟ್. ಎಸ್ 100%. ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ. ಸೊ ಸರ್ಟನ್ಲಿ ವಿ ವಿಲ್ ಟ್ರೈ ಟು ಡೂ. ಆ್ಯಂಡ್ ತುಂಬ ಜನರು ಈಗ ಒಂದು ಸಮಸ್ಯೆ ಅದರ ಮೇಲೆ ಇನ್ನೊಂದು ಸಮಸ್ಯೆಗಳನ್ನ ಅಟ್ರ್ಯಾಕ್ಟ್ ಮಾಡ್ತಾ ಹೋಗ್ತಾರೆ. ಈಗ ಒಂದು ಬಿಸ್ನೆಸ್ ಶುರು ಮಾಡಿರ್ತಾರೆ ಒಬ್ಬ ವ್ಯಕ್ತಿ, ಎಲ್ಲ ಚೆನ್ನಾಗಿ ನಡೀತಿರುತ್ತೆ, ಪ್ರಾಫಿಟ್ಟು, ಹೆಂಡತಿ, ಮನೆ, ಮಕ್ಕಳು, ಯಾವುದೋ ಒಂದು ಹೆಚ್ಚು ಕಮ್ಮಿ ಯಾವುದೋ ಒಂದು ಸಮಸ್ಯೆಯಲ್ಲಿ ತಗೊಳಾಕೊಂಡ್ರು ಅದಕ್ಕೆ ತಕ್ಕಂಗೆ ಯಾವುದೋ ಇನ್ನೊಂದು ಬರುತ್ತೆ. ಅವ್ರಿಗೆ ಲೈಫಲ್ಲಿ ಆಕಾಶನೇ ಅವ್ರ ತಲೆ ಮೇಲೆ ಬಿದ್ದೋಗಿದೆ ಅಂತ ಅನ್ಸುತ್ತೆ. ಅಂದರೆ ಈ ಸಮಸ್ಯೆಗಳು ಬೆಟ್ಟದಂಗೆ ಕಾಣಿಸುತ್ತೆ ಅವ್ರಿಗೆ. ಅದೇ ಬೆಟ್ಟಗಳನ್ನ ಎತ್ಕೊಂಡು ನಿಮ್ಮ ಹತ್ರನೇ ಬಂದರು ಅಂತ ಇಟ್ಕೊಳ್ಳಿ. ನೀವು ಅಷ್ಟೇ ತಾನೇ, ಸಿಂಪಲ್ ನೋಡಿ, ಹಿಂಗೆ ಇಟ್ಕೊಂಡು ಹಿಂಗೆ ಮಾಡಿ ಅಂತ ನೀವು ಹೇಳ್ಬಿಡ್ತೀರ. ನಿಮಗೆ ಸಿಂಪಲ್ ಆಗಿ ಕಾಣಿಸ್ತಂಥದ್ದು ಆ ವ್ಯಕ್ತಿಗೆ ಯಾಕಷ್ಟು ಬೆಟ್ಟದಷ್ಟು ಅಂತ ಅನ್ನಿಸ್ತು? ಹೀಗೆ. ಸೊ ದಟ್ಸ್ ಬೇಸಿಕಲಿ ಯಾವ ಮನುಷ್ಯನಿಗೆ ಅವನ ಬ್ರೈನ್ ಕೆಮಿಕಲ್ಸ್ಗಳನ್ನು ಹ್ಯಾಕ್ ಮಾಡುವಂಥ ರೀತಿ ಗೊತ್ತಿರೋದಿಲ್ಲ. ಸೊ ಅವ್ರು ಯಾವಾಗಲೂ ಸಫರ್ ಮಾಡ್ತಾನೆ ಇರ್ತಾರೆ. ವಿಚ್ ಮೀನ್ಸ್ ಇದನ್ನು ನಾವು ಹಾಗಾಗಿ ನಾನು ಸ್ಟಾರ್ಟಿಂಗ್ ಹೇಳಿದ್ದು, ಇದನ್ನು ನಾನು ತುಂಬ ಟೆಕ್ನಿಕಲ್ ಆಗಿ ಇಡಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಭಾಳಷ್ಟು ಸಿಂಪಲ್ ಮೆಥಡಲ್ಲಿ ಹೇಳಲಿಕ್ಕೆ ಟ್ರೈ ಮಾಡಿದೆ. ಈಗ ಒಂದು ಸಣ್ಣ ಆ್ಯಕ್ಟಿವಿಟಿ ಮಾಡೋಣ, ಆ್ಯಂಡ್ ಎಲ್ಲ ನನ್ನ ವೀಕ್ಷಕರು ಫ್ರೆಂಡ್ಸ್ಗಳೂ ಮಾಡ್ಬೋದು. ಇದೊಂದು 1 minute ಆ್ಯಕ್ಟಿವಿಟಿ, ಲೆಟ್ಸ್ ಡೂ ಇಟ್. ಆಯಿತಾ? ಇದು ನಾವು ಆ್ಯಕ್ಚುಲಿ ಸೈಕಾಲಜಿ ಮಾಡಬೇಕಾದ್ರೆ ವಿ ಲರ್ನ್ ದಿಸ್ ಕಾಲ್ಡ್ ಕೆಮಿಕಲ್ಸ್ಗಳನ್ನು ನಾವು ಹೇಗೆ ಹ್ಯಾಕ್ ಮಾಡ್ಬೋದು ಅಂತೇಳಿ. ಸೊ ಇದಾದ್ಮೇಲೆ ಇದರಲ್ಲಿ ಏನಾಗುತ್ತೆ ಅನ್ನೋಂಥದ್ದನ್ನು ಹೇಳ್ತೀನಿ. ನೆಕ್ಸ್ಟ್ 5 minutes ನಿಮ್ಮ ಲೈಫಲ್ಲಿ ದೊಡ್ಡ ಬದಲಾವಣೆಗಳನ್ನು ಆಗಲಿಕ್ಕೆ ಎಂಟ್ರಾಗುವಂಥ ಪ್ರಥಮ ಹೆಜ್ಜೆ ಇಡ್ತೀರಿ. ಓಕೆ, ಕ್ಲೋಸ್ ಯುವರ್ ಐಸ್, ಕಣ್ಮುಚ್ಕೊಳ್ಳಿ. ನಿಮ್ಮ ಗಮನ ಉಸಿರಾಟದ ಮೇಲಿರಲಿ, ಆ್ಯಂಡ್ ನೀವುಗಳನ್ನು ಸಹ ಮಾಡ್ಬೋದು. ಟೇಕ್ ಅ ಡೀಪ್ ಬ್ರೀದ್ ಇನ್, ಬ್ರೀದ್ ಔಟ್, ಬ್ರೀದ್ ಇನ್, ಬ್ರೀದ್ ಔಟ್. ನಿಮ್ಮ ಎರಡೂ ಕೈಗಳನ್ನು ನಮಸ್ಕಾರ ಮುದ್ರೆಗೆ ತನ್ನಿ, ಎರಡೂ ನಮಸ್ತೆ ಮುದ್ರೆಗೆ ತನ್ನಿ. ಆ ಭಾವಪರವಶತೆ ಅಂತ ಏನು ಹೇಳ್ತೀವಿ, ಆ ಭಾವಪರವಶತೆನಲ್ಲಿರಿ. ಈಗ ನಿಮ್ಮ ಕಣ್ಣುಗಳು ಸ್ವಲ್ಪ ಲೂಸ್ ಆಗಿರಲಿ, ಹಗುರವಾಗಿರಲಿ. ಈಗ ನಿಮ್ಮ ಮುಖದ ಮೇಲೆ ಒಂದು ನಗು ಬರ್ತಾ ಇದೆ.
ಆ ನಗು ಇನ್ನಷ್ಟು ಸ್ವಲ್ಪ ದೊಡ್ಡದು ಮಾಡಿ ಆ ನಗುನ. ಇನ್ನೊಂದು ಸ್ವಲ್ಪ ದೊಡ್ಡದು ಮಾಡಿ ನಗುನ. ಇನ್ನೂ ಜಾಸ್ತಿ ದೊಡ್ಡದು ಮಾಡಿ. ಅಂದರೆ ಯು ಫೀಲ್ ಯು ಆರ್ ಹ್ಯಾಪಿ. ಸೊ ಇನ್ನೂ ಜಾಸ್ತಿ ನಿಮ್ಗೆ ಎಷ್ಟು ಸಾಧ್ಯ ಅಷ್ಟು ದೊಡ್ಡದಾಗಿ ಈ ನಗುನ ಮಾಡ್ತಾ ಇದ್ದೀವಿ. ಇನ್ನೂ ದೊಡ್ಡದಾಗಿ ನಗು ಮಾಡಿ. ಎಷ್ಟು ಸಾಧ್ಯ ಅಷ್ಟು ನಗು ನಿಮ್ಮ ಮನಸ್ಸಿನ ಒಳಗಡೆ ಇರುವಂಥ ನಗು ಅದು ನಿಮ್ಮ ಮುಖದ ಮೇಲೆ ನಿಮ್ಮ ತುಟಿಗಳಿಂದ ಅಗಲ ಆಗ್ತಾ ಆ ನಗು ಬರ್ತಾ ಇದೆ. ಈಗ ನಿಮ್ಮ ಜೀವನದಲ್ಲಿ ನೀವು ಇಷ್ಟಪಡುವಂಥ ವ್ಯಕ್ತಿ, ನಿಮ್ಮ ತಾಯಿ, ತಂದೆ ಅಥವಾ ನೀವು ಇಷ್ಟಪಡುವಂಥ ಗೆಳೆಯ, ಯಾರು ಬೇಕಾದರೂ ಆಗಿರ್ಬೋದು, ಅವರನ್ನು ನೆನೆಸ್ಕೊಳ್ತೀರಿ. ನಿಮ್ಮ ಗುರುಗಳು, ಅವ್ರುಗಳನ್ನ ನೆನೆಸ್ಕೊಳ್ತೀರಿ. ಈಗ ಅವ್ರಿಗೆ ನೀವು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀರಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ನಾನು ತುಂಬ ಖುಷಿಯಾಗಿದ್ದೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಈಗ ನೀವು ಹೀಗೆ ಕಣ್ಮುಚ್ಕೊಂಡು ಅದೇ ಭಾವದಲ್ಲಿ ಇರ್ತೀರಿ. ಈ ಮೂಮೆಂಟಲ್ಲಿ ಏನಾಗ್ತಾ ಇದೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ನೀವು ಯಾವಾಗ ನಗುವನ್ನು ನೀವು ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾ ಹೋಗ್ತಾ ಇರ್ತೀರಿ, ನಿಮ್ಮ ಬ್ರೈನಲ್ಲಿ ಒಂದು ಕೆಮಿಕಲ್ ರಿಲೀಸ್ ಆಗ್ತಾ ಇದೆ. ಆ್ಯಂಡ್ ನೀವು ಅದನ್ನು ಆಟೋಮೆಟಿಕ್ಕಾಗಿ ನೀವು ಅದು ನಗುನ ಇನ್ಕ್ರೀಸ್ ಮಾಡ್ತಾ ಇದ್ದೀರಿ, ಆ ಭಾವನೆಯನ್ನು ತಂದ್ಕೊಳ್ತಾ ಇದ್ದೀರಾ, ಕೃತಜ್ಞತೆನ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದೀರಿ. ನಾವು ಟೇಕ್ ಬ್ಯಾಕ್ ಯುವರ್ ಕಾನ್ಷಿಯಸ್ ಟು ಯುವರ್ ಬ್ರೆತ್. ನಿಮ್ಮ ಪ್ರಜ್ಞೆನ ಮತ್ತೆ ಬ್ರೆತ್ ಕಡೆಗೆ ತನ್ನಿ. ಟೇಕ್ ಅ ಡೀಪ್ ಬ್ರೀದಿಂಗ್, ಬ್ರೀದ್ ಔಟ್. ಕೈಗಳನ್ನು ರಬ್ ಮಾಡಿ ನಿಮ್ಮ ಕಣ್ಣುಗಳ ಮೇಲೆ ಇಟ್ಕೊಳ್ಳಿ. ಫ್ರೆಶ್ ಆಗಿ ಕಣ್ಣುಗಳನ್ನು ಓಪನ್ ಮಾಡಿ. ಹೌ ಡು ಯು ಫೀಲ್? ಗುಡ್. ಯು ಫೀಲ್ ಗುಡ್, ಯು ಫೀಲ್ Right, ರಿಲ್ಯಾಕ್ಸ್ right. ಅಲ್ವಾ? ಇದು ಸೈಕಾಲಜಿನಲ್ಲಿ ಒಂದು ಮೆಥಡ್. ಏನಂದರೆ ದ ಮೂಮೆಂಟ್ ನೀವು ಯಾವಾಗ ನೀವು ಸ್ಮೈಲ್ ಮಾಡಿದ್ರಿ, ಅಂದರೆ ನೀವು ಆರ್ಟಿಫಿಷಿಯಲ್ ಆಗಿ ಮಾಡೋಕ್ಕೆ ಟ್ರೈ ಮಾಡಿದ್ರಿ ಫಸ್ಟು. ಅಂದರೆ ಅದಿಲ್ಲ ಅಂತ ಹೇಳಿದ್ರು ಮಾಡೋಕ್ಕೆ ಟ್ರೈ ಮಾಡಿದ್ರಿ. ನೀವು ಅದನ್ನು ಟ್ರೈ ಮಾಡ್ತಾ 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 ನಿಮ್ಮ ಬ್ರೈನು ಏನು ಮಾಡ್ತಾ ಇದ್ದೀನು ಅಂತ ನೋಡುತ್ತೆ. ಸೈ ನಗ್ತಾ ಇದ್ದಾನೆ ಅಂದರೆ ಹ್ಯಾಪಿ ಮೂಮೆಂಟ್ ಅಂತ ಬ್ರೈನ್ ಯೋಚನೆ ಮಾಡುತ್ತೆ. ಸೊ ಅವಾಗದು ಸೆರೆಟೋನಿನ್ ಅನ್ನುವಂಥ ಒಂದು ಕೆಮಿಕಲ್ ಇದೆ. ನಾವು ಡೋಸ್ ಅಂತ ಕರಿತೀವಿ. ಡೋಪಮಿನ್, ಆಕ್ಸಿಟೋಸಿನ್, ಸೆರೆಟೋನಿನ್, ಎಂಡ್ರೋಫ್ಲಿನ್ ಅಂತ 4 ಕೆಮಿಕಲ್ ಇದೆ. ಅದರಲ್ಲಿ ಸೆರೆಟೋನಿನ್ ಅನ್ನುವಂಥ ಒಂದು ಕೆಮಿಕಲ್ನ ರಿಲೀಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಯಾವಾಗ ನಗು ಜಾಸ್ತಿ ಆಗ್ತಾ 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 ಹೋಯಿತು, ನೀವು ಯಾರೋ ಒಬ್ಬರು ಪ್ರೀತಿ ಪಾತ್ರರು ಅಥವಾ ನಿಮ್ಗೆ ಯಾರು ಇಷ್ಟ ಆಗಿರುವಂಥ ಗೆಳೆಯರು, ಗುರು, ಇವ್ರುಗಳನ್ನ ನೆನೆಸ್ಕೊಂಡಾಗ ಒಂದು ಬಾಂಡಿಂಗ್ ಕೆಮಿಕಲ್ ಅಂತ ಕರಿತೀವಿ. ದಟ್ಸ್ ಕಾಲ್ಡ್ ಆಕ್ಸಿಟೋಸಿನ್ ಅಂತ ಕರಿತೀವಿ. ಆ ಬಾಂಡಿಂಗ್ ಕೆಮಿಕಲ್ ರಿಲೀಸ್ ಆಗುತ್ತೆ. ಅಂದರೆ ನೀವು ನೆನೆಸ್ಕೊತಾ ಇದ್ದೀರ ಅಷ್ಟೇನೆ, ಅದು ರಿಲೀಸ್ ಆಗುತ್ತೆ. ನೀವು ಯಾವಾಗ ಕೃತಜ್ಞತೆಗಳನ್ನು ಸಲ್ಲಿಸ್ತೀರಿ, ಅಂದರೆ ಆ ಹ್ಯಾಪಿ ಮೂಮೆಂಟ್ಸ್ಗಳನ್ನು ಫೀಲ್ ಮಾಡ್ತಾ ಕೃತಜ್ಞತೆಗಳನ್ನು ಸಲ್ಲಿಸ್ತೀರಿ, ಆವಾಗ ಹ್ಯಾಪಿ ಹಾರ್ಮೋನ್ ಡೋಪಮಿನ್ ಅನ್ನುವಂಥದ್ದು ರಿಲೀಸ್ ಆಗುತ್ತೆ. ಸೊ ಎಲ್ಲರೂ ಏನು ಅನ್ಕೋತಾರೆ ಅಂತ ಹೇಳಿದ್ರೆ, ನನಗೆ ಅವೆಲ್ಲ ರಿಲೀಸ್ ಆದಮೇಲಿಂದ ನಾನು ಖುಷಿಯಾಗಿರ್ತೀನಿ ಅಂತ ಅನ್ಕೋತಾರೆ. ತಪ್ಪು. ನೀವು ಆ್ಯಕ್ಟ್ ಮಾಡೋದ್ರ ಮುಖಾಂತರ ಅದನ್ನು ಹ್ಯಾಕ್ ಮಾಡ್ತೀರಿ. ಸೊ ಅಂದರೆ ಎಲ್ಲರೂ ಅಲ್ಲಿಂದ ಇಲ್ಲಿಗೆ ಬರೋದಲ್ಲ, ಇದನ್ನು ಮಾಡಿದ್ರೆ ಅದು ಸಿಗುತ್ತೆ ಅಂತ. ವಿಚ್ ಮೀನ್ಸ್ ಮೋಸ್ಟ್ ಆಫ್ ದ ಟೈಮ್ಸ್ ಎಲ್ಲರೂ ಏನ್ಕೋತಾರೆ ಅಂದರೆ, ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ಗಳು ಬ್ರೈನನ್ನು ಕಂಟ್ರೋಲ್ ಮಾಡೋದಿಲ್ಲ, ಆದರೆ ನಿಮ್ಮ ಬ್ರೈನು ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸನ್ನು ಕಂಟ್ರೋಲ್ ಮಾಡುತ್ತೆ. ಅರ್ಥಾತ್ ನಿಮಗೆ ಡೋಪಮಿನ್ ಮತ್ತು ಇವೆಲ್ಲ ಸಿಕ್ಕಿದ್ರೆ ಮಾತ್ರ ನೀವೆಲ್ಲ ಕೆಲಸಗಳನ್ನ ಮಾಡೋದಲ್ಲ, ಅದನ್ನು ಉತ್ಪತ್ತಿ ಮಾಡ್ಕೊಳ್ಳೋದು ಹೇಗೆ ಅನ್ನೋವಂಥ ಹ್ಯಾಕ್ಸ್ಗಳಿದು. ನೀವು ಡೈಲಿ ಕೂತ್ಕೊಂಡು ಇದನ್ನು ಮಾಡ್ತೀರಾ ಅಂತ ಇಟ್ಕೊಳ್ಳಿ. ಅಂದರೆ ಕೃತಜ್ಞತೆಗಳನ್ನು ಸಲ್ಲಿಸ್ತೀರಿ, ಗ್ರ್ಯಾಟಿಟ್ಯೂಡ್ ಅಂದರೆ ಒಬ್ಬರಿಗೆ ಒಳ್ಳೇದಾಗಲಿ ಅಂತ ಹೇಳ್ಬಿಟ್ಟು ಬ್ಲೆಸ್ ಮಾಡ್ತೀರಿ. ಇವೆಲ್ಲನೂ ಆಟೋಮೆಟಿಕಲಿ ಬ್ರೈನಿಂದ ಒಳಗಡೆಯಿಂದ ಒಂದು ಕೆಮಿಕಲ್ಗಳು ಆಲ್ರೆಡಿ ರಿಲೀಸ್ ಆಗ್ತಾ ಇದೆ ಅಂತ ಆಯಿತು. ಅಂದರೆ ನೀವು ಅದನ್ನು ಫೋರ್ಸ್ಫುಲಿ ರಿಲೀಸ್ ಮಾಡಿಸ್ತೀರಿ. ಆವಾಗ ಅವುಗಳು ಹ್ಯಾಕ್ ಆಗುತ್ತೆ. ಎಷ್ಟೋ ಜನ ದೊಡ್ಡ ದೊಡ್ಡ ವ್ಯಕ್ತಿಗಳು, ಸಕ್ಸಸ್ಫುಲ್ ವ್ಯಕ್ತಿಗಳು ಈ ಸೀಕ್ರೆಟ್ನ ಫಾಲೋ ಮಾಡ್ತಾರೆ. ಅವ್ರಿಗೆ ಏನು ಬೇಕೋ ಆ ವಿಜುವಲೈಸೇಷನ್ ಟೈಮಲ್ಲಿ ಅವ್ರು ಮಾಡುವಂಥದ್ದು ಈ ಕೆಮಿಕಲ್ಸ್ಗಳನ್ನು ಆರ್ಟಿಫಿಷಿಯಲಾಗಿ ಕ್ರಿಯೇಟ್ ಮಾಡೋದ್ರ ಮುಖಾಂತರ, ಅಂದರೆ ಅವರ ಎಕ್ಸ್ಪ್ರೆಷನ್ಸ್ಗಳನ್ನು ಆರ್ಟಿಫಿಷಿಯಲಾಗಿ ಕ್ರಿಯೇಟ್ ಮಾಡಿ ಆ ಕೆಮಿಕಲ್ಸ್ಗಳನ್ನು ರಿಲೀಸ್ ಮಾಡಿಸ್ಕೊಂಡು ಆ ಮೂಮೆಂಟಲ್ಲಿ ಮ್ಯಾನಿಫೆಸ್ಟೇಷನ್ಸ್ಗಳನ್ನು ಟ್ರೈ ಮಾಡ್ತಾರೆ. ವಾವ್, ವಾವ್. ಬಟ್ ಮೋಸ್ಟ್ ಆಫ್ ದ ಟೈಮ್ಸ್ ಜನಗಳು ಅದನ್ನು ಉಲ್ಟಾ ಯೋಚನೆ ಮಾಡ್ತಾರೆ. ಸೊ ಆ ರೀತಿ ವರ್ಕ್ ಆಗಲಿಕ್ಕಿಲ್ಲ. ಸೊ ವಿಚ್ ಮೀನ್ಸ್ ನೀವು ಹ್ಯಾಪಿ ಆಗಿದ್ದರೆ ಮಾತ್ರ ನಿಮ್ಮ ಲೈಫ್ ಹ್ಯಾಪಿ ಆಗಿರುತ್ತೆ. ಲೈಫ್ ಹ್ಯಾಪಿ ಆದಮೇಲಿಂದ ನಾನು ಹ್ಯಾಪಿ ಆಗಿರ್ತೀನಿ ಅನ್ಕೊಳ್ಳೋದು ತಪ್ಪು. ಹಾಗಾಗಿ ನನ್ನದೊಂದು ಫೇವ್ರೇಟ್ ಮಾತಿದೆ, ಈ ಪಾಡ್ಕಾಸ್ಟ್ ಮಾಡೋದ್ರಿಂದ ನನಗೆ ಖುಷಿ ಸಿಗುತ್ತೆ ಅಲ್ಲ, ನಾನು ಖುಷಿಯಿಂದ ಪಾಡ್ಕಾಸ್ಟ್ ಮಾಡ್ತಾ ಇದ್ದೀನಿ. ದೆರ್ ಇಸ್ ಅ ಡಿಫ್ರೆನ್ಸ್. ಎಲ್ಲವೂ ಆದಮೇಲಿಂದ ಅದು ಔಟ್ಕಮ್ ಅಲ್ಲ, ದಟ್ಸ್ ಅ ಜರ್ನಿ, ದಟ್ಸ್ ಅ ಪ್ರಾಸೆಸ್. ಕರೆಕ್ಟ್. ನಾವು ಯಾವಾಗ ಈ ಹ್ಯಾಕನ್ನು ಅರ್ಥ ಮಾಡ್ಕೋತೀವಿ, ನಾವು ಈ ಪ್ರಾಸೆಸ್ಸನ್ನು ಅರ್ಥ ಮಾಡ್ಕೊಳ್ತೀವಿ, ದೆನ್ ವಿ ಸ್ಟಾರ್ಟ್ ಟು ಹ್ಯಾಕ್ ಅವರ್ ಬ್ರೈನ್. ನಾನು ಹೊಸ ಮನೆ ಕಟ್ಟಿದ್ರೆ ಸಂತೋಷವಾಗಿರ್ತೀನಿ ಅಂತಲ್ಲ, ಸಂತೋಷವಾಗಿ ಹೊಸ ಮನೆ ಕಟ್ತೀನಿ. ನಾನು ಸಂತೋಷವಾಗಿದ್ದೀನಿ, ಅದಕ್ಕೆ ಹೊಸ ಮನೆ ಕಟ್ತೀನಿ, ಸಂತೋಷವಾಗಿದ್ದೀನಿ, ಅದಕ್ಕೆ ಅದಕ್ಕೆ ಹೊಸ ಮನೆ ಕಟ್ತೀನಿ. ವಂಡರ್ಫುಲ್. ಸೊ ಇದು ಗೊತ್ತಿರಬೇಕು. ಆ್ಯಂಡ್ ಮೋಸ್ಟ್ ಆಫ್ ದ ಟೈಮ್ ಪೀಪಲ್ ಮಿಸ್ ದಿಸ್. ನಾನು ಅದನ್ನು ಕಟ್ಟಾದ್ಮೇಲೆ ನಾನು ಸಂತೋಷವಾಗಿರ್ತೀನಿ ಅಲ್ಲ,
ದಟ್ಸ್ ಅ ರಾಂಗ್ ಥಿಂಗ್. ಹ್ಮ್. ದಟ್ಸ್ ಅ ರಾಂಗ್ ಕಾನ್ಸೆಪ್ಟ್. ಎಸ್. ವಂಡರ್ಫುಲ್. ಆಲ್ಸೋ ಅಟ್ ದ ಸೇಮ್ ಟೈಮ್ ಇನ್ನೊಂದು ಕೆಲಸ ಮಾಡ್ಬೋದು ಇದರಲ್ಲೇನೆ. ದರ್ ಈಸ್ ಅ ಫಾರ್ಮೆಟ್. ಓಕೆ, ಇದನ್ನು ಫ್ರೀಯಾಗಿ ಡೌನ್ಲೋಡ್ ಮಾಡ್ಬೋದು sureshaiva.com/tools ಅಲ್ಲೇ. ಇದು ಕಲ್ಲಿನಿಂದ ಮೆಟ್ಟಿಲು ಅಂತೇಳಿ, ಅಂದರೆ ಸ್ಟೆಪ್ಪಿಂಗ್ ಸ್ಟೋನ್ ನಮ್ಗೆ ಹೇಗಾಗುತ್ತೆ ಅಂತೇಳಿ. ಇದರಲ್ಲಿ ನಾವು ಅದನ್ನು ಹೇಗೆ ಹ್ಯಾಕ್ ಮಾಡ್ಬೋದು ಅನ್ನೋಂಥ ಸೀಕ್ರೆಟ್ಸ್ಗಳಿದೆ. ಪ್ಲಸ್ ನಾವು ಇದರಲ್ಲಿ ಒಂದೊಂದು ಸ್ಟೆಪ್ಸ್ಗಳು ಬರುತ್ತೆ. ಅಂದರೆ ಒಂದು 6 ಸ್ಟೆಪ್ಸ್ ಇದೆ. ಈ 6 ಸ್ಟೆಪ್ಸ್ಗಳನ್ನು ಫಾಲೋ ಮಾಡೋದ್ರ ಮುಖಾಂತರನೂ ಲಾಟ್ ಆಫ್ ಥಿಂಗ್ಸ್ ದ ಪೀಪಲ್ ಕ್ಯಾನ್ ಅಚೀವ್ ಇನ್ ದೇರ್ ಲೈಫ್. ಸೊ ಓನ್ಲಿ ಬೈ ದ ವೇ ಅವರು ಹೇಗೆ ಅದನ್ನು ಹ್ಯಾಕ್ ಮಾಡ್ತಾರೆ ಅನ್ನೋಂಥ ಟ್ಯಾಕ್ಟಿಕ್ಸ್ ಗೊತ್ತಿತ್ತು ಅಂತ ಹೇಳಿದ್ರೆ ದೆನ್ ದೇ ಸ್ಟಾರ್ಟ್ ಟು ಡೂ ವಂಡರ್ಫುಲ್ ಥಿಂಗ್ಸ್. ವಂಡರ್ಫುಲ್. ಈಗ ಪ್ರತಿ ಪಾಡ್ಕಾಸ್ಟಲ್ಲೂ ನೀವು ಕೊಡೋ ಅದ್ಭುತವಾದ ಟಿಪ್, ಒಂದು ಫಿನಾನ್ಷಿಯಲ್ ಟಿಪ್. ಓಕೆ, ಮೊದಲನೇ ಟಿಪ್ ಏನಂತ ಹೇಳಿದ್ರೆ, ನಾನು ಯಾವಾಗಲೂ ಸಜೆಸ್ಟ್ ಮಾಡುವಂಥದ್ದು ಕ್ಯಾಶ್ ಪೇಮೆಂಟ್ಸ್ ಕೆಲವೊಂದಕ್ಕೆ ಮಾತ್ರ. ಅಂದರೆ ಈಗ ನಮಗೆ ಬರುವಂಥ ಒಂದು ಸೌಂಡ್ ಇರುತ್ತೆ, ಟಿಂಗ್ ಟಾಂಗ್ ಅಂತ ಹೇಳ್ಬಿಟ್ಟು, ಅಂದರೆ ಒಂದು ಆನ್ಲೈನ್ ಪೇಮೆಂಟ್ಗಳು ಇರುತ್ತೆ. ಹಾಂ, ಮೊದಲೆಲ್ಲ ಏನು ಮಾಡ್ತಾ ಇದ್ರು, ದೇವಸ್ಥಾನ ಮುಂದೆ ಹೋಗ್ಬಿಟ್ಟು ಕೈ ಮುಗಿತಾ ಇದ್ರು. ಈಗ ಬಜ್ಜಿ ಬೋಂಡ ಅಂಗಡಿ ಮುಂದೆ ಕೈ ಮುಕ್ಕೊಂಡು ನಿಂತ್ಕೊಂಡು ಒಂದು ಆನ್ಲೈನ್ ಪೇಮೆಂಟ್ಸ್ಗಳನ್ನು ಮಾಡ್ತಿರ್ತಾರೆ. ಬಟ್ ಇಲ್ಲಿ ಏನಾಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತೀನಿ ಕೇಳಿ. ನೀವು 10 ರೂಪಾಯಿಗೂ 100 ರೂಪಾಯಿಗೂ ನೀವು ಆನ್ಲೈನಲ್ಲಿ ಪೇಮೆಂಟ್ ಮಾಡ್ತಾ ಹೋಗಿ ತಿಂಗಳು ಎಂಡಲ್ಲೇ ಬ್ಯಾಂಕ್ ಸ್ಟೇಟ್ಮೆಂಟ್ ತೆಗೆದುಬಿಟ್ಟು ನೋಡಿದಾಗ ಆಮೇಲೆ ತುಂಬ ಜನ ಅನ್ಕೋತಾರೆ, ಯಾವನೋ ನನ್ನ ಬ್ಯಾಂಕ್ ಅಕೌಂಟ್ ಹ್ಯಾಕ್ ಮಾಡಿದವನು ಅಂತ. ಬಟ್ ಆ್ಯಕ್ಚುಲಿ ಅವ್ರು ಹ್ಯಾಕ್ ಮಾಡ್ಕೊಂಡಿರೋದು ಅವರೇನೆ. ಯಾಕಂದರೆ ಈ ಸಣ್ಣ ಪುಟ್ಟ ಪೇಮೆಂಟ್ಸ್ಗಳಿಂದನೇ ಆಲ್ಮೋಸ್ಟ್ ದುಡ್ಡನ್ನು ಖಾಲಿ ಮಾಡ್ಕೊಂಬಿಟ್ಟಿರ್ತಾರೆ. ಈಗ ಏನಾದರೂ ಒಂದು ಕೈ ಆಪರೇಷನ್ ಆಗಬೇಕು ಅಂತ ಇಟ್ಕೊಳ್ಳಿ, ಆಗ ಡಾಕ್ಟ್ರು ಏನೋ ಒಂದು ಕೊಡ್ತಾರೆ. ವಾಟ್ ಈಸ್ ದ್ಯಾಟ್? ಮೆಡಿಸಿನ್, ಅದೇ ಏನು ಕೊಡ್ತಾರೆ ಅದಕ್ಕೆ? ಲೋಕಲ್ ಅನಸ್ತೇಷಿಯಾ ಅಲ್ವಾ? ಲೋಕಲ್ ಅನಸ್ತೇಷಿಯಾ ಅಂದ್ಬಿಟ್ಟು ಕೊಡ್ತಾರೆ, ನೋವಾಗದೇ ಇರಲಿ ಅಂತ ಹೇಳಿ. ಅದೇ ಥರ ಡಿಜಿಟಲ್ ಅನಸ್ತೇಷಿಯಾ ಅಂತ ಕರಿತೀವಿ. ಡಿಜಿಟಲ್ ಅನಸ್ತೇಷಿಯಾ ಅಂದರೆ ನೀವು ಆನ್ಲೈನ್ ಪೇಮೆಂಟ್ಸ್ಗಳನ್ನು ಆನ್ಲೈನ್ ಮುಖಾಂತರ ಮಾಡ್ತಿರಲ್ಲ, ಅದು ಡಿಜಿಟಲ್ ಅನಸ್ತೇಷಿಯಾನೇ. ಗೊತ್ತಾಗಲ್ಲ ಅದು. ನೀವು ಮಾಡ್ತಾನೆ ಇರ್ತೀರಿ, ಅದು ಐಡಿಯಾನೇ ಇರೋದಿಲ್ಲ. ಒಂದು ಹಂತ ಆದಮೇಲೆ ಯೋಚನೆ ಮಾಡ್ತೀರಿ, ಇದೆಲ್ಲ ಎಲ್ಲೋಯ್ತಪ್ಪ ದುಡ್ಡು ನನಗೆ ಅಂತ ಹೇಳ್ಬಿಟ್ಟು. ಹಾಗಾಗಿ ಒನ್ ಆಫ್ ದ ಬೆಸ್ಟ್ ಸಜೆಷನ್ ನಾವು ನಿಮ್ಗೆ ಹೇಳುವಂಥದ್ದು, ನೀವು ಬ್ಯಾಂಕಿಗೆ ಹೋಗ್ಬಿಟ್ಟು ಒಂದು ವಾರಕ್ಕೆ ಅಥವಾ ಒಂದು 15 ದಿನಕ್ಕೆ ಎಷ್ಟು ದುಡ್ಡು ಬೇಕೋ ಅಷ್ಟನ್ನು ತರಕಾರಿಗೆ, ಸಣ್ಣ ಪುಟ್ಟದ್ದು ಇವೆಲ್ಲ ಏನು ಸ್ಪೆಂಡ್ ಮಾಡ್ತೀರಿ ಅದನ್ನು ವಿಡ್ರಾ ಮಾಡ್ಕೊಂಡು ಬನ್ನಿ. ಕ್ಯಾಶ್ ಯೂಸ್ ಮಾಡಿ. ನೀವು ಯಾವ ಕ್ಯಾಶನ್ನು ಮುಟ್ಟಿ ಪೇ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀರಿ, ಯು ವಿಲ್ ಬಿಕಮ್ ಮೋರ್ ಕಾನ್ಷಿಯಸ್. ಕರೆಕ್ಟ್. ನೀವು ಪ್ರಜ್ಞೆ ಇಟ್ಕೊಂಡು ಮಾಡ್ತೀರಿ. ಖರ್ಚಿನ ಮೇಲೆ ಪ್ರಜ್ಞೆ ಇರುತ್ತೆ. ಅಂದರೆ ಖರ್ಚು ಮಾಡಬೇಡಿ ನಾನು ಹೇಳಲ್ಲ, ಮಾಡುವಂಥ ಖರ್ಚು ಮೇಲೆ ಪ್ರಜ್ಞೆ ಇರಲಿ ಅಂತ ಹೇಳ್ತೀನಿ. ಸುಮ್ಮನೆ ವೇಸ್ಟ್ ಖರ್ಚುಗಳು ಮಾಡಲ್ಲ. ಅವಾಗ ನೀವು ಇಲ್ಲಾಂದ್ರೆ ಆನ್ಲೈನ್ ಅಂತ ಹೇಳಿದ್ರೆ ಇಟ್ಸ್ ವೆರಿ ಕನ್ವೀನಿಯೆಂಟ್. ಬಿಕಾಸ್ ಕನ್ವೀನಿಯೆಂಟ್ ಜಾಸ್ತಿ ಆದಷ್ಟು ಅಜಾಗ್ರತೆ ಜಾಸ್ತಿ ಆಗ್ತಾ ಹೋಗುತ್ತೆ. ಆ್ಯಂಡ್ ನೀವು ಯಾವಾಗಲೂ ಡಿಜಿಟಲ್ ನಂಬರ್ಸ್ ಅನ್ನುವಂಥದ್ದು ಒಂದು ಈಗೋನ ಡ್ರೈವ್ ಮಾಡಿದಾಗೆ. ಆದರೆ ಯಾವಾಗ ನೀವು ಫಿಸಿಕಲ್ ಕ್ಯಾಶ್ನ ಮಾಡ್ತಿರ್ತೀರಿ, ಅದು ಯಾವಾಗಲೂ ನಿಮ್ಮ ಜವಾಬ್ದಾರಿನ ತೋರಿಸ್ತಾ ಇರುತ್ತೆ. ಆ್ಯಂಡ್ ಯು ಆರ್ ಗೋಯಿಂಗ್ ಟು ಬಿ ವೆರಿ ಕಾನ್ಷಿಯಸ್. ನೀವು ಸ್ಪೆಂಡ್ ಮಾಡಬೇಕಾದ್ರೂ ಎಷ್ಟು ಮಾಡಬೇಕು, ಹೇಗೆ ಮಾಡಬೇಕು ಅನ್ನೋಂಥದ್ದು ನಿಮಗೆ ಗೊತ್ತಿರುತ್ತೆ. ಆ ಪ್ರಕಾರ ನೀವು ಮಾಡ್ತಾ ಹೋಗ್ತೀರಿ. ಇಲ್ಲ ಅಂದರೆ ದಟ್ ಬಿಕಮ್ಸ್ ಅ ಡಿಜಿಟಲ್ ಅನಸ್ತೇಷಿಯಾ. ದಟ್ ಈಸ್ ಅ ಫಸ್ಟ್ ಆ್ಯಂಡ್ ಇಂಪಾರ್ಟೆಂಟ್ ಥಿಂಗ್ ಸೊ ಒನ್ ಕ್ಯಾನ್ ಫಾಲೋ. ಅಂದರೆ ಎಸ್ಪೆಷಲಿ ಪರ್ಸ್ನಲ್ ಫಿನಾನ್ಸ್ ವಿಷಯದಲ್ಲಿ. ಒಂದು ಸ್ಪಿರಿಚುವಲ್ ಟಿಪ್ ಏನಂತ ಹೇಳಿದ್ರೆ, ತುಂಬ ಜನಗಳು ಗೊತ್ತಿಲ್ಲದೆ ಅಥವಾ ಗೊತ್ತಿದ್ದೋ ಮಾಡುವಂಥ ದೊಡ್ಡ ಅಜಾಗರೂಕತೆ ಕೆಲಸ ಏನಂತ ಹೇಳಿದ್ರೆ ಆಣೆ ಪ್ರಮಾಣ ಮಾಡುವಂಥದ್ದು. ನಿಮ್ಮ ಇಡೀ ಜನ್ಮ ಪರ್ಯಂತ ಯಾವತ್ತೂ ಆಣೆ ಪ್ರಮಾಣಗಳನ್ನು ಮಾಡಲೇಬೇಡಿ. ಯಾಕಂತ ಹೇಳಿದ್ರೆ ಲೈಫಲ್ಲಿ ತುಂಬ ಜನಕ್ಕೊಂದು ಸೀನ್ ಬರುತ್ತೆ. ನೀವು ಹೇಳುವಂಥದ್ದು 100ಕ್ಕೆ 100 ಸತ್ಯ ಇತ್ತು ಅಂತ ಹೇಳಿದ್ರೂ ಬೇರೆಯವ್ರನ್ನ ನಂಬಿಸೋದಕ್ಕೋಸ್ಕರ ನನ್ನ ಮಗನ ಮೇಲೆ ಆಣೆ, ನಮ್ಮ ಅಮ್ಮನ ಮೇಲೆ ಆಣೆ, ನನ್ನ ಮಕ್ಕಳ ಅವ್ರ ಮೇಲೆ ಆಣೆ, ಇವ್ರ ಮೇಲೆ ಆಣೆ, ದೇವ್ರ ಮೇಲೆ ಆಣೆ ಅಂತ ಹೇಳ್ಬಿಟ್ಟು ಹೇಳ್ತಾನೆ ಹೋಗ್ತಿರ್ತಾರೆ. ಆಣೆ ಪ್ರಮಾಣಗಳನ್ನು ಸೀರೀಸಲ್ಲಿ ಮಾಡ್ತಾ ಹೋಗ್ತಿರ್ತಾರೆ. ಆದರೆ ಅವ್ರು ಏನು ಅನ್ಕೋತಾರೆ ಅಂದರೆ, ನಾನು ಆಣೆ ಪ್ರಮಾಣ ಮಾಡಿದ್ದೀನಿ, ಏನಾಗ್ಬಿಡುತ್ತೆ, ಏನೂ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಆ ಕ್ಷಣದಲ್ಲಿ ಅವ್ರು ಅನ್ಕೋತಾ ಇರ್ತಾರೆ. ಆದರೆ ಅದು ಯಾವ ಲೆವೆಲ್ಗೆ ಅವ್ರನ್ನ ಇಂಪ್ಯಾಕ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ರೆ, ಈಗ ನೋಡಿ, ಯಾರು ನಿಮ್ಮನ್ನು ನಂಬೋದಿಲ್ಲ ಅಂದರೆ ನಿಮ್ಮ ಕಣ್ಣೀರನ್ನ ನಂಬೋದಿಲ್ಲ, ಅವ್ರು ನಿಮ್ಮ ಆಣೆ ಪ್ರಮಾಣವನ್ನು ನಂಬೋದಿಲ್ಲ. ಆದರೆ ನೀವು ಬೇರೆಯವರ ಬೇರೆಯವ್ರನ್ನ ಪ್ರೂವ್ ಮಾಡೋದಕ್ಕೋಸ್ಕರ ನಿಮ್ಮ ಮನೆಯಲ್ಲಿ ಇರುವಂಥವ್ರನ್ನ ಪ್ಲೆಡ್ಜ್ ಮಾಡ್ತಾ ಇದ್ದೀರಾ. ಆದರೆ ಇಲ್ಲಿ ಒಂದು ಇಂಪಾರ್ಟೆಂಟ್ ಸ್ಪಿರಿಚುವಲ್ ಎಲಿಮೆಂಟ್ ಆಗುತ್ತೆ ಹೇಳ್ತೀನಿ ಕೇಳಿ. ಏನಂದರೆ, ಯಾವಾಗ ನೀವು ಆಣೆ ಪ್ರಮಾಣಗಳನ್ನು ಮಾಡ್ತೀರಿ ಆವಾಗ ಗ್ರಹಗಳ ಪೊಸಿಷನಿಂಗ್ ಸಿಸ್ಟಮ್ ಅಂತ ಹೇಳ್ಬಿಟ್ಟು ಕರಿತೀವಿ. ಹೇಗಂದರೆ ನಾವು GPS ಅಂತ ಹೇಗೆ ಕರಿತೀವಿ, ಅದೇ ಥರ ಗ್ರಹಗಳದ್ದೊಂದು ಪೊಸಿಷನಿಂಗ್ ಸಿಸ್ಟಮ್ ಇರುತ್ತೆ. ನೀವು ಯಾರಾದರೂ ಆಸ್ಟ್ರಾಲಜರ್ ಹತ್ರ ಹೋದಾಗ ಒಬ್ಬರು ಒಂದೊಂದು ಪ್ರಾಕ್ಟೀಸ್ ಮಾಡ್ತಾರೆ. ಅದರಲ್ಲಿ ನೀವು ಒಂದು ಕೇಳಿರ್ತೀರಿ, 1ರಿಂದ 259 ಒಂದು ನಂಬರ್ ಹೇಳಿ ಅಂತ ಹೇಳ್ತಾರೆ. ನಿಮ್ಗೆ ಏನೋ ಒಂದು ಪ್ರಶ್ನೆ ಕೇಳಿರ್ತೀರಿ ಅಥವಾ ಯಾವುದೋ ಗೊತ್ತಿರೋದಿಲ್ಲ, ನಂಬರ್ ಹೇಳಿ ಅಂತ ಹೇಳ್ತಾರೆ. ಇದನ್ನು ಪ್ರಶ್ನಾಶಾಸ್ತ್ರ ಅಂತ ಕರೀತಾರೆ ಆಸ್ಟ್ರಾಲಜಿರಲ್ಲಿ. ಅವಾಗ ಏನಾಗುತ್ತೆ ಅಂದರೆ, ನಿಮ್ಮ ಬಾಯಿಂದ ಬರುವಂಥ ನಂಬರು ರ್ಯಾಂಡಮ್ ನಂಬರ್ ಆಗಿರೋದಿಲ್ಲ. ಆ ಗ್ರಹಗಳ ಅಲೈನ್ಮೆಂಟಿಂದ ಅದೇ ನಂಬರ್ ಬರುತ್ತೆ ಬಾಯಿಂದ. ಅವಾಗ ನೀವು ಅದೇ ನಂಬರ್ ಹೇಳ್ತೀರಿ, ಆಲ್ಮೋಸ್ಟ್ ಪ್ರೆಡಿಕ್ಷನ್ಸು ಅದೇ ಪ್ರಕಾರ ಬರುತ್ತೆ. ಓಕೆ. ಸೊ ಇವಾಗ ಏನಾಗುತ್ತೆ ಅಂದರೆ, ಆ ಗ್ರಹಗಳ ಪೊಸಿಷನ್ ಪ್ರಕಾರ ನಿಮ್ಗೆ ಅದು ಡೆಲಿವರಿ ಆಯಿತು ಅಲ್ವಾ. ಯಾವಾಗ ಇವನು ಆಣೆ ಪ್ರಮಾಣ ಮಾಡ್ತಾನೆ, ಆ ಕ್ಷಣದಲ್ಲಿ ಅವ್ನಿಗೇನು ಆಗೋದಿಲ್ಲ. ಆ ಟೈಮಲ್ಲಿ ಇರುವಂಥ ಗ್ರಹಗಳೆಲ್ಲ ಯಾವುದನ್ನು ಟೈಮ್ ಸೆನ್ಸ್ ಇಲ್ಲದೆ ಅಂತ ಗೊತ್ತಿಲ್ಲ, ಅವೆಲ್ಲವೂ ಕ್ಯಾಲ್ಕುಲೇಟ್ ಮಾಡಿ ಒಂದು ಕಡೆ ಬರ್ಕೊಂಡು ಇಟ್ಕೊಳ್ಳುತ್ತೆ. ಸರಿ, ಮಾಡ್ತೀನಿ ನೀನು ನೆಕ್ಸ್ಟ್ ಅಂತೇಳಿ. ಅದರ ದಶಾಭುಕ್ತಿ ಬಂದಾಗ, ಅದರ ಟೈಮ್ ಪೀರಿಯಡ್ ಬಂದಾಗ ಅದು ಓಪನ್ ಮಾಡುತ್ತೆ. ನೀನೇನೇನು ಆಣೆ ಪ್ರಮಾಣ ಮಾಡಿದ್ದೆ, ಮಾಡ್ತೀನಿ ನಿನಗೆ ಅಂತೇಳಿ.
ದೆನ್ ಅವಾಗ ಸಿಗಾಕೊಳ್ತಾನೆ. ಅವಾಗ ಅವ್ನು ಅನ್ಕೊಳ್ತಾನೆ, ದೇವ್ರೆ ಯಾಕಪ್ಪ ಇಷ್ಟೊಂದು ಪ್ರಾಬ್ಲಮ್ಸ್ಗಳು ಬರ್ತಾ ಇದೆ ಬ್ಯಾಕ್ ಟು ಬ್ಯಾಕಲ್ಲಿ ಅಂತೇಳಿ. ಆದರೆ ಹಿಂದೆ ಬರ್ದಿಟ್ಟಿರೋ ಕೋಡು ಅವ್ನಿಗೆ ಅರ್ಥ ಆಗ್ತಾ ಇಲ್ಲ. ಹಾಗಾಗಿ ಎಲ್ಲರಿಗೂ ನಾನು ಕೈ ಮುಗಿದು ಕೇಳೋದೇನಂತ ಹೇಳಿದ್ರೆ, ಆಣೆ ಪ್ರಮಾಣ ಮಾಡಬೇಡಿ. ಮಾಡಿದರೆ ಅದೇನಾದ್ರು ತಪ್ಪಾಗಿತ್ತು ಅಂದರೆ ಅವ್ರನ್ನ ಕಳ್ಕೊತೀರಾ. ಇದೇ ಸತ್ಯ. ಹಾಗಾಗಿ ಮತ್ತೆ ನಿಮ್ಮನ್ನ ಬೇರೆಯವ್ರನ್ನ ಪ್ರೂವ್ ಮಾಡೋದಕ್ಕೋಸ್ಕರ ಅವ್ರು ಯಾರು ಕೆಲ್ಸಕ್ಕೆ ಬರ್ದೇವ್ರನ್ನ ಪ್ರೂವ್ ಮಾಡೋದಕ್ಕೋಸ್ಕರ ಅಥವಾ ನಿಮ್ಗೆ ಬೇಕಾದವ್ರನ್ನೇ ಪ್ರೂವ್ ಮಾಡೋದಕ್ಕೋಸ್ಕರ ಯಾಕೆ ಮುಗ್ಧ ಜೀವಿಗಳನ್ನು ಕರ್ಕೊಂಡು ಬಂದು ಬಲಿಪಶು ಮಾಡ್ತೀರಿ? ದಟ್ ಶುಡ್ ನಾಟ್ ಬಿ ಡನ್. ಹಾಗಾಗಿ ಹಂಬಲ್ ರಿಕ್ವೆಸ್ಟ್ ಏನಂತ ಹೇಳಿದ್ರೆ, ಯಾವತ್ತೂ ಆಣೆ ಪ್ರಮಾಣಗಳನ್ನು ಮಾಡಲೇಬೇಡಿ. ದಿಸ್ ದ ವೆರಿ 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 ಇಂಪಾರ್ಟೆಂಟ್ ಥಿಂಗ್. ಮೋಸ್ಟ್ ಆಫ್ ದ ಪೀಪಲ್ ಡೂ ದಿಸ್ ಮಿಸ್ಟೇಕ್. ದಯವಿಟ್ಟು ಮಾಡಬೇಡಿ. ಆಸ್ ಯೂಶುವಲ್ ಮಾತಾಡಿದ್ದು ಟಾಪಿಕ್ ಆ್ಯಕ್ಚುಲಿ ಕಾಂಪ್ಲೆಕ್ಸ್ ಆಗಿದ್ರು ಕೂಡ ತುಂಬ ಸಿಂಪಲ್ ಆಗಿ, ಎಲ್ಲೂ ವಿಪರೀತ ಸೈಂಟಿಫಿಕ್ ಟರ್ಮ್ಸ್ ಯೂಸ್ ಮಾಡಿದೆ, ಎಲ್ರಿಗೂ ನೀಟಾಗಿ ಅರ್ಥ ಆಗಂಗೆ ಹೇಳಿದ್ರಿ. ಆ್ಯಂಡ್ ವಂಡರ್ಫುಲ್ ಹ್ಯಾವಿಂಗ್ ಯು. ಥ್ಯಾಂಕ್ ಯು ಸೊ ಮಚ್ ಪಾಡ್ಕಾಸ್ಟ್. Thank you. Cosmos blessings. Thank you so much. Thanks to all my students. Thanks to Cosmos. Thank you.